ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಟ್ಟಲೆ ಇಲಾಖೆ ವೆಬ್ಸೈಟ್ನಲ್ಲಿ ಬಿಟ್ಟಿದೆ. ಎಲ್ಲ ವಿಷಯಗಳಿಗೂ ಸಂಬಂಧಪಟ್ಟಂತೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಟ್ಟಿದೆ. ಇದು ನಿಜವಾಗ್ಲೂ ತುಂಬ 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 ಪ್ರಾಮುಖ್ಯವಾದದ್ದು. ಯಾಕಂದರೆ ಈಗ ಅವರು ತಮ್ಮದೇ ಆದ ಒಂದು ಬ್ಲೂ ಪ್ರಿಂಟ್ ಮಾಡಿರ್ತಾರೆ. ಆ ಬ್ಲೂ ಪ್ರಿಂಟ್ ಪ್ರಕಾರ ನಾವು ಈ ರೀತಿ ಕೇಳ್ತೀವಿ, ಈ ರೀತಿ ಪ್ರಶ್ನೆಗಳು ಇರಬಹುದು ಅಂತ ಒಂದು ಮಾದರಿಯಾಗಿ ಬಿಟ್ಟಿದ್ದಾರೆ. ಅವೇ ಪ್ರಶ್ನೆಗಳಿರಲ್ಲ, ಆ ರೀತಿ ಇರ್ತವೆ ಅಂತ. ಅದರ ಆಧಾರದ ಮೇಲೆ ನಾವು ಯಾವ ರೀತಿ ಪ್ರಶ್ನೆಗಳು ಬರ್ಬೋದು, ನಾವು ಯಾವ ಥರ ಓದಬೇಕು ಅನ್ನೋದು ತುಂಬ ತುಂಬ ಸಹಾಯ ಆಗುತ್ತೆ. ಇದು ನಿಜವಾಗ್ಲೂ ನಿಮಗೆ ದಿಕ್ಸೂಚಿ ಅಂತ ಹೇಳ್ಬೋದು. ಹಾಗಾಗಿ ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಈ ರೀತಿ ಇದಕ್ಕೆ ಪೂರಕವಾಗಿ ನೀವು ಪ್ರಶ್ನೆಗಳನ್ನು ಅಧ್ಯಯನ ಮಾಡ್ತಾ ಹೋಗಬೇಕಾಗತ್ತೆ. ಈಗ ಈ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಬಿಡಿಸ್ತಾ ಹೋಗೋಣ. ಯಾವ ರೀತಿ ಓದಬೇಕು ಅನ್ನೋದನ್ನು ನಾನು ಇಲ್ಲಿ ಹೇಳ್ತಾ ಹೋಗ್ತೇನೆ. ಈಗ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡ್ರಿ, ಯಾಕಂದರೆ ನಾನು ಪ್ರತಿಯೊಂದು ಅಂಶಗಳನ್ನು ನಾನು ವಿಶ್ಲೇಷಣೆ ಮಾಡ್ತಾ ಹೇಳ್ತಾ ಹೋಗ್ತೀನಿ. ಇದು ಬರೀ ಪ್ರಶ್ನೆಗೆ ಉತ್ತರ ಮಾತ್ರ ಅಷ್ಟೇ ಇಲ್ಲ, ಇಲ್ಲಿ ಪ್ರಶ್ನೆಗಳು ಯಾವ ರೀತಿ ಬರ್ತವೆ ಅನ್ನೋದು ಗೊತ್ತಾಗುತ್ತೆ. ಆ ಪ್ರಶ್ನೆಗಳು ಬಂದಾದಮೇಲೆ ಮತ್ತೆ ಅದಕ್ಕೆ ಯಾವ ರೀತಿ ಉತ್ತರಿಸ್ಬೇಕು, ಆಮೇಲೆ ನಾವು ಯಾವ ರೀತಿ ಕಲಿಬೇಕು ಅನ್ನೋದು ನಮಗಿಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿನೇ ಈ ವಿಡಿಯೋವನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಕೊನೆಯವರೆಗೂ ನೋಡಿ. ಕೊನೆಯಲ್ಲಿ ನಿಮಗೆ ಅತಿ ಮಹತ್ವವಾದ ವಿಷಯವನ್ನು ಸಹ ಹೇಳ್ತೀನಿ. ಈಗ ಕನ್ನಡ ಪ್ರಶ್ನೆ ಪತ್ರಿಕೆ ಗರಿಷ್ಠ ಅಂಕಗಳು 100 ಇರ್ತವೆ. ಅವಧಿ 2 ಗಂಟೆಗಳು, ನಿಮಗೆ ಗೊತ್ತಿರೋ ಹಾಗೆ. ಮೊದಲೇ ಪ್ರಶ್ನೆ ನೋಡೋಣ. ಕೇಶಿರಾಜನ ಪ್ರಕಾರ ಕನ್ನಡದಲ್ಲಿ ಅಸಾಧಾರಣ ಲಕ್ಷಣಗಳು ಒಟ್ಟು ಎಷ್ಟು ಅಂತ ಕೇಳಿದ್ದಾರೆ. ಕೇಶಿರಾಜನ ಪ್ರಕಾರ ಕನ್ನಡದಲ್ಲಿ ಅಸಾಧಾರಣ ಲಕ್ಷಣಗಳು ಎಷ್ಟು ಅಂತ 3, 6, 9, 7 ಅಂತ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 9. ಇದು ನಿಮಗೆ ಗೊತ್ತಿರುವಂಥದ್ದೇ. ಈಗ ನೋಡ್ರಿ, ಪ್ರಶ್ನೆ ನಾವು ಓದಬೇಕಾದ್ರೆ ಯಾವ ಥರ ಓದಬೇಕು, ಇಲ್ಲಿ ನೀವು ಬರೀ ಪ್ರಶ್ನೆಗೆ, ಯಾಕಂದರೆ ಇದೇ ಪ್ರಶ್ನೆ ಮತ್ತೆ ಬರುತ್ತಂತ ಹೇಳೋಕ್ಕಾಗಲ್ಲ. ಆದರೆ ನಾವು ಇದರಿಂದ ಏನು ಅರ್ಥ ಮಾಡ್ಕೋಬಹುದು ಅಂದರೆ, ಇದೇ ಥರದ ಪ್ರಶ್ನೆಗಳು ಕೇಳ್ತಾರೆ ಅಂದರೆ ಕೇಶಿರಾಜನಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಬರಬಹುದು ಅಂತ ಇಲ್ಲಿ, ಯಾಕಂದ್ರೆ ಅವರು ಒಂದು ಬ್ಲೂ ಪ್ರಿಂಟಲ್ಲಿ ಹಾಕ್ಕೊಂಡಿರ್ತಾರೆ. ಕೇಶಿರಾಜನಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಕೇಳಬೇಕು ಅಂತ ಹಾಕ್ಕೊಂಡಿರ್ಬೋದೇನೋ. ಹಾಗಾಗಿನೇ ಈ ಪ್ರಶ್ನೆ ಬರಲ್ಲ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಪಕ್ಕದಲ್ಲಿರೋ ಇನ್ನೊಂದು ಪ್ರಶ್ನೆ ಬರ್ಬೋದು. ಹಂಗಾಗಿನೇ ಆ ಥರ ನಾವು ಸ್ವಲ್ಪ ಆಚೆ ಈಚೆ ನೋಡಬೇಕಾಗುತ್ತೆ. 9 ಅಂತ ಹೇಳಿದ್ನಲ್ಲ, ಅದಕ್ಕೆ ನಾವು ಇಲ್ಲಿ ನೋಡೋದಾದರೆ ಕೇಶಿರಾಜನ ಶಬ್ದಮಣಿ ದರ್ಪಣ ಕನ್ನಡ ವ್ಯಾಕರಣದ ಅತ್ಯಂತ ಪ್ರಮುಖ ಕೃತಿಗಳಲ್ಲಿ ಒಂದು ಇದು. ಇದನ್ನು ಕೇಶಿರಾಜನು 9 ಅಸಾಧಾರಣ ಲಕ್ಷಣಗಳನ್ನು ಇಲ್ಲಿ ಹೇಳಿದ್ದಾನೆ. 9 ಲಕ್ಷಣಗಳು ಯಾವ ಅಂತ ಇಲ್ಲಿ ನೋಡೋಣ. ಇವು ತುಂಬ ಇಂಪಾರ್ಟೆಂಟ್ ನೋಡ್ರಿ ಪರೀಕ್ಷಾ ದೃಷ್ಟಿಯಿಂದ. ಗಮಕ ಸಮಾಸ, ಶ್ರುತಿ ಸಹ್ಯ ಸಂಧಿ, ರಳ ಕುಳ ಕ್ಷಳ, ಸತಿ ಸಪ್ತಮಿ, ಸಮ ಸಂಸ್ಕೃತೋಕ್ತಿ, ಮತ್ತು ವ ಮ ಹ ವ ಭೇದ, ವ ಮ ಹ ವ ಭೇದ, ಅವ್ಯಯ ಲಿಂಗಗಳು, ಮತ್ತು ಯತಿ ವಿಲಂಘನ, ಶಿಥಿಲ ದ್ವಿತ್ವ. ಈ 9 ಅಸಾಧಾರಣ ಲಕ್ಷಣಗಳನ್ನು ಕೇಶಿರಾಜ ತನ್ನ ಶಬ್ದಮಣಿ ದರ್ಪಣದಲ್ಲಿ ತಿಳಿಸಿದ್ದಾನೆ. ಎರಡನೇ ಪ್ರಶ್ನೆ, ಇದು ಪಾತಾಳ ಬಿಲಕೆ ಬಾಗಿಲು. ಇದು ಪಾತಾಳ ಬಿಲಕೆ ಬಾಗಿಲು. ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದು? ಉಪಮಾಲಂಕಾರ, ಉತ್ಪ್ರೇಕ್ಷೆ, ಅರ್ಥಾಂತರನ್ಯಾಸ, ದೃಷ್ಟಾಂತ. ನೀವು ಪ್ರಶ್ನೆಗಳನ್ನು ಓದಬೇಕಾದ್ರೆ ಪೂರ್ಣ ಪ್ರಶ್ನೆಯನ್ನು ಓದಿ. ಯಾಕೆ ಅಂತಂದರೆ, ಇದು ಪಾತಾಳ ಬಿಲಕೆ ಬಾಗಿಲು, ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದು ಅಂತ ಕೇಳಿದ್ದಾನೆ. ನಿಮಗೆ ಯಾವುದಲ್ಲ ಅಂತ ಕೇಳ್ಬೋದು. ನೆಕ್ಸ್ಟು ಯಾವುದಲ್ಲ ಅಂತ ಕೇಳ್ಬೋದು. ಅವಾಗೆ ನಾವು ಇದು ಯಾವುದು ಅಂತ ಅಂದ್ಕೊಂಡು ನಾವು ಮುಂದಕ್ಕೆ ಹೋಗಿ ಸರಿ ಉತ್ತರ ಅಂದರೆ ಅಲ್ಲಿ 3 ಅದಕ್ಕೆ ಪೂರಕವಾದ ಉತ್ತರಗಳಿರ್ತವೆ, ಒಂದು ಮಾತ್ರ ತಪ್ಪು ಕೊಟ್ಟಿರ್ತಾನೆ ಯಾವುದಲ್ಲ ಅಂದ. ಅವಾಗ ನೀವು ತಪ್ಪಾದ ಉತ್ತರವನ್ನು ಹೇಳಬೇಕಾಗಿರುತ್ತೆ. ನೀವು ಅಲ್ಲಿ 3 ಸರಿಯಾದ ಉತ್ತರಗಳಿರ್ತವೆ, ಮೊದಲೇ ನೋಡ್ತೀರಾ, ಸರಿ ಅನಿಸ್ಬಿಡುತ್ತೆ, ಉತ್ತರ ಇದೇ ಇರುತ್ತೆ ಅಂತ ಹಾಕ್ಕೊಂಡು ಹೋಗ್ಬಿಡ್ತೀರಿ. ಈ ರೀತಿ ತಪ್ಪುಗಳಾಗ್ತಾ ಇರ್ತವೆ. ಹಾಗಾಗಿನೇ ದಯಮಾಡಿ ಪೂರ್ತಿ ಪ್ರಶ್ನೆಯನ್ನು ಓದಿ, ಜೊತೆಗೆ 4 ಆಯ್ಕೆಗಳನ್ನು ಸಹ ಓದಿ. ಈಗ ಇದು ಪಾತಾಳ ಬಿಲಕೆ ಬಾಗಿಲು ಅಂತ ಇದೆ. ಇಲ್ಲಿ 2 ಆಯ್ಕೆಗಳು ಅದಕ್ಕೆ ಸರಿಯಾದ ಉತ್ತರವನ್ನೇ ಕೊಟ್ಟು 3ನೇ ಆಯ್ಕೆ 2 ಸರಿ, 4ನೇ ಆಯ್ಕೆ 2 ತಪ್ಪು ಅಂತಲೂ ಕೊಟ್ಟಿರ್ಬೋದಲ್ಲ. ನೀವು ಒಂದೇ ಸರಿ ಇರೋದು ನೋಡಿ ಇದೆ ಅಂತ ಹಾಕಿ ಮುಂದಕ್ಕೆ ಹೋಗೋದಲ್ಲ. ಅಲ್ಲಿ 2 ಸರಿಯಾದ ಉತ್ತರ ಕೊಟ್ಟಾಗ 3ನೇ ಆಯ್ಕೆ 2 ಸರಿ ಅಂತ ಇರುತ್ತಲ್ಲ, ಅದು 3ನೇ ಆಯ್ಕೆ ಸರಿ ಆಗುತ್ತೆ. ಹಾಗಾಗಿನೇ ಪೂರ್ಣವಾದ ಪ್ರಶ್ನೆಯನ್ನು ಓದಿ, 4 ಆಯ್ಕೆಗಳನ್ನು ಸಹ ಓದಿ. ಓವರ್ ಕಾನ್ಫಿಡೆಂಟ್ ಬೇಡ. ಅಯ್ಯೋ ಇದು ನನಗೆ ಗೊತ್ತು, ಮುಂದಿನ ಆಯ್ಕೆ
ನೋಡೋದೇ ಬೇಕಾಗಿಲ್ಲ ಅಂತ ಮುಂದಕ್ಕೆ ಹೋಗಬೇಡಿ. ಆನಂತರ ಈಗ ನೀವು ಓದಬೇಕಾದ್ರೆ ಪ್ರಶ್ನೆಗಳನ್ನು ಬಿಡಿಸ್ಬೇಕಾದಾಗೆ ಈಗ ಇದರಲ್ಲಿ ಇದಕ್ಕೆ ಸರಿಯಾದ ಉತ್ತರ ಉತ್ಪ್ರೇಕ್ಷೆ ಅಲಂಕಾರ, ಎರಡನೇ ಆಯ್ಕೆ ಸರಿಯಾದ ಉತ್ತರ. ಓಕೆ, ಬಟ್ ಹಂಗಾರೆ ಉಪಮಾಲಂಕಾರ ಅಂದರೆ ಏನಾಗಬೇಕಾಗಿತ್ತು? ಅರ್ಥಾಂತರ ನ್ಯಾಸ ಅಲಂಕಾರ ಅಂದರೆ ಏನು, ದೃಷ್ಟಾಂತ ಅಲಂಕಾರ ಅಂದರೆ ಏನು ಅಂತ ನೀವು ಕಲಿಬೇಕಾಗುತ್ತೆ. ಯಾಕಂದರೆ ಇಲ್ಲಿ ನಮಗೆ ಮಾದರಿಯಲ್ಲಿ ಉತ್ಪ್ರೇಕ್ಷೆ ಅಲಂಕಾರ ಕೇಳಿದಾನಂದರೆ ನೆಕ್ಸ್ಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಇದನ್ನೇ ಕೇಳಲ್ಲ. 99% ಇದನ್ನು ಕೇಳಲ್ಲ. ಇದನ್ನು ಬಿಟ್ಟು ಬೇರೆ ಅಲಂಕಾರ ಕೇಳ್ತಾನೆ. ಈಗ ಉಪಮಾ ಕೇಳ್ಬೋದು, ನೆಕ್ಸ್ಟು ಅರ್ಥಾಂತರ ನ್ಯಾಸ ಕೇಳ್ಬೋದು, ದೃಷ್ಟಾಂತ ಕೇಳ್ಬೋದು. ಹಾಗಾಗಿನೇ ನಾವು ಈ ಪಕ್ಕದಲ್ಲಿರೋವನ್ನು ನೋಡಬೇಕಾಗತ್ತೆ. ಈ ರೀತಿ ಓದೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇದಕ್ಕೆ ಸರಿಯಾದ ಉತ್ತರ ಉತ್ಪ್ರೇಕ್ಷೆ. ಇದನ್ನು ಸ್ವಲ್ಪ ವಿವರಣೆ ನೋಡೋದಾದರೆ ಯಾಕೆ ಉತ್ಪ್ರೇಕ್ಷೆ ಸರಿ ಅಂತಂದರೆ, ಉಪಮೇಯವನ್ನು ಉಪಮಾನವನ್ನಾಗಿ ಕಲ್ಪಿಸಿ ಅಥವಾ ಸಂಭಾವಿಸಿ ವರ್ಣಿಸಿದಾಗ ಅದು ಉತ್ಪ್ರೇಕ್ಷೆ ಅಲಂಕಾರ ಆಗುತ್ತೆ. ಕಲ್ಪಿಸಿ ಇರ್ಬೋದು, ಅಥವಾ ಸಂಭಾವಿಸಿ ಇರ್ಬೋದು, ಅಥವಾ ಊಹಿಸಿ ಅಂತಲೂ ಬರುತ್ತೆ. ಕೆಲವೊಂದು ಸಾರಿ ಉತ್ಪ್ರೇಕ್ಷಿಸಿ ಅನ್ನೋ ಪದ 4 ಪದಗಳನ್ನು ಇರ್ಬೋದು. ಕಲ್ಪಿಸಿ, ಸಂಭಾವಿಸಿ, ಊಹಿಸಿ, ಉತ್ಪ್ರೇಕ್ಷಿಸಿ ಹೇಳಿದರೆ ಅದು ಉತ್ಪ್ರೇಕ್ಷೆ ಅಲಂಕಾರ ಆಗುತ್ತೆ. ಉತ್ಪ್ರೇಕ್ಷೆಯಾಗಿ ವರ್ಣಿಸಿರೋದ್ರಿಂದ ಇದು ಉತ್ಪ್ರೇಕ್ಷೆ ಅಲಂಕಾರ. ಉಪಮಾ ಅಲಂಕಾರ ಅಲ್ಲ. ಯಾಕೆ ಅಂತಂದರೆ ಉಪಮಾ ಅಲಂಕಾರ ಅಂದರೆ ನಮಗಾಗಲೇ ಗೊತ್ತು, ಅದು ಹೋಲಿಕೆ ಇರಬೇಕು. ಅಂದರೆ ಉಪಮೇಯವನ್ನು ಉಪಮಾನಕ್ಕೆ ಹೋಲಿಸಿ ಹೇಳಿರಬೇಕು. ಅಲ್ಲಿ ಹೋಲಿಸಿದಾಗ ಉಪಮಾವಾಚಕಗಳು ಬರ್ತವೆ. ಇಲ್ಲಿ ಹಾಗೆ, ಅಂತೆ, ಹಾಂಗ, ಅಂದಿರೆ, ಅಂದದಿ ಈ ರೀತಿ ಉಪಮಾವಾಚಕಗಳು ಬರ್ತವೆ. ಇಲ್ಲಿ ಆ ಥರದ ಉಪಮಾವಾಚಕಗಳು ಯಾವುವು ಇಲ್ಲ, ಮತ್ತು ಹೋಲಿಕೆ ಮಾಡಿ ಇಲ್ಲ. ಒಂದೊಂದು ಸರಿ ಉತ್ಪ್ರೇಕ್ಷೆ ಅಲಂಕಾರದಲ್ಲೂ ಅಂತೆ ಬರುತ್ತೆ, ಮತ್ತು ಅಂತೆ ಬಂದ ತಕ್ಷಣ ಉಪಮಾ ಅಲಂಕಾರ ಅಂತ ಅನ್ಕೊಳಕ್ಕೆ ಹೋಗಬೇಡಿ. ಯಾಕೆಂದರೆ ಈಗ ಒಂದು ಉದಾಹರಣೆ ಹೇಳ್ತೀನಿ ನೋಡ್ರಿ. ಸೀತೆಯ ಮುಖ ಕಮಲದಂತೆ ಅರಳಿತು, ಇದು ಉಪಮಾ ಅಲಂಕಾರ. ಸೀತೆಯ ಮುಖ ಕಮಲದಂತೆ ಅರಳಿತು, ಉಪಮಾ ಅಲಂಕಾರ. ಅದೇ ಸೀತೆಯ ಮುಖ ಕಮಲವೋ ಎಂಬಂತೆ ಅರಳಿತು, ಇದು ಉತ್ಪ್ರೇಕ್ಷೆ ಅಲಂಕಾರ. ನೋಡಿ, ಇನ್ನೊಂದ್ಸರಿ ಹೇಳ್ತೀನಿ. ಸೀತೆಯ ಮುಖ ಕಮಲವೋ ಎಂಬಂತೆ ಅರಳಿತು, ಇದು ಉತ್ಪ್ರೇಕ್ಷೆ ಅಲಂಕಾರ. ಅಂದರೆ ಇಲ್ಲಿ ಕಮಲವೋ ಎಂಬಂತೆ, ಅಲ್ಲೂ ಅಂತೆ ಅನ್ನೋದಿದೆ. ಅಂತೆ ಇದ್ದ ಮಾತ್ರಕ್ಕೆ ಅದು ಉಪಮಾ ಅಲಂಕಾರ ಅಂತ ಅನ್ಕೋಬಾರ್ದು. ಬರೀ ಅಂತೆ ಇದ್ದರೆ ಉಪಮ, ಎಂಬಂತೆ ಎಂಬಂತೆ ಅಂತ ಇದ್ದರೆ ಉತ್ಪ್ರೇಕ್ಷೆ ಅಲಂಕಾರ. ಇದು ಸ್ವಲ್ಪ ಗೊತ್ತಿರಲಿ. ಈಗ ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು, ಉಪಮಾ ಅಲಂಕಾರ. ಭೀಮ ದುರ್ಯೋಧನರು ಮದಗಜಗಳೋ ಎಂಬಂತೆ ಹೋರಾಡಿದರು, ಎಂಬಂತೆ ಬಂತ ಉತ್ಪ್ರೇಕ್ಷೆ ಅಲಂಕಾರ. ಓಕೆ, ಅರ್ಥಾಂತರ ನ್ಯಾಸ ಅಲಂಕಾರ ಅಂದರೆ ಏನು? ಇದು ಸರಿಯಾದ ಉತ್ತರ ಅಲ್ಲ. ಯಾಕೆ? ಒಂದು ಹೇಳಿಕೆಯನ್ನು ಮತ್ತೊಂದು ಹೇಳಿಕೆಯಿಂದ ಸಮರ್ಥಿಸುವಂತಿರಬೇಕು, ಅದು ಅರ್ಥಾಂತರ ನ್ಯಾಸ. ಈ ಅಲಂಕಾರಗಳ ಬಗ್ಗೆನೂ ಒಂದು ಕ್ಲಾಸ್ ಬೇಕಿದ್ರೆ ನಾನು ಹೇಳ್ತೀನಿ ತುಂಬ ವಿವರವಾಗಿ, ಎಲ್ಲದಕ್ಕೂ ಉದಾಹರಣೆಗಳನ್ನು ಕೊಟ್ಟು. ದೃಷ್ಟಾಂತ ಅಲಂಕಾರ ಇದೂ ತಪ್ಪು. ಯಾಕಂದರೆ ದೃಷ್ಟಾಂತ ಅಲಂಕಾರ ಅಂದರೆ ಬಿಂಬ ಪ್ರತಿಬಿಂಬ ಸಂಬಂಧ ಇರಬೇಕು, ಅದು ಇಲ್ಲಿ ಇಲ್ಲ. ಹಾಗಾಗಿನೇ ಇದು ತಪ್ಪು. ನೋಡಿ, ಈ ರೀತಿ ಓದಬೇಕು. ನೀವು ಒಂದು ಪ್ರಶ್ನೆನ ಓದಿದರೆ ಅಲ್ಲಿ 4 ಉತ್ತರಗಳು ನಿಮಗೆ ಗೊತ್ತಾಗಬೇಕು. ನಾನು ಪ್ರಾರಂಭದಲ್ಲಿ ಅಷ್ಟೇ ಕೆಲವೊಂದು ಮಾದರಿ ಕೊಡ್ತಾ ಹೋಗಿದ್ದೀನಿ, ಮತ್ತು ಹೋಗ್ತಾ ಹೋಗ್ತಾ ಕೊಟ್ಟಿಲ್ಲ. ಯಾಕಂದರೆ ಈ ಥರ ಹೇಳ್ತಾ ಹೋದರೆ ಇದು ಒಂದೇ ಪೇಪರ್ ಸುಮಾರು ಒಂದು 5-6 ಗಂಟೆ ಆಗಿಬಿಡುತ್ತೆ ವಿವರಣೆ ಮಾಡೋಕ್ಕೆ. ಹಾಗಾಗಿನೇ ಎಷ್ಟು ಸಾಧ್ಯನೋ ಅಷ್ಟು ಸಂಕ್ಷಿಪ್ತವಾಗಿ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಬಟ್ ನೀವು ಓದಬೇಕಾದ್ರೆ ಇದೇ ಥರನೇ ಓದಬೇಕು. ಒಂದು ಆಯ್ಕೆಗೆ ಉತ್ತರ ಗೊತ್ತಾದ ಮೇಲೆ ಅದರ ಪಕ್ಕದಲ್ಲಿರೋ ಆಯ್ಕೆಗಳು ಸರಿ ಉತ್ತರ ಆಗಬೇಕಂದ್ರೆ ಅದಕ್ಕೆ ಏನಿರಬೇಕಾಗಿತ್ತು, ಏನಿದ್ರೆ ಅದು ಸರಿ ಆಗ್ತಿತ್ತು ಅನ್ನೋ ಥರ ನೀವು ಓದಬೇಕಾಗತ್ತೆ. ಇದು ನೆನಪಿರಲಿ. ಪ್ರಶ್ನೆ 3, ವಾರ್ಧಕ ಷಟ್ಪದಿಯ ಗಣವಿನ್ಯಾಸವು ಈ ರೀತಿಯಾಗಿರುತ್ತೆ. ವಾರ್ಧಕ ಷಟ್ಪದಿಯ ಗಣವಿನ್ಯಾಸ ಈ ರೀತಿಯಾಗಿರುತ್ತೆ. ಏನು 5 ಮಾತ್ರೆಗಳಿಗೆ ಗಣ ವಿಭಾಗ, 5 ಮಾತ್ರೆಗೆ ಗಣ ವಿಭಾಗ ಮಾಡ್ತಾರ, ಅಥವಾ 4 ಮಾತ್ರೆಗಳಿಗೆ ಗಣ ವಿಭಾಗ ಮಾಡ್ತಾರ, ಅಥವಾ 3-4 ಮಾತ್ರೆ ಗಣ ವಿಭಾಗ ಮಾಡ್ತಾರ. ಇಲ್ಲಿ 3 ಮಾತ್ರೆ 4ನೇ ಆಯ್ಕೆ ಇದೆ. ಇದಕ್ಕೆ ಸರಿಯಾದ ಉತ್ತರ 5 ಮಾತ್ರೆಗಳಿಗೆ ಗಣ ವಿಭಾಗ ಮಾಡ್ತಾರೆ. ಪ್ರತಿ ಸಾಲಿನಲ್ಲೂ 5 ಮಾತ್ರೆಯ ಗಣಗಳು ಬರ್ತವೆ. 5 ಮಾತ್ರೆಯ 4 ಗಣಗಳು 1ನೇ ಸಾಲಲ್ಲಿ, 5 ಮಾತ್ರೆಯ 4 ಗಣಗಳು 2ನೇ ಸಾಲಲ್ಲಿ, ಮತ್ತು 3ನೇ ಸಾಲಲ್ಲಿ 5 ಮಾತ್ರೆಯ 6 ಗಣಗಳು ಬರ್ತವೆ. ಕೊನೆಗೊಂದು ಗುರು ಉಳಿಯುತ್ತೆ, ಕೊನೆಗೊಂದು ಗುರು ಉಳಿಲೇಬೇಕು. ಇದು ಈ 3 ಸಾಲ ಹೆಂಗಿರ್ತವೆ ಸೇಮ್ ಯಥಾವತ್ತಾಗಿ ಮತ್ತೆ 3 ಸಾಲನು ಹಾಗೆ ಇರ್ತವೆ. ಇದು ವಾರ್ಧಕ ಷಟ್ಪದಿಯ ಲಕ್ಷಣ. ಇಲ್ಲಿ ಕಂದ ಪದ್ಯದಲ್ಲಿ 4 ಮಾತ್ರೆಯ ಗಣಗಳು ಬರ್ತವೆ. ಅನಂತರ 3-4 ಮಾತ್ರೆಯ ಗಣಗಳು ಬರೋದು ಭಾಮಿನಿ ಷಟ್ಪದಿಯಲ್ಲಿ. ಹಾಗೆ 3 ಮಾತ್ರೆಯ ಗಣಗಳು ಬರೋದು ಶರ ಷಟ್ಪದಿ. ಶರ ಷಟ್ಪದಿಯಲ್ಲಿ 3 ಮಾತ್ರೆಯ ಗಣಗಳು ಬರ್ತವೆ. ನೆಕ್ಸ್ಟ್ 4ನೇ ಪ್ರಶ್ನೆ, ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯದಲ್ಲಿ ಕಂಡುಬರುವ ರಗಳೆ ಯಾವುದು? ಇದು ವೆರಿ ವೆರಿ ಇಂಪಾರ್ಟೆಂಟು. ಇದು ಸಾಕಷ್ಟು ಸಾರಿ
ಕೇಳಿದ್ದಾನೆ, ಬಟ್ ಸ್ವಲ್ಪ ಇಲ್ಲಿ ಬೇರೆ ರೀತಿಯಲ್ಲಿ ಕೇಳಿದ್ದಾನೆ. ಈಗ ಉತ್ಸಾಹ ರಗಳೆ, ಮಂದಾನಿಲ, ಲಲಿತ, ಸರಳ ರಗಳೆ. ಓಕೆ, ಇಲ್ಲಿ ಅತ್ಯಂತ ಮುಖ್ಯವಾದ ವಿಷಯ ನಾವು ನೆನ್ಪಿಟ್ಕೋಬೇಕಾಗಿರೋದು, ಈ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯ ಯಾವ ಛಂದಸ್ಸಲ್ಲಿ ರಚನೆ ಆಗಿದೆ ಅಂತ ಇದಕ್ಕಿಂತ ಮುಂಚೆ ಕೇಳ್ತಾ ಇದ್ರು. ಯಾವ ಛಂದಸ್ಸಲ್ಲಿ ರಚನೆ ಆಗಿದೆ ಅಂತ. ಮಹಾ ಛಂದಸ್ಸಲ್ಲಿ ರಚನೆ ಆಗಿತ್ತು. ಆದರೆ ಇಲ್ಲಿ ರಗಳೆ ಕೇಳಿದ್ದಾನೆ ಸರಿ. ಇಲ್ಲಿ ಮಹಾ ಛಂದಸ್ಸು ಅದರ ಇನ್ನೊಂದು ರೂಪವೇ ಸರಳ ರಗಳೆ. ಸರಳ ರಗಳೆ ಆಗಿರೋದ್ರಿಂದ ಇದು ಸರಳ ರಗಳೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಮಹಾ ಛಂದಸ್ಸು ಅಂದರೆ ಒಂದೇ, ಸರಳ ರಗಳೆ ಅಂದ್ರೂ ಒಂದೇ. ಇಲ್ಲಿ ಅಕಸ್ಮಾತ್ ಇದನ್ನೇನಾದರೂ ಯಾವ ಛಂದಸ್ಸಲ್ಲಿದೆ ಅಂತ ಕೇಳಿದ್ರೆ ಮಹಾ ಛಂದಸ್ಸು ಅಂತ ಹೇಳಬೇಕು. ಯಾವ ರಗಳೆಯಲ್ಲಿದೆ ಅಂತಂದರೆ ಸರಳ ರಗಳೆ ಅಂತ ಹೇಳಬೇಕಾಗತ್ತೆ. ಇಲ್ಲಿ 5ನೇ ಪ್ರಶ್ನೆ ನೋಡೋಣ. ಪುರದ ಪುಣ್ಯಂ ಪುರುಷ ರೂಪಿಂದೆ ಹೋಗುತ್ತಿದೆ. ಪುರದ ಪುಣ್ಯಂ ಪುರುಷ ರೂಪಿಂದೆ ಹೋಗುತ್ತಿದೆ. ಇಲ್ಲಿರುವ ಅಲಂಕಾರ ಯಾವುದು ಅಂತ ಕೇಳಿದಾನೆ. ಉಪಮ ಅಲಂಕಾರ, ಶ್ಲೇಷ, ದೃಷ್ಟಾಂತ, ರೂಪಕ ಅಲಂಕಾರ. ಇದು ತುಂಬ ಸುಲಭ ಇದೆ, ಯಾಕಂದರೆ ಇದನ್ನು ಸಾಕಷ್ಟು ಸಾರಿ ಪ್ರಶ್ನೆ ಕೇಳಿದೆ. ಇದು ರಿಪೀಟೆಡ್ ಪ್ರಶ್ನೆ. ಇದು ರೂಪಕ ಅಲಂಕಾರ ಸರಿಯಾದ ಉತ್ತರ. ಒಂದು ವಸ್ತುವನ್ನು ಮತ್ತೊಂದು ವಸ್ತುವೇ ಎಂದು ಅಭೇದವಾಗಿ ನಿರೂಪಿಸುವುದು ರೂಪಕ. ಈಗ ಎಲ್ಲ ಅಲಂಕಾರಗಳಿಗೆ ಒಂದೊಂದು ಪದವನ್ನು ನೆನ್ಪಿಟ್ಕೊಂಡ್ಬಿಡ್ಬೇಕು ನೀವು. ಈಗ ಉಪಮ ಅಲಂಕಾರ ಅಂದರೆ ಪರಸ್ಪರ ಹೋಲಿಕೆ. ಅದೇ ರೂಪಕ ಅಲಂಕಾರ ಅಂದರೆ ಅಭೇದ ಹೋಲಿಕೆ. ಉತ್ಪ್ರೇಕ್ಷೆ ಅಲಂಕಾರ ಅಂದರೆ ಉತ್ಪ್ರೇಕ್ಷೆ, ಕಲ್ಪಿಸಿ, ಊಹಿಸಿ, ಭಾವಿಸಿ ಅನ್ನೋದು. ಅರ್ಥಾಂತರ ನ್ಯಾಸ ಅಲಂಕಾರ ಅಂದರೆ ಸಮರ್ಥಿಸಿ. ಆಯಿತಾ. ದೃಷ್ಟಾಂತ ಅಲಂಕಾರ ಅಂದರೆ ಬಿಂಬ ಪ್ರತಿಬಿಂಬ. ಈ ರೀತಿ ಶ್ಲೇಷ ಅಂದರೆ ಒಂದೇ ಪದ ಎರಡು ಅರ್ಥಗಳನ್ನು ಕೊಡೋದು. ಈ ರೀತಿಯಾಗಿ ನೀವು ನೆನ್ಬಿಟ್ಕೊಂಡ್ಬಿಟ್ರೆ ತುಂಬ ಸುಲಭ ಆಗುತ್ತೆ. ಅದನ್ನೇ ಹೇಳಿದ್ದೀನಿ. ಉಪಮೆ ಸ್ಪಷ್ಟ ಹೋಲಿಕೆ ಇಲ್ಲ ಇಲ್ಲಿ. ಶ್ಲೇಷ ಅಂದರೆ ಒಂದೇ ಪದಕ್ಕೆ ಹಲವು ಅರ್ಥಗಳು ಬರುವಂಥ ಪದ ಇರಬೇಕಾಗಿತ್ತು, ಇಲ್ಲ. ದೃಷ್ಟಾಂತ ಅಂದರೆ ಬಿಂಬ ಪ್ರತಿಬಿಂಬ ಸಂಬಂಧ ಇರಬೇಕಾಗಿತ್ತು, ಅದನ್ನು ಇಲ್ಲ. ಹಾಗಾಗಿನೇ ಇದು ಅಲ್ಲ. 6ನೇ ಪ್ರಶ್ನೆ. ಭುವನ ಪದವು ಯಾವ ಅಕ್ಷರಗಣವಾಗಿದೆ? ಯಗಣ, ತಗಣ, ನಗಣ, ರಗಣ. ಇದಕ್ಕೆ ಲಘುಗುರು ಹಾಕ್ಕೋಬೇಕು. ಲಘುಗುರು ಹಾಕ್ಕೊಂಡು ಇದು ಯಾವುದು ಅಂತ ನೀವು ಕಂಡುಹಿಡ್ಕೋಬೇಕಾಗತ್ತೆ. ಇಲ್ಲಿ ಲಘುಗುರು ಹಾಕಿದಾಗ ಇದಕ್ಕೆ ಲಘು 3 ಲಘುಗಳು ಬರೋದ್ರಿಂದ ಇದು ನಗಣ ಆಗುತ್ತೆ. ಇದಕ್ಕೊಂದು ಸೂತ್ರ ಬರುತ್ತಲ್ಲ, ಅದನ್ನು ನೆನ್ಪಿಟ್ಕೊಂಡ್ಬಿಟ್ರೆ ಈ ಥರ ಪ್ರಶ್ನೆ ಯಾವುದೇ ಕೇಳಿ ತುಂಬ ಸುಲಭವಾಗಿ ನೆನ್ಪಿಟ್ಕೋಬಹುದು. ಯಾವುದದು? ಗುರು ಲಘು ಮೂರಿರೆ ಮನಗಣ, ಗುರು ಲಘು ಮೊದಲಲ್ಲಿ ಬರಲು ಭಯಗಣ, ಗುರು ಲಘು ನಡುವಿರೆ ಜರಗಣ, ಗುರು ಲಘು ಕೊನೆಯಲ್ಲಿ ಬರಲು ಸತಗಣ. ಮತ್ತೊಮ್ಮೆ ಹೇಳ್ತೀನಿ ನೋಡ್ರಿ. ಗುರು ಲಘು ಮೂರಿರೆ ಮನಗಣ, ಗುರು ಲಘು ಮೊದಲಲ್ಲಿ ಬರಲು ಭಯಗಣ, ಗುರು ಲಘು ನಡುವಿರೆ ಜರಗಣ, ಗುರು ಲಘು ಕೊನೆಯಲ್ಲಿ ಬರಲು ಸತಗಣ. ಈ ರೀತಿಯಾಗಿ ಈ ಒಂದು ಸೂತ್ರ ನೆನ್ಪಿಟ್ಕೊಂಡ್ಬಿಟ್ರೆ ಆರಾಮಾಗಿ ಹೇಳ್ಬಿಡ್ಬೋದು ನಾವು. ಇದಕ್ಕೆ ಪರ್ಯಾಯವಾಗಿ ಇನ್ನೊಂದಿದೆ, ಯಮತ ರಾಜ ಬಾನ ಸಲಗಂ. ಯಮಾತ ರಾಜ ಬಾನ ಸಲಗಂ. ಈ ಸೂತ್ರವನ್ನು ನೆನ್ಪಿಟ್ಕೊಂಡ್ಬಿಟ್ರೆ ಅದರಲ್ಲಿ ಅಕ್ಷರಗಣಗಳು 8 ಅಕ್ಷರಗಣಗಳೂ ಬರ್ತವೆ. ಯಾವುದಕ್ಕೆ ಯಾವ ಮಾತ್ರೆಗಳು ಬಂದರೆ ಯಾವ ಗಣ ಅನ್ನೋದನ್ನು ಅಲ್ಲಿ ತುಂಬ ಸುಲಭವಾಗಿ ಕಂಡುಹಿಡ್ಕೋಬೋದು. ಅದು ನಿಮಗೆ ಗೊತ್ತಿರುತ್ತೆ ಅನ್ಕೋತೀನಿ. ಗಣಗಳ ಸಂದರ್ಭದಲ್ಲಿ, ಗಣಗಳನ್ನು ಹೇಳುವಂಥ ಸಂದರ್ಭದಲ್ಲಿ ಹೇಳ್ತೀನಿ. ಇಲ್ಲಿ ಭುವನದ 3 ಲಘುಗಳು ಬರ್ತವೆ. ಆ ಥರ ಬಂದರೆ ಇದು ನಗಣ. ಪ್ರಶ್ನೆ ಹೇಳು ಇಲ್ಲ, ಆಗಲೇ ಪ್ರಾರಂಭದಲ್ಲೇ ಹೇಳಿದೆ ನಾನು. ಇಲ್ಲಿ ಯಾಕೋ ಕೊಟ್ಟಿಲ್ಲ, ಅದೊಂದು ಟೈಪ್ ಮಾಡ್ಬೇಕಾದ್ರೆ ಮಿಸ್ ಆಗಿರ್ಬೋದು. ಓಕೆ. ಪ್ರಶ್ನೆ 8. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದು ಕರೆಯಲ್ಪಡುವವರು ಯಾರು? ತುಂಬ ಸುಲಭವಾದ ಪ್ರಶ್ನೆ. ಇದು 10ನೇ ತರಗತಿ ಪದ್ಯದಲ್ಲಿ ಇದೆ ನೋಡಿ. ಈಗ ಇಷ್ಟೊತ್ತು ನಾವು ನೋಡಿದ್ವಲ್ಲ, ಇವೆಲ್ಲವೂ 10ನೇ ತರಗತಿ ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಪ್ರಶ್ನೆಗಳೇ ನೋಡಿ. ಅದಕ್ಕೆ ಟೆಕ್ಸ್ಟ್ ಬುಕ್ ಓದಬೇಕು ಅನ್ನೋದು ನಿಮಗೆ ಫಸ್ಟು ಕನ್ನಡ ಸಾಹಿತ್ಯ ಅಂತ ಬಂದಾಗ, ಕನ್ನಡ ಓದಬೇಕು ಅಂತ ಬಂದಾಗ ನಿಮಗೆ ಪವಿತ್ರ ಗ್ರಂಥಗಳು ಅನ್ನೋ ಥರ ನಿಮ್ಮ ಹೈಸ್ಕೂಲ್ ಟೀಚರ್ಸ್ ಅಥವಾ ಯಾವುದೇ ಟೀಚರ್ಸಿಗೆ ಬರೀಲಿ, ಟೆಕ್ಸ್ಟ್ ಬುಕ್ಗಳು ಮೊದಲು. ನೀವು ಮೊದಲು ಟೆಕ್ಸ್ಟ್ ಬುಕ್ಗಳನ್ನು ಓದಿಬಿಟ್ಟು ಬೇರೆ ಯಾವುದನ್ನಾದರೂ ಓದೋಕ್ಕೆ ಪ್ರಯತ್ನ ಮಾಡಿ. 6ನೇ ತರಗತಿಯಿಂದ 2nd PUCವರೆಗೂ ಟೆಕ್ಸ್ಟ್ ಬುಕ್ಗಳನ್ನು ಓದ್ಬಿಡಿ. ಅಲ್ಲಿರುವಂಥ ಕವಿಗಳು, ಅಲ್ಲಿರುವಂಥ ವ್ಯಾಕರಣಾಂಶಗಳು, ಅಲ್ಲಿರುವಂಥ ಕೆಲವೊಂದು ಮುಖ್ಯಾಂಶಗಳು, ಪಾಠಗಳು, ಪದ್ಯಗಳು, ಮುಖ್ಯಾಂಶಗಳನ್ನು ಓದ್ಬೋದು ನೀವು. ಆ ಥರ ಓದಿದರೆ ಖಂಡಿತವಾಗ್ಲೂ ನಿಮಗೆ 80%, ಕನಿಷ್ಠ ಅಂದ್ರೂ ಒಂದು 70% ಪ್ರಶ್ನೆಗಳು ಅಲ್ಲೇ ಬರ್ತವೆ. ಹಾಗಾಗಿನೇ ಟೆಕ್ಸ್ಟ್ ಬುಕ್ಗಳನ್ನು ಚೆನ್ನಾಗಿ ಓದಿ. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದು ಕರೆಯಲ್ಪಡುವವರು. ಈ ಪ್ರಶ್ನೆಗೆ ನಾನು ಉತ್ತರವನ್ನು ಕೊಡಲ್ಲ, ತುಂಬ ಸುಲಭ ಇದೆ. ನೀವೇ ಕಾಮೆಂಟ್ ಮಾಡಿ. ಕಾಮೆಂಟ್ ಮಾಡೋದ್ರ ಮೂಲಕ ಎಷ್ಟು ಜನ ಇದು ಸರಿಯಾಗಿ ಉತ್ತರವನ್ನು ಹೇಳ್ತೀರಂತ ನೋಡೋಣ. ಆದಷ್ಟು ಎಲ್ರಿಗೂ ಗೊತ್ತು, ನೀವು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಯಾಕಂದರೆ ನಿಮಗೂ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಅನ್ನೋ ಕಾರಣಕ್ಕೆ. ನೋಡೋಣ, ಇದಕ್ಕೆ ನೀವೇ ಉತ್ತರವನ್ನು ಕಳಿಸಿ. ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. 9ನೇ ಪ್ರಶ್ನೆ.
ಭಾಷೆಯ ಉಗಮ ವಿಕಾಸದ ಬಗ್ಗೆ ವಂಶವೃಕ್ಷ ಸಿದ್ಧಾಂತವು ಪ್ರತಿಪಾದಿಸುವ ಅಂಶ ಯಾವುದು? ಆಯ್ಕೆಗಳನ್ನು ನೋಡೋಣ. ಪ್ರತಿಯೊಂದು ಭಾಷೆಯು ಪ್ರತ್ಯೇಕವಾಗಿ ಬೆಳೆದಿದೆ. ಜಗತ್ತಿನ ಭಾಷೆಗಳು ಪರಸ್ಪರ ಸಂಬಂಧವಿಲ್ಲದೆ ಹುಟ್ಟಿವೆ. ಆದಿಯಲ್ಲಿ ಒಂದೇ ಭಾಷೆಯಿಂದ ಹಲವು ಭಾಷೆಗಳು ಹುಟ್ಟಿಕೊಂಡಿವೆ. ಎಲ್ಲ ಭಾಷೆಗಳು ಅನುವಂಶೀಯ ಹಿನ್ನೆಲೆಯಿಂದ ಹುಟ್ಟಿವೆ. ನೋಡಿ, ಇದಕ್ಕೆ ಉತ್ತರ ಆದಿಯಲ್ಲಿ ಒಂದೇ ಭಾಷೆಯಿಂದ ಹಲವು ಭಾಷೆಗಳು ಹುಟ್ಟಿಕೊಂಡಿವೆ. ಮೂರನೇ ಆಯ್ಕೆನೇ ಸರಿಯಾದ. ಇದಕ್ಕೆ ಸ್ವಲ್ಪ ವಿವರಣೆಯನ್ನು ಕೊಡೋದಾದರೆ, ವಂಶವೃಕ್ಷ ಸಿದ್ಧಾಂತವು ಭಾಷೆಗಳ ನಡುವಿನ ವಂಶೀಯ ಸಂಬಂಧವನ್ನು ಒಂದು ಮೂಲದಿಂದ ಹಲವು ಶಾಖೆಗಳು ಬೆಳೆದಂತೆ ವಿವರಿಸ್ತವೆ. ಹಾಗಾಗಿ ಇದು ಸರಿಯಾದ ಉತ್ತರ. ಪ್ರಶ್ನೆ 10. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಇದು ಯಾವ ಅಲಂಕಾರಕ್ಕೆ ಉದಾಹರಣೆ? ಇದನ್ನು 10ನೇ ತರಗತಿಯಲ್ಲಿ ಇರುವಂತಹ ಪ್ರಶ್ನೆನೇ. ಇದೇ ಉದಾಹರಣೆನೇ ಇದೆ 10ನೇ ತರಗತಿ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ ಇದು. ಇದಕ್ಕೆ ಉತ್ತರ ಉತ್ಪ್ರೇಕ್ಷೆ ಅಲಂಕಾರ, ರೂಪಕ ಅಲಂಕಾರ, ಅರ್ಥಾಂತರನ್ಯಾಸ ಅಲಂಕಾರ, ದೃಷ್ಟಾಂತ ಅಲಂಕಾರ. ಇದಕ್ಕೆ ಸರಿಯಾದ ಉತ್ತರ ದೃಷ್ಟಾಂತ ಅಲಂಕಾರ ಸರಿಯಾದ ಉತ್ತರ. ಈ ದೃಷ್ಟಾಂತ ಅಲಂಕಾರದ್ದು ಒಂದು ಅದೇ ಆಗಲೇ ಹೇಳಿದ್ನಲ್ಲ, ಇದ್ರ ಡೆಫಿನೇಷನ್ ಬಿಂಬ ಪ್ರತಿಬಿಂಬ ಭಾವದಂತೆ ತೋರ್ತಾ ಇರಬೇಕು. ವಾಕ್ಯಗಳು ಒಂದರ ಪ್ರತಿಬಿಂಬ ಮತ್ತೊಂದು ಎನ್ನುವಂತೆ ಕಾಣಿಸ್ತಾ ಇರಬೇಕು. ಅದು ದೃಷ್ಟಾಂತ ಅಲಂಕಾರ. ಇಲ್ಲಿ ಇವೆರಡು ವಾಕ್ಯಗಳು ಒಂದರ ಪ್ರತಿಬಿಂಬ ಮತ್ತೊಂದು ಎನ್ನುವಂತೆ ತೋರ್ತಾ ಇದ್ದಾವೆ. ಮತ್ತು ಇನ್ನೊಂದು ಸುಲಭ ಉದಾಹರಣೆಗಳನ್ನು ನೆನಪಿಟ್ಕೊಳ್ಳೋದು, ಎಲ್ಲ ಗಾದೆ ಮಾತುಗಳಾಗಿರ್ತವೆ. ಇದಕ್ಕೆ ಉದಾಹರಣೆಗಳೆಲ್ಲ ದೃಷ್ಟಾಂತ ಅಲಂಕಾರಕ್ಕೆ ಗಾದೆಗಳು. ಈಗ ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ, ಮಾತು ಮನೆ ಕೆಡಿಸಿತು, ತೂತು ಒಲೆ ಕೆಡಿಸಿತು, ಈ ರೀತಿ ಎರಡು ವಾಕ್ಯಗಳು ಬಂದಿರ್ತವೆ. ಎರಡು ವಾಕ್ಯಗಳು ಬಂದಿರುವಂಥ ಗಾದೆ ಮಾತುಗಳು ಇದಕ್ಕೆ ಉದಾಹರಣೆಗಳಾಗಿರ್ತವೆ. ದೃಷ್ಟಾಂತ ಅಂದರೆ ಗಾದೆ ಅಂತ ನೆನ್ಪಿಟ್ಕೊಂಡ್ಬಿಡ್ರಿ. ಬಿಂಬ ಪ್ರತಿಬಿಂಬ, ದೃಷ್ಟಾಂತ ಅಂದರೆ ಬಿಂಬ ಪ್ರತಿಬಿಂಬ, ಗಾದೆ ಅಂತ ನೆನಪಾಗ್ಬಿಡ್ಬೇಕು. ಆಗಲೇ ಹೇಳಿದ್ವಿ ರೂಪಕ ಅಲಂಕಾರ ಅಂದರೆ ಅಭೇದ ವರ್ಣನೆ, ಅರ್ಥಾಂತರನ್ಯಾಸ ಅಲಂಕಾರ ಅಂದರೆ ಸಮರ್ಥನೆ, ಉತ್ಪ್ರೇಕ್ಷೆ ಅಂದರೆ ಊಹಿಸಿ, ಸಮರ್ಥಿಸಿ, ಕಲ್ಪಿಸಿ ಅಂತ ನೆನ್ಪಿಟ್ಕೋಬೇಕು. 11ನೇ ಪ್ರಶ್ನೆ. ಕವಿಯು ಯಾವ ವಸ್ತುವನ್ನು ಕುರಿತು ವರ್ಣಿಸುತ್ತಾನೋ ಅದನ್ನು ಏನೆನ್ನುತ್ತಾರೆ? ನೋಡಿ, ಕವಿಯು ಯಾವ ವಸ್ತುವನ್ನು ಕುರಿತು ವರ್ಣಿಸುತ್ತಾನೋ ಅದನ್ನು ಏನೆನ್ನುತ್ತಾರೆ? ಅದಕ್ಕೆ ಅವರ್ಣ್ಯ, ಸಮಾನ ಧರ್ಮ, ವರ್ಣ್ಯ, ಉಪಮಾವಾಚಕ ಅಂತ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ವರ್ಣ್ಯ. ಸರಿಯಾದ ಉತ್ತರ ವರ್ಣ್ಯ ಆಗಿದೆ. ಹಂಗಾರೆ ಈ ಸಮಾನ ಧರ್ಮ ಅಂದರೆ ಏನು? ಸಮಾನ ಧರ್ಮ ಇಲ್ಲಿ ನಮಗೆ ಅಲಂಕಾರಗಳಲ್ಲಿ ಬರುತ್ತೆ. ಇದು ಸಮಾನ ಧರ್ಮ ಅಂದರೆ ಉಪಮೇಯ ಮತ್ತು ಉಪಮಾನಗಳು ಎರಡು ಒಂದೇ ಗುಣವನ್ನು ಹೊಂದಿದ್ದಾವೆ ಅಂತ ಹೇಳುವಂಥ ಪದ ಇರುತ್ತಲ್ಲ, ಅದನ್ನು ಸಮಾನ ಧರ್ಮ ಅಂತ ಗುರುತಿಸ್ತೀವಿ. ವರ್ಣ್ಯ ಅಂದರೆ ಯಾವುದನ್ನು ಕುರಿತು ವರ್ಣಿಸುತ್ತಾನೋ ಅದು ವರ್ಣ್ಯ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ವಿಶೇಷಣ, ವಿಶೇಷ್ಯ ಅಂತ ಹೇಳ್ತೀವಲ್ವ, ಅವು ಆ ಪದಗಳು. ಇಲ್ಲಿ ವಿಶೇಷಣ ಅಂದರೆ ವಿಶೇಷತೆಯನ್ನು ಹೇಳುವಂಥ ಪದ ವಿಶೇಷಣ. ವಿಶೇಷ್ಯ ಅಂದರೆ ವಿಶೇಷತೆಯನ್ನು ಹೇಳಿಸಿಕೊಳ್ಳುವ ಪದ ವಿಶೇಷ್ಯ. ಆ ವಿಶೇಷ್ಯ ಅಂದರೂ ಒಂದೇ, ವರ್ಣ್ಯ ಅಂದರೂ ಒಂದೇ ಅಂತ ಹೇಳ್ಬೋದು ಇಲ್ಲಿ. ನಂತರ ಉಪಮವಾಚಕ, ಅದೇ ಉಪಮಾಲಂಕಾರದಲ್ಲಿ ಬರುವಂಥ ಕೆಲವೊಂದು ಪದಗಳೇನಿದಾವಲ್ಲ, ಅಂತೆ, ಹಾಂಗ, ಹಾಗೆ, ಅಂದಿರೆ, ಅಂದದಿ, ಓಲ್, ಓಳ್, ಇವೇನಿದಾವಲ್ಲ ಇವೆಲ್ಲ ಉಪಮವಾಚಕಗಳು ಅಂತ ಕರಿತೀವಿ. 12ನೇ ಪ್ರಶ್ನೆ ನೋಡಿಬಿಡೋಣ. ಭಾಷಾ ಕೌಶಲ್ಯಗಳ ಬೋಧನಾ ಪ್ರಕ್ರಿಯೆಯಲ್ಲಿ ಅಸಿಂಧುವೆನಿಸುವ ಅಂಶ ಯಾವುದು ಅಂತ ನೋಡಿ. ಭಾಷಾ ಕೌಶಲ್ಯಗಳ ಬೋಧನಾ ಪ್ರಕ್ರಿಯೆಯಲ್ಲಿ ಅಸಿಂಧುವೆನಿಸುವ ಅಂಶ, ಅದಕ್ಕೆ ಉತ್ತರ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ ನೋಡ್ರಿ. ಉತ್ತಮ ಭಾಷಾ ಪ್ರಯೋಗದ ಅನುಕರಣೆಯ ಮೂಲಕ ಕಲಿಸುವುದು, ಭಾಷಾ ಕೌಶಲ್ಯಗಳನ್ನು ಸಮಗ್ರವಾಗಿ ಮತ್ತು ಸರಳ ಕ್ರಮದಲ್ಲಿ ಕಲಿಸುವುದು, ಪ್ರತಿಯೊಂದು ಅಕ್ಷರವನ್ನು ಪದೇ ಪದೇ ತಿದ್ದಿಸಿ ಪ್ರಗತಿ ಬೆಳೆಸುವುದು, ಭಾಷಾ ಕಲಿಕೆಗೆ ಮನಸ್ಸು ಮತ್ತು ಸಾಮಾಜಿಕ ಪರಿಸರವನ್ನು ಬಳಸಿಕೊಳ್ಳುವುದು. ಇದಕ್ಕೆ ಸರಿಯಾದ ಉತ್ತರ 3ನೇ ಉತ್ತರನೇ ಸರಿ. ಪ್ರತಿಯೊಂದು ಅಕ್ಷರವನ್ನು ಪದೇ ಪದೇ ತಿದ್ದಿಸಿ ಪ್ರಗತಿ ಬೆಳೆಸುವುದು. ಇದಕ್ಕೆ ವಿವರಣೆ ನೋಡೋಣ ಸ್ವಲ್ಪ. ಭಾಷಾ ಕಲಿಕೆಯಲ್ಲಿ ತಪ್ಪುಗಳನ್ನು ಸರಿಪಡಿಸುವುದು ಅಗತ್ಯವಾದರೂ ಪ್ರತಿಯೊಂದು ಅಕ್ಷರದ ತಪ್ಪನ್ನು ಪದೇ ಪದೇ ತಿದ್ದಿಸುವುದು ಕಲಿಕೆಯನ್ನು ಯಾಂತ್ರಿಕಗೊಳಿಸಬಹುದು. 13ನೇ ಪ್ರಶ್ನೆ. ಭಾಷೆಯ ಸ್ವರೂಪಕ್ಕೆ ಸರಿಹೊಂದುವ ಲಕ್ಷಣ. ಭಾಷೆ ಆನುವಂಶಿಕವಾಗಿ ಬರುವಂಥದ್ದು, ಭಾಷೆ ಭಾವನಾ ರೂಪಕ ಮತ್ತು ಭಾವನಾ ವಾಹಕ, ಭಾಷೆ ಧ್ವನಿ ಸಂಕೇತಗಳ ಅರ್ಥಬದ್ಧ ವ್ಯವಸ್ಥೆ, ಭಾಷೆ ಮನಸ್ಸಿನ ಸ್ಥಿತಿಯನ್ನು ಮಾತ್ರ ವ್ಯಕ್ತಪಡಿಸುವ ಸಾಧನ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಇವೆಲ್ಲವೂ ಭಾಷೆ ಎಂದರೇನು ಅಥವಾ ಭಾಷೆ ಹೇಗೆ ಹುಟ್ಟಿತು ಅನ್ನಲ್ಲಿ ಬರುವಂಥ ಕೆಲವೊಂದು ವಾದಗಳು ಅಥವಾ ಸಿದ್ಧಾಂತಗಳೇ
ಇದ್ದಾವೆ. ಆದರೆ ಕೊನೆಗೆ ಅಂತಿಮವಾಗಿ ನಾವು ಇಲ್ಲಿ ನಿರ್ಧಾರ ಮಾಡಿದ್ದು ಭಾಷೆ ಧ್ವನಿ ಸಂಕೇತಗಳ ಅರ್ಥಬದ್ಧ ವ್ಯವಸ್ಥೆ ಎನ್ನುವ ಡೆಫಿನೇಷನ್ನ. ಯಾರು ಸ್ಟುಟೆವಾಂಟ್ ಎನ್ನುವ ಒಂದು ಭಾಷಾ ವಿಜ್ಞಾನಿ ಹೇಳ್ತಾರೆ, ಭಾಷೆಯು ಮನುಷ್ಯನು ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಲು ಬಳಸುವಂತಹ ಯಾದೃಚ್ಛಿಕ ಧ್ವನಿ ಸಂಕೇತಗಳ ಒಂದು ವ್ಯವಸ್ಥೆಯನ್ನೇ ಭಾಷೆ ಎಂದು ಕರೆಯುತ್ತಾರೆ ಎನ್ನುವ ಈ ಡೆಫಿನೇಷನನ್ನು ಸ್ಟುಟೆವಾಂಟ್ ಎನ್ನುವ ಒಂದು ಭಾಷಾ ವಿಜ್ಞಾನಿ ಹೇಳ್ತಾನೆ. ಅದನ್ನೇ ಎಲ್ಲರೂ ಅಂತಿಮವಾಗಿ ಒಪ್ಕೋತಾರೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ಇಲ್ಲೇನಿದಾವಲ್ಲ ಬೇರೆ ಬೇರೆವು ಇವೇ ಬಂದಿದ್ದು. ಆದರೆ ಕೊನೆಗೆ ಒಬ್ಬೊಬ್ಬರೇ ಅವನ್ನ ವಿರೋಧ ಮಾಡ್ತಾ ಹೋಗ್ತಾರೆ, ಇದು ತಪ್ಪು ತಪ್ಪು ಅಂತ. ಕೊನೆ ಅಂತಿಮವಾಗಿ ಇದು ನಿರ್ಧಾರ ಆಗಿದೆ. ನೋಡಿ ನಮ್ಗೆ ಎಷ್ಟು ಕನ್ಫ್ಯೂಸ್ ಮಾಡುತ್ತಾರೆ. ಇಲ್ಲಿ ಇವು ಎಲ್ಲವೂ ಅಕಸ್ಮಾತ್ ಏನಾದರೂ ಇದು ಇರಲಿಲ್ಲ ಅಂದರೆ ಇಲ್ಲಿ ಬೇರೆದು ಡೆಫಿನೇಷನ್ ಆಗ್ತಾ ಇತ್ತು. ಹಾಗಾಗಿನೇ ಎಲ್ಲವೂ ಸರಿಯಾದ ಉತ್ತರಗಳೇ ಇರ್ತವೆ. ಅದರಲ್ಲಿ ತುಂಬ ಹತ್ತಿರವಾದ ಉತ್ತರ ಯಾವುದು ಅನ್ನೋದನ್ನು ನೋಡಬೇಕಾಗತ್ತೆ ನಾವು. 14ನೇ ಪ್ರಶ್ನೆ, ಉತ್ತಮ ಆಲಿಸುವಿಕೆಯಲ್ಲಿ ಸಾಧಿಸಬೇಕಾದ ಅತಿ ಮುಖ್ಯ ಅಂಶ ಏನು? ನೋಡಿ, ಉತ್ತಮ ಆಲಿಸುವಿಕೆಯಲ್ಲಿ ಸಾಧಿಸಬೇಕಾದ ಅತಿ ಮುಖ್ಯ ಅಂಶ ಯಾವುದು ಅಂತ. ಕಣ್ಣು ಮುಚ್ಚಿ ಅಂತರ್ಮುಖಿಯಾಗಿ ಕೇಳುವುದು, ಆಲಿಸುತ್ತಾ ವಿಷಯಗಳನ್ನು ಮೌಲ್ಯಮಾಪನ ಮಾಡುವುದು, ಆಲಿಸುತ್ತಾ ಕಲ್ಪನಾ ಲೋಕದಲ್ಲಿ ಮುಳುಗುವುದು, ಉದ್ದೇಶಪೂರ್ವಕವಾಗಿ ಧ್ವನಿ ಏರಿಳಿತಗಳನ್ನು ಗಮನಿಸಿ ಆಲಿಸುವುದು. ಉತ್ತರ ನೋಡಿ, ಎಲ್ಲವೂ ಸರಿಯಾದ ಉತ್ತರಗಳೇ. ನಾವು ಈ ಯಾವ ರೀತಿಯಲ್ಲಿ ಕೇಳಿದ್ರೂ ತಪ್ಪೇನಲ್ಲ. ಆದರೆ ಇದು ಎಲ್ಲದರಲ್ಲಿ ಅತಿ ಪರಿಣಾಮಕಾರಿ ಯಾವುದು ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಉತ್ತರ ಕೊನೆಯದು, ಉದ್ದೇಶಪೂರ್ವಕವಾಗಿ ಧ್ವನಿ ಏರಿಳಿತಗಳನ್ನು ಗಮನಿಸಿ ಆಲಿಸೋದಿದೆಯಲ್ಲ, ಅದು ಒಳ್ಳೆಯ ಆಲಿಸುವಿಕೆಯ ಲಕ್ಷಣ ಆಗಿದೆ ಅಂತ ಹೇಳ್ತಿದ್ದಾರೆ. ಅಂದರೆ ನಾವೇ ಉದ್ದೇಶಪೂರ್ವಕವಾಗಿ ಆಲಿಸಬೇಕು, ಸುಮ್ಮನೆ ಆಲಿಸೋದಲ್ಲ, ಧ್ವನಿ ಏರಿಳಿತಗಳನ್ನು ಗಮನಿಸ್ತಾ ಆಲಿಸ್ಬೇಕು. 15, ಉತ್ತಮ ರೀತಿಯ ಮೌನ ವಾಚನದಲ್ಲಿ ಒಳಗೊಳ್ಳದ ಅಂಶ. ಒಳಗೊಳ್ಳದ ಅಂಶ ನೋಡಿ, ಅದಕ್ಕೆ ನೋಡಿ ಕೊನೆಯ ತನಕ ಪ್ರಶ್ನೆಯನ್ನು ಓದಬೇಕು ಅಂತ ಇಲ್ಲಿ ನೆಗೆಟಿವ್ ಆಗಿ ಕೇಳಿದ್ದಾನೆ. ಉತ್ತಮ ರೀತಿಯ ಮೌಲ್ಯ ವಾಚನದ ಒಳಗೊಳ್ಳುವ ಅಲ್ಲ, ಒಳಗೊಳ್ಳುವ ಅಂಶಗಳಲ್ಲ, ಒಳಗೊಳ್ಳದ ಅಂಶ. ಅಂದರೆ ಇಲ್ಲಿ 3 ಒಳಗೊಳ್ಳುವಂತಹ ಅಂಶಗಳಿರ್ಬೋದೇನೋ, ಒಂದು ಮಾತ್ರ ನೆಗೆಟಿವ್ ಆಗಿರುತ್ತೆ. ಅದು ನಾವು ನೆಗೆಟಿವ್ ಆಗಿರೋದನ್ನೇ ಹೇಳಬೇಕಾಗುತ್ತೆ. ಹಾಗಾಗಿನೇ ಪ್ರಶ್ನೆಯನ್ನು ಪೂರ್ತಿ ನೋಡ್ಬೇಕನ್ನೋದು ಇದೇ ಕಾರಣಕ್ಕೆ. 1ನೇದು, ಆಸಕ್ತಿಯಿಂದ ಉದ್ದೇಶಪೂರ್ವಕವಾಗಿ ಓದುವುದು. ಇದು ಸರಿ ಅಂದರೆ ಇದು ಪದೇ ಪದೇ ಓದಿ ಕಂಠಪಾಠ ಮಾಡುವುದು, ಮೌನವಾಗಿ ಇಡಿಯಾಗಿ ಓದಿ ಗ್ರಹಿಸುವುದು, ಅರ್ಥ ಗ್ರಹಿಸುತ್ತಾ ಏಕಾಗ್ರತೆಯಿಂದ ಓದುವುದು. ನೋಡಿ, ಇದರಲ್ಲಿ 3 ಸರಿ ಇದ್ದಾವೆ, ಒಂದು ಮಾತ್ರ ತಪ್ಪಿದೆ. ಪದೇ ಪದೇ ಓದಿ ಕಂಠಪಾಠ ಮಾಡುವುದು ಉತ್ತಮ ಮೌನ ವಾಚನ ಒಳಗೊಂಡಿರಲ್ಲ. ಹಾಗಾಗಿ ಸರಿಯಾದ ಉತ್ತರ ಇದಕ್ಕೆ 2ನೇದು. 16ನೇ ಪ್ರಶ್ನೆ, ಮಕ್ಕಳ ಶಾಬ್ದಿಕ ಭಾಷೆಯ ಬೆಳವಣಿಗೆಯಲ್ಲಿ ಅತ್ಯಂತ ಹೆಚ್ಚು ಪ್ರಭಾವ ಬೀರುವ ಅಂಶ. ನೋಡಿ, ಮಕ್ಕಳ ಶಾಬ್ದಿಕ ಭಾಷೆಯ ಬೆಳವಣಿಗೆಯಲ್ಲಿ ಅತ್ಯಂತ ಹೆಚ್ಚು ಪ್ರಭಾವ ಬೀರುವ ಅಂಶ ಯಾವುದು ಅಂತ. ವಯಸ್ಕರೊಂದಿಗೆ ವಿಚಾರ ವಿನಿಮಯ, ದಿನಪತ್ರಿಕೆಗಳ ವಾಚನ. ನೋಡಿ, ಶಾಬ್ದಿಕ ಪರಿಭಾಷೆಯ ಬೆಳವಣಿಗೆಯಲ್ಲಿ ಅದು ನೆನಪಿರ್ಬೇಕು ನಮಗೆ. ಸಮವಯಸ್ಕರೊಂದಿಗೆ ವಿಚಾರ ವಿನಿಮಯ, ದಿನಪತ್ರಿಕೆಗಳ ವಾಚನ, ನಿಯತಕಾಲಿಕೆಗಳ ವಾಚನ, ಮಕ್ಕಳ ಆನುವಂಶಿಕ ಹಿನ್ನೆಲೆ. ನೋಡಿ, ಪರಸ್ಪರ ಮಕ್ಕಳ ಸಂವಾದದಿಂದ ಪದ ಸಂಪತ್ತು, ವಾಕ್ಯ ರಚನೆ ಮತ್ತು ಅಭಿವ್ಯಕ್ತಿ ಬೆಳೆಯುತ್ತದೆ. ಹಾಗಾಗಿನೇ ಸರಿಯಾದ ಉತ್ತರ 1ನೇದು. ಮಕ್ಕಳ ಪರಸ್ಪರ ಸಂವಹನದಿಂದ ಪದ ಸಂಪತ್ತು, ವಾಕ್ಯ ರಚನೆ, ಅಭಿವ್ಯಕ್ತಿ ಬೆಳೆಯುತ್ತೆ. ನೆಕ್ಸ್ಟ್ 17ನೇ ಪ್ರಶ್ನೆ, ಕೈ ಬರಹದಲ್ಲಿ ಕಂಡುಬರುವ ವ್ಯಾಕರಣ ದೋಷಗಳಿಗೆ ಮುಖ್ಯ ಕಾರಣ ಏನು? ನೋಡ್ರಿ, ಕೈ ಬರಹದಲ್ಲಿ ಕಂಡುಬರುವ ವ್ಯಾಕರಣ ದೋಷಗಳಿಗೆ ಮುಖ್ಯ ಕಾರಣ ವ್ಯಾಕರಣ ದೋಷಗಳು. ನೋಡ್ರಿ, ಇದು ಬರೀ ನಾವು ಕೈ ಬರಹ ಅಂದ ತಕ್ಷಣ ಕೈ ಬರವಣಿಗೆ ಅಂತ. ಕೈ ಬರಹದಲ್ಲಿ ಕಂಡುಬರುವ ವ್ಯಾಕರಣ ದೋಷಗಳಿಗೆ ಮುಖ್ಯ ಕಾರಣ ಏನು? ಪ್ರಶ್ನೆಯನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮಾತು ಮತ್ತು ಓದಿನಲ್ಲಿ ಕಂಡುಬರುವ ದೋಷಗಳು: ಸುಂದರ ಕೈ ಬರಹಕ್ಕೆ ಉತ್ತೇಜನದ ಕೊರತೆ, ಆಂಗ್ಲ ಮಾಧ್ಯಮದಲ್ಲಿ ಬೋಧನೆ, ಪದ ಮತ್ತು ವಾಕ್ಯ ರಚನೆಯ ಅಭ್ಯಾಸಗಳ ಕೊರತೆ. ಈಗ ಗೊತ್ತಾಗಿರುತ್ತೆ ನಿಮಗೆ. ಸರಿಯಾದ ಉತ್ತರ 4ನೇದು, ಪದ ಮತ್ತು ವಾಕ್ಯ ರಚನೆಯ ಅಭ್ಯಾಸಗಳ ಕೊರತೆನೇ ಇದಕ್ಕೆ ಸರಿಯಾದ ಉತ್ತರ. ಯಾಕಂದರೆ ಬರವಣಿಗೆಯ ವ್ಯಾಕರಣದ ಶುದ್ಧತೆಗೆ ಪದ ಮತ್ತು ವಾಕ್ಯ ರಚನೆಯ ನಿರಂತರ ಅಭ್ಯಾಸ ಅಗತ್ಯ. ಯಾಕಂದ್ರೆ ವ್ಯಾಕರಣ ಗೊತ್ತಿರಬೇಕಂದ್ರೆ ನಾವು ಅಭ್ಯಾಸ ಮಾಡಲೇಬೇಕು. 18ನೇ ಪ್ರಶ್ನೆ, ತರಗತಿಗಳಲ್ಲಿ ದ್ವಿಭಾಷೆಯನ್ನು ಬಳಸುವುದರಿಂದ. ಈಗಾಗಲೇ ದ್ವಿಭಾಷಾ ಪದ್ಧತಿ ನಮ್ಮ ರಾಜ್ಯ ಸರ್ಕಾರ ಜಾರಿ ಮಾಡಿದೆ. ಅದೇ ಈಗ ಸ್ವಲ್ಪ ಗೊಂದಲಗಳು ಶುರುವಾಗಿದ್ದಾವೆ. ಹಿಂದಿ ಇಲ್ಲ ಅಂತ ಹಿಂದಿಯನ್ನು ತೆಗೆದಿದ್ದಾರೆ. ಅದರ ಕುರಿತು ಪ್ರಶ್ನೆಯನ್ನು ಕೇಳಿದ ನೋಡಿ. ಭಾಷಾ ಕಲಿಕೆ ಹಾಗೂ ಪ್ರಯೋಗ ಉತ್ತಮಗೊಳ್ಳುತ್ತದೆ.
ಪಠ್ಯ ಕಲಿಕೆಗೆ ಅಡ್ಡಿಯಾಗುತ್ತದೆ. ಒಂದೇ ಅಧಿಕೃತ ಭಾಷೆಯನ್ನು ಮಾತ್ರ ಬಳಸಬೇಕು. ಯಾವ ಭಾಷೆಯಲ್ಲೂ ಪ್ರಭುತ್ವ ಸಾಧಿಸುವುದಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಒಂದನೇದು, ಭಾಷಾ ಕಲಿಕೆ ಹಾಗೂ ಪ್ರಯೋಗ ಉತ್ತಮಗೊಳ್ಳುತ್ತದೆ. 19ನೇ ಪ್ರಶ್ನೆ, ಪಾಠ ಬೋಧನಾ ಸಂದರ್ಭದಲ್ಲಿ ಸೂಚನೆಗಳನ್ನು ನೀಡುವ ಮುಖ್ಯ ಉದ್ದೇಶ. ಪಾಠ ಬೋಧನಾ ಸಂದರ್ಭದಲ್ಲಿ ಸೂಚನೆಗಳನ್ನು ನೀಡ್ತೀವಲ್ಲ, ಅದ್ರ ಮುಖ್ಯ ಉದ್ದೇಶ ಏನು ಅಂತ. ತರಗತಿಯ ಅಶಿಸ್ತು, ಗದ್ದಲಗಳನ್ನು ನಿಯಂತ್ರಿಸಲು, ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆಯನ್ನು ವ್ಯವಸ್ಥಿತವಾಗಿ ಮುಂದುವರಿಸಲು, ಕಲಿಕೆಯನ್ನು ನಿರಂತರ ಮೌಲ್ಯಮಾಪನ ಮಾಡಲು, ಕಲಿಕಾ ಮೌಲ್ಯಮಾಪನ ಮತ್ತು ಚಟುವಟಿಕೆಗಳನ್ನು ಮಾಡಲು. ಇದಕ್ಕೆ ಸರಿಯಾದ ಉತ್ತರ ಎರಡನೇದು, ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆಯನ್ನು ವ್ಯವಸ್ಥಿತವಾಗಿ ಮುಂದುವರಿಸಲು ಸರಿಯಾದ ಉತ್ತರವಾಗಿದೆ. 20ನೇ ಪ್ರಶ್ನೆ, ಭಾಷಾ ಕೌಶಲ್ಯಗಳ ಕಲಿಕೆಯಲ್ಲಿ ಬಳಸಬಹುದಾದ ಸ್ವಯಂ ಬೋಧಿನಿ ಸಾಧನ. ಭಾಷಾ ಕೌಶಲ್ಯಗಳ ಕಲಿಕೆಯಲ್ಲಿ ಬಳಸಬಹುದಾದ ಸ್ವಯಂ ಬೋಧಿನಿ ಸಾಧನ: ಪಠ್ಯಪುಸ್ತಕ, ಸಂಪನ್ಮೂಲ ಪುಸ್ತಕ, ಕಾಪಿ ಪುಸ್ತಕ, ಅಭ್ಯಾಸ ಪುಸ್ತಕ. ಇದಕ್ಕೆ ಸರಿಯಾದ ಉತ್ತರ ಅಭ್ಯಾಸ ಪುಸ್ತಕ. ಇದು ಸ್ವಯಂ ಬೋಧಿನಿ ಸಾಧನ ಆಗಿದೆ. ಅಭ್ಯಾಸ ಪುಸ್ತಕವು ವಿದ್ಯಾರ್ಥಿಗೆ ಸ್ವತಂತ್ರವಾಗಿ ಅಭ್ಯಾಸ ಮಾಡಲು ಸಹಾಯ ಮಾಡುತ್ತೆ, ಹಾಗಾಗಿ ಇದು ಸರಿ. ಆಮೇಲೆ ಇವು ಬೇರೆ ಆಯ್ಕೆಗಳು ಯಾಕೆ ಸರಿಯಲ್ಲ ಅಂದರೆ, ಮುಖ್ಯ ಪಠ್ಯ ಸಂಪನ್ಮೂಲ ಅದು ಮುಖ್ಯ, ಅದು ಪಾಠವನ್ನು ಕಲೀಲಿಕ್ಕೆ ಮುಖ್ಯವಾದದ್ದು. ಆದರೆ ಅದನ್ನು ನಾವೇ ಸ್ವತಂತ್ರವಾಗಿ ಓದಿ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಅಂದರೆ ನಾವು ಅಂದರೆ ಮಗು. ಎರಡನೇದು, ಶಿಕ್ಷಕರಿಗೆ ಬೋಧನೆಗೆ ಹೆಚ್ಚು ಸಹಾಯಕವಾಗಿರುತ್ತೆ ಎರಡನೇದು. ಆದರೆ ಮೂರನೇದು, ಬರೆಯುವ ಸಾಧನ, ಸ್ವಯಂ ಬೋಧನೆಯ ನಿರ್ದಿಷ್ಟ ಸಾಧನ ಅಲ್ಲ ಅದು, ಕಾಪಿ ಪುಸ್ತಕ ಅನ್ನೋದು. 21ನೇ ಪ್ರಶ್ನೆ, ವಿದ್ಯಾರ್ಥಿಯ ಉಚ್ಚಾರ ಹಾಗೂ ಧ್ವನಿ ಗ್ರಹಿಕೆಯಲ್ಲಿನ ದೋಷಗಳ ಪರಿಹಾರಕ್ಕೆ ಬಳಸಬಹುದಾದ ವಿಶಿಷ್ಟ ಸಾಧನ ಯಾವುದು ಅನ್ನೋ ಥರ ಕೇಳಿದ್ದಾನೆ. ಇದಕ್ಕೆ ಮತ್ತೊಮ್ಮೆ ನೋಡೋಣ. ಧ್ವನಿಯ ಉಚ್ಚಾರ ಹಾಗೂ ಧ್ವನಿ ಗ್ರಹಿಕೆಯಲ್ಲಿನ ದೋಷಗಳ ಪರಿಹಾರಕ್ಕೆ ಬಳಸಬಹುದಾದ ವಿಶಿಷ್ಟ ಸಾಧನ: ಧ್ವನಿ ಮುದ್ರಣ, ಕ್ರಿಯಾ ಸಂಶೋಧನೆ, ಭಾಷಾ ಕೊಠಡಿ, ಭಾಷಾ ಪ್ರಯೋಗಾಲಯ. ಇದಕ್ಕೆ ಸರಿಯಾದ ಉತ್ತರ ಭಾಷಾ ಪ್ರಯೋಗಾಲಯ. ಯಾಕೆ ಅಂತಂದರೆ, ಲ್ಯಾಂಗ್ವೇಜ್ ಲ್ಯಾಬೊರೇಟರಿನಲ್ಲಿ ಕೇಳುವಿಕೆ ಮತ್ತು ಉಚ್ಚಾರಣೆಯನ್ನು ಪುನರಾವರ್ತಿತವಾಗಿ ಅಭ್ಯಾಸ ಮಾಡಬಹುದು. ಒಂದನೇದು, ಎರಡನೇದು, ಮೂರನೇದು ಯಾಕೆ ಅಲ್ಲ ಅಂತ ಅಂದರೆ, ಸಹಾಯಕ ಸಾಧನವಾಗಬಹುದು ಆದರೆ ವಿಶಿಷ್ಟ ವ್ಯವಸ್ಥೆ ಅಲ್ಲ. ಎರಡನೇದು, ಇದೊಂದು ಸಂಶೋಧನಾ ಪದ್ಧತಿ ಆಯಿತಾ, ಹಾಗಾಗಿ ಅದು ಅಲ್ಲ. ಮೂರನೇದು, ಸಾಮಾನ್ಯ ಭಾಷಾ ಕೊಠಡಿ ಪ್ರಯೋಗಾಲಯದಷ್ಟು ನಿರ್ದಿಷ್ಟ ಧ್ವನಿ ಅಭ್ಯಾಸ ವ್ಯವಸ್ಥೆ ಅಲ್ಲ ಇದು, ಹಾಗಾಗಿನೇ ಮೂರನೇದು ಅಲ್ಲ. 4ನೇದು ಸರಿಯಾದ ಉತ್ತರ. ಪ್ರಶ್ನೆ 22, ಪದ್ಯ ಬೋಧನೆಯಲ್ಲಿ ರಸಾನುಭವವನ್ನು ಮೌಲ್ಯಮಾಪನ ಮಾಡುವ ಬಗೆ. ಪದ್ಯ ಬೋಧನೆಯಲ್ಲಿ ರಸಾನುಭವವನ್ನು ಮೌಲ್ಯಮಾಪನ ಮಾಡುವ ಬಗ್ಗೆ ಯಾವುದು ಅಂತ. ಪದ್ಯದಲ್ಲಿ ಕಂಠಪಾಠವನ್ನು ಒಪ್ಪಿಸಿಕೊಳ್ಳುವುದು, ಪದ್ಯದ ಬಗ್ಗೆ ವಸ್ತುನಿಷ್ಠ ಪ್ರಶ್ನೆಗಳನ್ನು ಕೇಳುವುದು, ಪದ್ಯದ ಸಾರಾಂಶವನ್ನು ಕುರಿತು ವಿವರಣೆ ಕೇಳುವುದು, ಪದ್ಯದಲ್ಲಿನ ಭಾಷಾಂಶಗಳ ಅಭ್ಯಾಸ ಮಾಡಿಸುವುದು. ತುಂಬ ಸುಲಭವಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಪದ್ಯದ ಸಾರಾಂಶವನ್ನು ಕುರಿತು ವಿವರಣೆ ಕೇಳೋದು. ಇದು ಸರಿಯಾದ ಉತ್ತರ. ಯಾಕೆ ಅಂತಂದರೆ, ರಸಾನುಭವವು ವಿದ್ಯಾರ್ಥಿಯ ಭಾವಗ್ರಹಿಕೆ ಮತ್ತು ಆಶಯ ಗ್ರಹಿಕೆಯೊಂದಿಗೆ ಸಂಬಂಧಿಸಿದೆ. 1, 2, 4 ಯಾಕಲ್ಲ ಅಂತಂದರೆ, ಕಂಠಪಾಠ ಮಾತ್ರ ರಸಾನುಭವನ ಅಳೆಯಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಎರಡನೇದು, ವಸ್ತುನಿಷ್ಠ ಪ್ರಶ್ನೆಗಳು ಜ್ಞಾನವನ್ನು ಅಳೆಯುತ್ತವೆ. 4, ಭಾಷಾಂಶದ ಅಭ್ಯಾಸ ಬೇರೆ ಒಂದು ಕೌಶಲ ಆಗಿದೆ, ಹಾಗಾಗಿನೇ ಇದನ್ನು ಸರಿಯಾದ ಉತ್ತರ ಅಲ್ಲ. 23ನೇ ಪ್ರಶ್ನೆ, ಭಾವಪೂರ್ಣ ಅಭಿವ್ಯಕ್ತಿಯನ್ನು ಬೆಳೆಸುವ ಚಟುವಟಿಕೆ ಯಾವುದು? ಭಾವಪೂರ್ಣ ಅಭಿವ್ಯಕ್ತಿಯನ್ನು ಬೆಳೆಸುವ ಚಟುವಟಿಕೆ: ಪುನರಾವರ್ತಿತ ಭಾಷಣ, ಪಾತ್ರಾಭಿನಯ, ಚರ್ಚಾ ಸ್ಪರ್ಧೆ, ಹರಟೆ. ಇದಕ್ಕೆ ಸರಿಯಾದ ಉತ್ತರ ಪಾತ್ರಾಭಿನಯ ಸರಿಯಾದ ಉತ್ತರ. ಯಾಕೆ ಅಂತಂದರೆ, ಪಾತ್ರಾಭಿನಯದಲ್ಲಿ ಧ್ವನಿ, ಮುಖಭಾವ, ದೇಹ ಭಾಷೆ ಮತ್ತು ಭಾವನೆಗಳನ್ನು ಬಳಸಬೇಕಾಗುತ್ತದೆ. ಆದರೆ 1, 2, 3, 4 ಅಲ್ಲ. ಯಾಕೆಂದರೆ ಇದು ಪುನರಾವರ್ತನೆ ಪ್ರಧಾನವಾದ ಅಂಶವಾಗಿದೆ. 3 ತಾರ್ಕಿಕ ಅಭಿವ್ಯಕ್ತಿ ಪ್ರಧಾನವಾದ ಅಂಶವಾಗಿದೆ. 4 ಅನೌಪಚಾರಿಕ ಸಂಭಾಷಣೆ ಆಗಿದೆ, ಹಾಗಾಗಿನೇ ಅದನ್ನು ಅಲ್ಲ. ಮುಂದಿನ ಪ್ರಶ್ನೆ 24, ಕ್ರಿಯಾ ಸಂಶೋಧನೆಯಲ್ಲಿ ಪೂರ್ವ ಮತ್ತು ಉತ್ತರ ಪರೀಕ್ಷೆಗಳು ಕ್ರಮವಾಗಿ ಯಾವ ಉದ್ದೇಶ ಹೊಂದಿವೆ? ಇದಕ್ಕೆ ಉತ್ತರ ನೈದಾನಿಕ ಮತ್ತು ಸಾಫಲ್ಯತ, ನೈದಾನಿಕ ಮತ್ತು ನೈದಾನಿಕ, ಸಾಧನ ಮತ್ತು ನೈದಾನಿಕ, ಪ್ರೇರಣಾ ಮತ್ತು ನೈದಾನಿಕ. ಇದಕ್ಕೆ ಸರಿಯಾದ ಉತ್ತರ ನೈದಾನಿಕ ಮತ್ತು ಸಾಫಲ್ಯತ ಪರೀಕ್ಷೆಗಳು. 25ನೇ ಪ್ರಶ್ನೆ, ಭಾಷಾ ಪಾಠ ಯೋಜನೆಯಲ್ಲಿ ಗಮನಿಸಬೇಕಾದ ಅತಿ ಮುಖ್ಯ ಅಂಶ. ನೋಡಿ, ಭಾಷಾ ಪಾಠ ಯೋಜನೆಯಲ್ಲಿ ಗಮನಿಸಬೇಕಾದ ಅತಿ ಮುಖ್ಯವಾದ ಅಂಶ ಯಾವುದು? ಲಭ್ಯವಿರುವ ಕಾಲಕ್ಕೆ ಅಗತ್ಯ ಪಠ್ಯ ವಿಷಯಗಳನ್ನು ಆಯ್ಕೆ ಮಾಡುವುದು, ಆಯ್ಕೆ ಪಠ್ಯದ ಬೋಧನಾಂಶಗಳನ್ನು ಕ್ರಮಬದ್ಧವಾಗಿ ಪಟ್ಟಿ ಮಾಡುವುದು, ಉದ್ದೇಶ ಸಾಧನೆಗೆ ಯುಕ್ತ ರಚನಾತ್ಮಕ ಚಟುವಟಿಕೆಗಳನ್ನು ಒದಗಿಸುವುದು, ಅಂದಿನ ಪಾಠಗಳಿಗೆ ಸೂಕ್ತ ಮನೆಗೆಲಸ ರೂಪಿಸುವುದು.
ಇದಕ್ಕೆ ಸರಿಯಾದ ಉತ್ತರ ಮೂರನೇದು, ಉದ್ದೇಶ ಸಾಧನೆಗೆ ಯುಕ್ತ ರಚನಾತ್ಮಕ ಚಟುವಟಿಕೆಗಳನ್ನು ಒದಗಿಸುವುದಾಗಿದೆ. 26ನೇ ಪ್ರಶ್ನೆ, ತರಗತಿಗಳಲ್ಲಿ ಬಹುಭಾಷಾ ಬಳಕೆಯಿಂದ ಬೀರುವ ಪರಿಣಾಮ. ತರಗತಿಗಳಲ್ಲಿ ಬಹುಭಾಷಾ ಬಳಕೆಯಿಂದ ಬೀರುವ ಪರಿಣಾಮ ಯಾವುದು ಅಂತ. ಮಕ್ಕಳ ಸಮಾನ ಅವಕಾಶಗಳನ್ನು ಕಸಿಯುತ್ತದೆ, ಮಾತೃಭಾಷೆಯ ಕಲಿಕೆಗೆ ತಡೆಯಾಗುತ್ತದೆ, ಮಕ್ಕಳ ನಡುವಿನ ಅಂತರ್ ಸಂಬಂಧಗಳು ದುರ್ಬಲಗೊಳ್ಳುತ್ತವೆ, ಭಾಷಾ ಸಾಮರಸ್ಯವನ್ನು ಮೂಡಿಸುತ್ತದೆ. ನಾನು ಸ್ವಲ್ಪ ಸ್ಪೀಡಾಗಿ ಹೇಳ್ತಾ ಇದ್ದೀನಿ, ಯಾಕಂದರೆ ಇಲ್ಲಿಗೆ ತುಂಬ ಸಮಯ ಆಗ್ತಾ ಇದೆ, ತುಂಬ ಲೆಂತಿ ಆಗ್ತಾ ಇದೆ. ನೀವು ಬೇಕು ಅಂದರೆ ಇದನ್ನು ಪಾಸ್ ಮಾಡಿಕೊಂಡು ನಿಲ್ಲಿಸ್ಕೊಂಡು ನೀವು ನೀಟಾಗಿ ಅರ್ಥ ಮಾಡಿಕೊಂಡು ಉತ್ತರವನ್ನು ಕೊಡುವಂಥ ಪ್ರಯತ್ನ ಮಾಡಿ, ಅರ್ಥ ಮಾಡಿಕೊಂಡು ಹೋಗುವಂಥ ಪ್ರಯತ್ನ ಮಾಡಿ. ಈಗ ಸುಮ್ಮನೆ ನಾನು ಪ್ರಶ್ನೆ ಹೇಳ್ತೀನಿ, 4 ಆಯ್ಕೆ ಕೇಳ್ತೀನಿ, ಉತ್ತರ ಹೇಳ್ತಿದ್ದೀನಿ ಅಂತ ಇದಕ್ಕಿದು ಉತ್ತರ ಅಂದ್ಕೊಂಡು ಮುಂದಕ್ಕೆ ಹೋಗಬೇಡಿ. ನೀವು ಸುಲಭವಾಗಿ ಅರ್ಥ ಮಾಡಿಕೊಂಡು ಉಳಿದ ಪ್ರಶ್ನೆಗಳಿಗೆ ಉತ್ತರಗಳು ಯಾವುದು ಅಂತ ತಿಳ್ಕೊಂಡು ಮುಂದಕ್ಕೆ ಹೋಗುವಂಥ ಪ್ರಯತ್ನ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಭಾಷಾ ಸಾಮರಸ್ಯವನ್ನು ಮೂಡಿಸುತ್ತದೆ. ಯಾಕೆ ಅಂತಂದರೆ ಬಹುಭಾಷಾ ಬಳಕೆ ಭಾಷಾ ವೈವಿಧ್ಯಕ್ಕೆ ಗೌರವ ಮತ್ತು ಭಾಷಾ ಸಾಮರಸ್ಯವನ್ನು ಬೆಳೆಸುತ್ತದೆ. 27ನೇ ಪ್ರಶ್ನೆ, ಮೌಲ್ಯಮಾಪನದಲ್ಲಿ ವ್ಯಾಪಕತೆ ಗುಣವನ್ನು ಪ್ರತಿಬಿಂಬಿಸುವ ಅಂಶ ಯಾವುದು? ಮೌಲ್ಯಮಾಪನದಲ್ಲಿ ವ್ಯಾಪಕತೆ ಗುಣವನ್ನು ಪ್ರತಿಬಿಂಬಿಸುವ ಅಂಶ ಯಾವುದು ಅಂತ. ಪಠ್ಯ ವಿಷಯಗಳ ಕಲಿಕೆಯನ್ನು ಆಳವಾಗಿ ಪರೀಕ್ಷಿಸುವುದು, ತರಗತಿಯ ಎಲ್ಲ ಮಕ್ಕಳ ಕಲಿಕೆಯನ್ನು ಸಾರ ಸಂಗ್ರಹಿಸಿ ಪರೀಕ್ಷಿಸುವುದು, ವಿದ್ಯಾರ್ಥಿಗಳ ಪಠ್ಯ ಕಲಿಕೆಯಲ್ಲಿ ದೋಷಗಳನ್ನು ಪತ್ತೆ ಹಚ್ಚುವುದು, ಪಠ್ಯ ಹಾಗೂ ಸಹಪಠ್ಯ ಕ್ಷೇತ್ರಗಳಲ್ಲಿನ ಸಾಮರ್ಥ್ಯಗಳನ್ನು ಮೌಲ್ಯಮಾಪನ ಮಾಡುವುದು. ಇದಕ್ಕೆ ಉತ್ತರ 4ನೇ ಆಯ್ಕೆ ಸರಿಯಾದದ್ದು. ಪಠ್ಯ ಹಾಗೂ ಸಹಪಠ್ಯ ಕ್ಷೇತ್ರಗಳಲ್ಲಿನ ಸಾಮರ್ಥ್ಯಗಳನ್ನು ಮೌಲ್ಯಮಾಪನ ಮಾಡುವುದು ಆಗಿದೆ. ಯಾಕಂದರೆ ವ್ಯಾಪಕ ಮೌಲ್ಯಮಾಪನವು ಕೇವಲ ಪಠ್ಯಜ್ಞಾನವಲ್ಲದೆ ಸಹಪಠ್ಯ ಸಾಮರ್ಥ್ಯಗಳನ್ನು ಒಳಗೊಂಡಿರುತ್ತದೆ. ನೆಕ್ಸ್ಟ್ 28ನೇ ಪ್ರಶ್ನೆ, ಪಠ್ಯಾಧಾರಿತ ಚರ್ಚೆಯಲ್ಲಿ ವಿದ್ಯಾರ್ಥಿಯ ಉತ್ತಮ ಅಭಿವ್ಯಕ್ತಿಗೆ ಆಧಾರ ಯಾವುದು? ನೋಡಿ, ಪಠ್ಯಾಧಾರಿತ ಚರ್ಚೆಯಲ್ಲಿ ವಿದ್ಯಾರ್ಥಿಯ ಉತ್ತಮ ಅಭಿವ್ಯಕ್ತಿಗೆ ಆಧಾರ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ 4 ಆಯ್ಕೆಗಳು: ಬುದ್ಧಿಶಕ್ತಿ ಮತ್ತು ಅಂತರ್ಮುಖಿತ್ವ, 2ನೇದು ಶಿಕ್ಷಕರ ಪ್ರಬುದ್ಧ ರೀತಿಯ ಬೋಧನಾ ಸಾಮರ್ಥ್ಯ, 3 ಮನಸ್ಸು ಹಾಗೂ ಸಮವಯಸ್ಕರ ಪ್ರಭಾವ, 4 ಓದಿ ಗ್ರಹಿಸುವ ಮತ್ತು ನಿರೂಪಿಸುವ ಕೌಶಲ. ಇದಕ್ಕೆ ಸರಿಯಾದ ಉತ್ತರ 4ನೇದು, ಓದಿ ಗ್ರಹಿಸುವ ಮತ್ತು ನಿರೂಪಿಸುವ ಕೌಶಲವಾಗಿದೆ. ಯಾಕೆ ಅಂತ ನಾವು ಸ್ವಲ್ಪ ಇದ್ರ ಬಗ್ಗೆ ನೋಡೋದಾದರೆ, ಮೊದಲು ವಿಷಯವನ್ನು ಓದಿ ಗ್ರಹಿಸಬೇಕು, ನಂತರ ಅದನ್ನು ಸ್ವಂತ ಮಾತಿನಲ್ಲಿ ನಿರೂಪಿಸಬೇಕು. ಹಾಗಾಗಿನೇ ಇದೇ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ವಿದ್ಯಾರ್ಥಿಗಳ ಸಮಗ್ರ ಶೈಕ್ಷಣಿಕ ಸಾಧನೆಯನ್ನು ಉತ್ತೇಜಿಸುವಲ್ಲಿ ಭಾಷಾ ಶಿಕ್ಷಕರಿಗೆ ಹೆಚ್ಚಿನ ಅವಕಾಶಗಳಿವೆ. ಈ ಹೇಳಿಕೆಯ ಧ್ವನಿಸುವ ಅರ್ಥ, ಇದರ ಅರ್ಥ ಏನು ಅಂತ ನೋಡಿ, ಇನ್ನೊಮ್ಮೆ ನೋಡೋಣ. ವಿದ್ಯಾರ್ಥಿಗಳ ಸಮಗ್ರ ಶೈಕ್ಷಣಿಕ ಸಾಧನೆಯನ್ನು ಉತ್ತೇಜಿಸುವಲ್ಲಿ ಭಾಷಾ ಶಿಕ್ಷಕರಿಗೆ ಹೆಚ್ಚಿನ ಅವಕಾಶಗಳಿವೆ. ಆಯಿತಾ, ಇದು ಏನು ಅರ್ಥವನ್ನು ಕೊಡುತ್ತೆ ಈ ಹೇಳಿಕೆ ಅನ್ನೋದು? ಭಾಷಾ ಶಿಕ್ಷಕ ಬೆಳೆಸುವ ಭಾಷಾ ಪ್ರಭುತ್ವವು ಇತರ ವಿಷಯಗಳ ಕಲಿಕೆಗೆ ನೆರವಾಗುತ್ತದೆ. ಭಾಷಾ ಬೋಧನೆಗೆ ಹೆಚ್ಚಿನ ಸಮಯವಿದ್ದು ಇತರ ವಿಷಯಗಳ ಕಲಿಕೆಯನ್ನು ಅನುಕೂಲಿಸಬಹುದು. ಭಾಷಾ ಕಲಿಕೆ ಅತ್ಯಂತ ಸಹಜವಾಗಿದ್ದು ಸ್ವಯಂ ಶೀಘ್ರವಾಗಿ ಕಲಿಯುತ್ತಾರೆ. ಭಾಷಾ ಶಿಕ್ಷಕರು ಎಲ್ಲ ಮಕ್ಕಳೊಂದಿಗೆ ನಿಕಟ ಬಾಂಧವ್ಯ ಹೊಂದಿರುತ್ತಾರೆ. ಉತ್ತರ ಗೊತ್ತಾಗಿರುತ್ತೆ ನಿಮ್ಗಾಗಲೇ. ಸರಿಯಾದ ಉತ್ತರ 1ನೇದೇ, ಭಾಷಾ ಶಿಕ್ಷಕ ಬೆಳೆಸುವ ಭಾಷಾ ಪ್ರಭುತ್ವವು ಇತರ ವಿಷಯಗಳ ಕಲಿಕೆಗೆ ನೆರವಾಗುತ್ತೆ. 30ನೇ ಪ್ರಶ್ನೆ, ಭಾಷಾ ಬೋಧನಾ ಸಂದರ್ಭದಲ್ಲಿ ಭಾಷಾ ಕಲಿಕೆಯನ್ನು ಅನುಕೂಲಿಸುವ ಉತ್ತಮ ವಿಧಾನ ಯಾವುದು? ಉತ್ತಮ ವಿಧಾನ ಅಂದರೆ ಯಾವುದು ಅಂತಲೇ ಇದ್ದಂಗೆ, ಭಾಷಾ ಬೋಧನಾ ಸಂದರ್ಭದಲ್ಲಿ ಭಾಷಾ ಕಲಿಕೆಯನ್ನು ಅನುಕೂಲಿಸುವ ಉತ್ತಮ ವಿಧಾನ. ಇದಕ್ಕೆ 4 ಆಯ್ಕೆಗಳು: ಭಾಷಾ ಪಾಠಗಳ ಬಗ್ಗೆ ಆಯಾ ದಿನವೇ ಸಿದ್ಧಗೊಳಿಸಿ ಒಪ್ಪಿಸಿಕೊಳ್ಳುವುದು, ಭಾಷಾ ದೋಷಗಳನ್ನು ತಿದ್ದದೆ ಬಳಕೆಯನ್ನು ಉತ್ತೇಜಿಸುವುದು, ಭಾಷಾ ದೋಷಗಳನ್ನು ಗುರುತಿಸಿ ಮರುಬೋಧನೆ ಮಾಡುವುದು, ಭಾಷಾ ದೋಷಗಳಿಗೆ ಪರಿಹಾರ, ಉತ್ತಮ ಅಂಶಗಳಿಗೆ ಪುಷ್ಟೀಕರಣ ನೀಡುವುದು. ಇದನ್ನು ತುಂಬ ಸುಲಭ ಇದೆ, ಗೊತ್ತಾಗಿರುತ್ತೆ ನಿಮಗೆ. 3ನೇದೇ ಸರಿಯಾದ ಉತ್ತರ, ಭಾಷಾ ದೋಷಗಳನ್ನು ಗುರುತಿಸಿ ಮರುಬೋಧನೆ ಮಾಡುವುದು ಸರಿಯಾದ ಉತ್ತರ. ಯಾಕಂದರೆ ದೋಷವನ್ನು ಗುರುತಿಸಿ ಕಾರಣ ತಿಳಿದು ಸರಿಪಡಿಸಿ ಮರು ಅಭ್ಯಾಸ ಮಾಡಿಸೋದು ಪರಿಹಾರಾತ್ಮಕ ಬೋಧನೆಯ ಮೂಲ ಕ್ರಮ ಅಂತ ಹೇಳ್ತಾ ಇದ್ದಾರೆ. 31ನೇ ಪ್ರಶ್ನೆ, ಕವಿರಾಜ ಮಾರ್ಗಕಾರ ಕುಡಿಯುವ ಹಾಲಿಗೆ ಮಜ್ಜಿಗೆಯ ತೊಟ್ಟುಗಳನ್ನು ಬೆರೆಸಿದ ಹಾಗೆ ಎಂದು ಖಂಡಿಸಿದ್ದು ಏನನ್ನ?
ಅಂತ ಮತ್ತೊಮ್ಮೆ ಹೇಳ್ತೀನಿ ನೋಡ್ರಿ. ಕುಡಿಯುವ ಹಾಲಿಗೆ ಮಜ್ಜಿಗೆಯ ತೊಟ್ಟುಗಳನ್ನು ಬೆರೆಸಿದ ಹಾಗೆ. ಇದು ಉಪಮಲಂಕಾರಕ್ಕೆ ಉದಾಹರಣೆ. ಅಲಂಕಾರ ಅಂತ ಬಂದಾಗ ಅರಿಸಮಾಸ ಪ್ರಯೋಗವನ್ನ ಯಾವುದನ್ನು ಕುರಿತು ಹೇಳ್ತಾನೆ ಈ ಮಾತನಂತ. ಅರಿಸಮಾಸದ ಪ್ರಯೋಗವನ್ನ, ಅರ್ಥ ಸಾರೂಪ್ಯವಿಲ್ಲದ ಬರಹವನ್ನ, ಶಬ್ದ ಸಾರೂಪ್ಯವಿಲ್ಲದ ಬರಹವನ್ನ, ಅಂತ್ಯ ಲಘುವುಳ್ಳ ಪದದೊಡನೆ ಒತ್ತಕ್ಷರ ಸೇರಿಸುವುದನ್ನ, ಇದನ್ನ ಯಾವುದನ್ನಂದ ಅಂತ. ಇದಕ್ಕೆ ಅರಿಸಮಾಸ ಸರಿಯಾದ ಉತ್ತರ. ಅರಿಸಮಾಸವನ್ನು ಕುರಿತು ಹೇಳಿದಂಥ ಮಾತು ಇದು. ಕುಡಿಯುವ ಹಾಲಿಗೆ ಮಜ್ಜಿಗೆಯ ತೊಟ್ಟುಗಳನ್ನು ಬೆರೆಸಿದ ಹಾಗೆ ಎನ್ನುವ ಒಂದು ಪದ. ಇದಕ್ಕೆ ಸ್ವಲ್ಪ ವಿವರಣೆ ನೋಡೋದಾದರೆ, ಕನ್ನಡ ಸಂಸ್ಕೃತ ಪದಗಳನ್ನು ಅಸಮರ್ಪಕವಾಗಿ ಬೆರೆಸುವ ಅರಿಸಮಾಸ ಪ್ರಯೋಗವನ್ನು ಕವಿರಾಜ ಮಾರ್ಗಕಾರ ಟೀಕಿಸುತ್ತಾನೆ. ಅಂದ್ರೆ ನಾಗವರ್ಮ ಅವರು ಹೇಳಿದಂತೆ ತಕ್ಕುದೇ ಬೆರೆಸಲ್ಕೆ ಘೃತಮಂ ತೈಲಮಂ ಅಂತ ಹೇಳ್ತಾರಲ್ವಾ. ಅಂದ್ರೆ ಎಣ್ಣೆ ತುಪ್ಪದ ಮಿಶ್ರಣ ಬೇಡ ಅಂತ ಹೇಳ್ತಾರೆ ನಾಗವರ್ಮ. 32ನೇ ಪ್ರಶ್ನೆ, ತುಪ್ಪ, ಪೊಟ್ಟೆ ಎಂಬ ನಾಮಪದಗಳು ಕಂಡು ಬರುವುದು ಯಾವ ಶಾಸನದಲ್ಲಿ ಅಂತ. ಬ್ರಹ್ಮಗಿರಿ ಶಾಸನ, ಹಲ್ಮಿಡಿ ಶಾಸನ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಬಾದಾಮಿ ಶಾಸನ, ಗತ ಸಪ್ತಶತಿ. ಇದಕ್ಕೆ ಸರಿಯಾದ ಉತ್ತರ ಗತ ಸಪ್ತಶತಿ ಅನ್ನೋದು. ಇದಕ್ಕೆ ಸ್ವಲ್ಪ ವಿವರಣೆಯನ್ನು ನೋಡೋದಾದ್ರೆ, ಹಾಲನ ಗತ ಸಪ್ತಶತಿಯಲ್ಲಿ ಕನ್ನಡ ಮೂಲದ ಕೆಲವು ಪದಗಳ ಪ್ರಾಚೀನ ರೂಪಗಳು ದೊರೆಯುತ್ತವೆ. ಬ್ರಹ್ಮಗಿರಿ ಈ ಪದಗಳ ಪ್ರಶ್ನೆಗೆ ಸರಿಯಾದ ಮೂಲ ಇದಲ್ಲ. ಹಲ್ಮಿಡಿ ಪ್ರಾಚೀನ ಕನ್ನಡ ಶಾಸನವಾದರೆ ಇಲ್ಲಿ ಕೇಳಿರುವ ಪದಗಳ ಮೂಲ ಇದರಲ್ಲಿಲ್ಲ. ಕನ್ನಡದ ಮೊಟ್ಟ ಮೊದಲ ಶಾಸನ ಅಂತ ನಾವು ಇದುವರೆಗೂ ಕರಿತಾ ಇದ್ವಿ. ಆದರೆ ಇದು ಅಂದರೆ ಅತಿ ಪುರಾತನವಾದ ನಮ್ಮ ಕನ್ನಡ ಶಾಸನ ಆದ್ರೂ ಇದರಲ್ಲಿ ಈ ಪದಗಳಿಲ್ಲ, ಬೇರೆ ಪದಗಳಿದ್ದಾವೆ. ಬಾದಾಮಿ, ತಿರುಪತಿ ಮುಂತಾದ ಕನ್ನಡಗಳಿಂದ ಪ್ರಸಿದ್ಧಿಯನ್ನು ಹೊಂದಿದೆ ಬಾದಾಮಿ ಅನ್ನೋದು. ಆದರೆ ಈ ಪ್ರಶ್ನೆಗೆ ಉತ್ತರ ಅದು ಅಲ್ಲ. 33ನೇ ಪ್ರಶ್ನೆ, ಕನ್ನಡದ ಪ್ರಾಚೀನತೆಗೆ ಸಂಬಂಧಿಸಿದಂತೆ ಶಿಲಪ್ಪಾದಿಗಾರಂ ಎಂಬ ತಮಿಳು ಕೃತಿಯಲ್ಲಿ ಲಭ್ಯವಾಗಿರುವುದು ಏನು ಲಭ್ಯ ಆಗಿದ್ದಾವೆ ಅಂತ. ಕನ್ನಡ ಚಂದೋರೂಪ, ಕನ್ನಡ ಜಾನಪದ ಕೃತಿಯ ಹಾಡು, ಕನ್ನಡ ನಾಡಿನ ಗಡಿ, ಕನ್ನಡ ನಾಡಿನ ಪ್ರಸಿದ್ಧ ನಗರ ಬಂದರುಗಳು. ಯಾವುದ್ರ ಬಗ್ಗೆ ಇದೆ ಇದರಲ್ಲಿ ಶಿಲಪ್ಪದಿಗಾರಂ ಕೃತಿಯಲ್ಲಿ ಅಂದರೆ ಕನ್ನಡ ನಾಡಿನ ಪ್ರಸಿದ್ಧ ನಗರ ಮತ್ತು ಬಂದರುಗಳ ಕುರಿತು ಮಾಹಿತಿ ಇದೆ. ಪ್ರಶ್ನೆ 34, ನಾಡೇಳ ಎಂಬುದು ಕನ್ನಡದ ಯಾವ ರೂಪ? ನಾಡೇಳ ಎಂಬುದು ಕನ್ನಡದಲ್ಲಿ ಎಂತಹ ರೂಪ? ಹೊಸಗನ್ನಡ, ನಡುಗನ್ನಡ, ಹಳಗನ್ನಡ, ಪೂರ್ವದ ಹಳಗನ್ನಡ. ಸರಿಯಾದ ಉತ್ತರ ಇದು ಹಳೆಗನ್ನಡದ ಪದ ಆಗಿದೆ. ಕೃತಿಗಳು ಮತ್ತು ಅವುಗಳ ಸ್ವರೂಪವನ್ನು ಹೊಂದಿಸಿ ಬರೀಬೇಕು. ಒಂದು ಕಡೆ ಕೃತಿಗಳು ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಅವುಗಳ ಸ್ವರೂಪವನ್ನು ಕೊಟ್ಟಿದ್ದಾರೆ, ಅವೆರಡನ್ನ ಹೊಂದಿಸಿ ಬರೀಬೇಕು. ಇವಂತೂ ತುಂಬ ಸುಲಭವಾದ ಪ್ರಶ್ನೆಗಳು. ಯಾಕೆ ಅಂತಂದರೆ ಇದರಲ್ಲಿ ನನಗೆ ಉತ್ತರ ಗೊತ್ತಿಲ್ಲ ಅಂದ್ರೂ 3 ಉತ್ತರ ಈಗ ಸರಿಯಾದ ಉತ್ತರ ಗೊತ್ತಿಲ್ಲ, ತಪ್ಪಾದ ಉತ್ತರಗಳು 3 ಗೊತ್ತಿದ್ದವಂದ್ರೂ ನಾವು ಸರಿಯಾದ ಉತ್ತರವನ್ನು ಹಾಕ್ಬೋದು. ಹಾಗಾಗಿನೇ ಇವು ನಮಗೆ ತುಂಬ ಇಂಪಾರ್ಟೆಂಟು ಮತ್ತು ಈಸಿ. ಹದಿಬದೆಯ ಧರ್ಮ ಗದ್ಯ ಅಂತ ಕೊಟ್ಟಿದ್ದಾನೆ. ಮಿತ್ರವಿಂದ ಗೋವಿಂದ ಚಂಪು, ರಾಮಾಶ್ವಮೇಧ ಸಾಂಗತ್ಯ, ರಾಜಶೇಖರ ವಿಳಾಸ ನಾಟಕ. ಇದಕ್ಕೆ ಸರಿಯಾದ ಉತ್ತರಗಳನ್ನು ನೋಡ್ಬಿಡೋಣ. ಹದಿಬದೆಯ ಧರ್ಮ ಸಾಂಗತ್ಯ ಸಂಚಿ ಹೊನ್ನಮ್ಮ ಬರೆದಿರೋದು. ಮಿತ್ರವಿಂದ ಗೋವಿಂದ ನಾಟಕ ಇದು ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಕನ್ನಡದ ನಾಟಕ ಆಗಿದೆ. ಮಿತ್ರವಿಂದ ಗೋವಿಂದ. ರಾಮಾಶ್ವಮೇಧ ಇದು ಗದ್ಯ ಕೃತಿಯಾಗಿದೆ. ರಾಜಶೇಖರ ವಿಳಾಸ ಚಂಪು ಕೃತಿ ಇದು. ಹಾಗಾಗಿನೇ ಇದಕ್ಕೆ ಸರಿಯಾದ ಉತ್ತರ 3, 4, 1, 2 ಎನ್ನುವಂಥ ಆಯ್ಕೆ ಇರುವಂಥದ್ದು. ಯಾವುದು 3ನೇ ಆಪ್ಷನ್. ಪ್ರಶ್ನೆ 36, BM ಶ್ರೀ ಅವರು ವಿವೇಚಿಸಿದ ಕನ್ನಡ ಸಾಹಿತ್ಯ ಚರಿತ್ರೆಯ ವಿಭಾಗ ಕ್ರಮ ಯಾವುದು ಅಂತ ಇಲ್ಲಿ ಕೇಳಿದ್ದಾರೆ. ಆರಂಭ ಕಾಲ 1ನೇದು ಆರಂಭ ಕಾಲ, ಮತ ಪ್ರಾಬಲ್ಯ ಕಾಲ, ನವೀನ ಕಾಲ ಅಂತ. ಪ್ರಶ್ನೆ ಆಯ್ಕೆ 2 ಪಂಪ ಪೂರ್ವಯುಗ, ಪಂಪಯುಗ, ಬಸವಯುಗ, ಕುಮಾರವ್ಯಾಸ ಯುಗ. 3ನೇ ಆಯ್ಕೆ ಜೈನ ಯುಗ, ವೀರಶೈವ ಯುಗ, ಬ್ರಾಹ್ಮಣ ಯುಗ. 4 ಕ್ಷಾತ್ರ ಯುಗ, ಮತ ಪ್ರಚಾರ ಯುಗ, ಸಾರ್ವಜನೀಯ ಯುಗ, ಆಧುನಿಕ ಯುಗ ಅಂತ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 1ನೇದು ಆರಂಭ ಕಾಲ, ಮತ ಪ್ರಾಬಲ್ಯ ಕಾಲ, ನವೀನ ಕಾಲ ಎನ್ನುವುದು BM ಶ್ರೀ ಅವರು ವಿವೇಚಿಸಿದ ಕನ್ನಡ ಸಾಹಿತ್ಯ ಚರಿತ್ರೆಯ ಪ್ರಸಿದ್ಧ ಒಂದು ವಿಭಾಗ ಕ್ರಮ ಅಂತ ಹೇಳ್ಬೋದು. ಇದಕ್ಕೆ ಸ್ವಲ್ಪ ಪೂರಕವಾಗಿ ನಾವು ನೋಡೋದಾದ್ರೆ BM ಶ್ರೀ ಅವರ ಒಂದು ಸಾಹಿತ್ಯ ಚರಿತ್ರೆ ವಿಭಾಗ ಕ್ರಮಕ್ಕೆ ಸಂಬಂಧಿಸಿದ ಪ್ರಶ್ನೆ ಇದಾಗಿದೆ. ಇಲ್ಲಿ 2ನೇ ಆಯ್ಕೆ ಕವಿ ಕೇಂದ್ರಿತ ಯುಗ ವಿಭಾಗದ ಮಾದರಿಯಾಗಿದೆ. 3ನೇದು ಧಾರ್ಮಿಕ ಸಾಹಿತ್ಯದ ಆಧಾರದ ವಿಭಾಗ ಕ್ರಮ ಆಗಿದೆ. 4ನೇದು BM ಶ್ರೀ ಅವರ ನಿರ್ದಿಷ್ಟ ವಿಭಾಗ ಕ್ರಮ ಅದು ಅಲ್ಲ ಅಂತ ಹೇಳ್ತಾ ಇದ್ದಾರೆ. 37ನೇ ಪ್ರಶ್ನೆ, ಪಸರಿಪ ಕನ್ನಡಕ್ಕೋರ್ವನೇ ಸತ್ಕವಿ ಪಂಪನಾಗವಂ ಎಂದು ಸಾರಿದವನು ಯಾರು ಅಂತ.
ಪಸರಿಪ ಕನ್ನಡಕ್ಕೋರ್ವನೇ ಸತ್ಕವಿ ಪಂಪನಾಗಂ. ತುಂಬ ಪ್ರಸಿದ್ಧವಾದ ಹೇಳಿಕೆ ಪಂಪನನ ಕುರಿತು. ಪಂಪನನ್ನು ಹೊಗಳಿ ಹೇಳಿದಂಥ ಒಂದು ಹೇಳಿಕೆ ಅದು. ಅಸಗ ಹೇಳಿದ್ದ, ನಾಗರಾಜ, ದುರ್ಗಸಿಂಹ, ರಂಶಿ ಮುಗುಳಿಯವರು ಹೇಳಿದ್ದ ಅಂತ ಇಲ್ಲಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎರಡನೇದು, ನಾಗರಾಜ ಕವಿ ಅವರು ಹೇಳಿದಂಥ ಪ್ರಸಿದ್ಧ ಮಾತು ಇದಾಗಿದೆ. 38ನೇ ಪ್ರಶ್ನೆ, ಅಮೃತಮತಿಯ ಚಿತ್ರಣವಿರುವ ಜನ್ನನ ಕೃತಿ ಯಾವುದು ಅಂತ. ಅಮೃತಮತಿಯ ಚಿತ್ರಣವಿರುವ ಜನ್ನನ ಕೃತಿ, ಬರೀ ಜನ್ನನ ಕೃತಿ ಅಂತ ಕೇಳಿಲ್ಲ ಇಲ್ಲಿ, ಅಮೃತಮತಿ ಪಾತ್ರ ಇರುವಂಥ ಕೃತಿ. ಅನಂತನಾಥ ಪುರಾಣ, ಅನುಭವ ಮುಕುರ, ಯಶೋಧರ ಚರಿತೆ, ಪೂರ್ವ ಪುರಾಣ. ಇದಕ್ಕೆ ಸರಿಯಾದ ಉತ್ತರನು ತುಂಬ ನಿಮ್ಗೆ ಗೊತ್ತು, ಯಾಕಂದರೆ ಇದು ತುಂಬ ಪ್ರಸಿದ್ಧವಾದ ಒಂದು ಕೃತಿನೇ ಇದು. ಯಶೋಧರ ಚರಿತೆ ಇದಕ್ಕೆ ಸರಿಯಾದ ಉತ್ತರ. ಆಮೇಲೆ ಇಲ್ಲಿ ಯಶೋಧರ ಎನ್ನುವ ರಾಜ, ಆತನ ಹೆಂಡತಿ ಅಮೃತಮತಿ, ಬರೀ ಒಂದು ಹಿಟ್ಟಿನ ಹುಂಜವನ್ನು ಬಲಿ ಕೊಡಬೇಕಂತ ಯೋಚನೆ ಮಾಡಿದಕ್ಕಾಗಿಯೇ 7 ಜನ್ಮದಲ್ಲಿ ಯಶೋಧರ ಎನ್ನುವ ರಾಜ ಪಾಪಗಳನ್ನು ಅನುಭವಿಸ್ತಾ ಹೋಗ್ತಾನೆ, ಅದಕ್ಕೆ ಶಿಕ್ಷೆಯನ್ನು ಅನುಭವಿಸ್ತಾ ಹೋಗ್ತಾನೆ. ಕತೆ ತುಂಬ ಚೆನ್ನಾಗಿದೆ, ಓದಿ. ಜನನ ಯಶೋಧರ ಚರಿತ್ರೆಯಲ್ಲಿ ಅಮೃತಮತಿಯ ಪ್ರಮುಖ ಪಾತ್ರ ಇದೆ ಇಲ್ಲಿ ಅಂತ ಹೇಳ್ತಿದ್ದಾರೆ. ಅಷ್ಟಾವಂಕ ಬರ್ತಾನೆ, ಓಕೆನಾ. ನೆಕ್ಸ್ಟು ಪ್ರಶ್ನೆ 39, ವಾಗ್ದೇವಿಯ ಭಂಡಾರದ ಮುದ್ರೆಯನ್ನೊಡೆದ ಎಂಬ ಪ್ರಸಿದ್ಧ ವಾಕ್ಯವು ಯಾವ ಕೃತಿಯಲ್ಲಿದೆ ಅಂತ. ಕರ್ನಾಟ, ಭಾರತ ಕಥಾಮಂಜರಿ, ವಿಕ್ರಮಾರ್ಜುನ ವಿಜಯ, ಸಾಹಸ ಭೀಮ ವಿಜಯ, ಜೈಮಿನಿ ಭಾರತ. ನೋಡಿ, ಈ ಪ್ರಶ್ನೆನೂ 10ನೇ ತರಗತಿ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟ ಪ್ರಶ್ನೆ, ಆದರೆ ಈ ಸಾಲು ಅದರಲ್ಲಿಲ್ಲ. ಆದರೆ ನಮ್ಗೆ ಇದರಿಂದ ಉತ್ತರ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಖಂಡಿತವಾಗ್ಲೂ. ಈ ಕರ್ನಾಟ ಭಾರತ ಕಥಾಮಂಜರಿ ಅನ್ನೋದು ಕುಮಾರವ್ಯಾಸ ಬರೆದಂಥ ಕೃತಿ, ವಿಕ್ರಮಾರ್ಜುನ ವಿಜಯ ಪಂಪ ಬರೆದಂಥ ಕೃತಿ, ಸಾಹಸ ಭೀಮ ವಿಜಯ ಶಕ್ತಿಕವಿ ರನ್ನ ಅವರು ಬರೆದಂಥ ಕೃತಿ, ಜೈಮಿನಿ ಭಾರತ ಲಕ್ಷ್ಮೀಶ ಬರೆದಿದ್ದು. ಈ 4 ಕೃತಿಗಳನ್ನು 10ನೇ ಕ್ಲಾಸ್ ಟೆಕ್ಸ್ಟ್ ಬುಕ್ಕಲ್ಲಿ ಇದ್ದಾವೆ. ಸಾಹಸ ಭೀಮ ವಿಜಯ ಇದಕ್ಕೆ ಸರಿಯಾದ ಉತ್ತರ, ರನ್ನ ಕವಿ ಬರೆದಂಥ ಕೃತಿ. ಓಕೆ, 40ನೇ ಪ್ರಶ್ನೆ, ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ತೀರದ, ಹಿಂಗೆ ಈ ಕೀರ್ತನ ಸಾಲು ಇದೊಂದು, ಉದರ ವೈರಾಗ್ಯವಿದು ನಮ್ಮ ಪದುಮನಾಭ ಅಂತಾನೆ ಬರುತ್ತೆ ಟೆಕ್ಸ್ಟ್ ಬುಕ್ಕಲ್ಲಿ. ಇಲ್ಲಿ ಪದ್ಮನಾಭ ಅಂತ ಕೊಟ್ಟಿದ್ದಾನೆ. ಈ ಒಂದು ಸಾಲು ಬರುವಂತಹ ಕೀರ್ತನೆ ಯಾವುದು, ಯಾರ್ದು, ಇವರದು ಅಂತ ಕೇಳಿದ್ರೆ, ಅಂದರೆ ಯಾರ್ದು ಅಂತ. ಇಲ್ಲಿ ಆಯ್ಕೆಗಳು ಕನಕದಾಸ, ವ್ಯಾಸರಾಯ, ಪುರಂದರದಾಸ, ಶ್ರೀಪಾದರಾಜ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಪುರಂದರದಾಸರದ್ದು. ಇದನ್ನು ಟೆಕ್ಸ್ಟ್ ಬುಕ್ಕಲ್ಲಿರುವಂತಹ ಪದ್ಯ. ಹಳೆ ಸಿಲೆಬಸ್ಸಲ್ಲಿತ್ತು, 9ನೇ ಕ್ಲಾಸಲ್ಲಿತ್ತು. ಈಗ ಬೇರೆ ಎಲ್ಲಾದರೂ ಇರ್ಬೋದು, ಆಯಿತಾ. ಹಾಗಾಗಿನೇ ಟೆಕ್ಸ್ಟ್ ಬುಕ್ ಓದಿ. ಉದರ ವೈರಾಗ್ಯ ಎಂಬ ಅಭಿವ್ಯಕ್ತಿ ಪುರಂದರದಾಸರ ದಾಸ ಸಾಹಿತ್ಯದೊಂದಿಗೆ ಸಂಬಂಧಿಸಿದೆ. ಪದ್ಯದ ಹೆಸರು ಉದರ ವೈರಾಗ್ಯ ಅಂತ. 41ನೇ ಪ್ರಶ್ನೆ, ವಿಕ್ರಮಾರ್ಜುನ ವಿಜಯ ಕಾವ್ಯದ ಸ್ವರೂಪ. ವಿಕ್ರಮಾರ್ಜುನ ವಿಜಯ ಕಾವ್ಯ ಯಾವ ಸ್ವರೂಪದಲ್ಲಿದೆ ಅಂತ. ಷಟ್ಪದಿ ಕಾವ್ಯ, ರಗಳೆ ಕಾವ್ಯ, ಚಂಪು ಕಾವ್ಯ, ಗದ್ಯ ಗ್ರಂಥ. ಇದು ತುಂಬ ಪ್ರಸಿದ್ಧವಾದ ಕೃತಿ. ಆಮೇಲೆ ಚಂಪು ಸಾಹಿತ್ಯದ ಪ್ರಸಿದ್ಧ ಕೃತಿ, ಹಾಗಾಗಿನೇ ತುಂಬ ಸುಲಭ. ಚಂಪು ಕಾವ್ಯ. ಚಂಪು ಅಂದ್ರೆ ನಿಮಗೆ ಅದೊಂದು ಗೊತ್ತಿರಲಿ, ಗದ್ಯ ಪದ್ಯ ಮಿಶ್ರಿತ ಕಾವ್ಯವನ್ನ ಚಂಪು ಅಂತ ಕರಿತೀವಿ. ಗದ್ಯನೂ ಇರುತ್ತೆ, ಪದ್ಯನೂ ಇರುತ್ತೆ, ಎರಡೂ ಮಿಶ್ರಿತವಾಗಿರುವಂತಹ ಪದ್ಯಗಳನ್ನ ಚಂಪು ಸಾಹಿತ್ಯ ಅಥವಾ ಕೃತಿಗಳು ಅಂತ ಕರಿತೀವಿ. 42ನೇ ಪ್ರಶ್ನೆ, ಕನ್ನಡ ಸಾಹಿತ್ಯದ ಮೊದಲ ಕವಯಿತ್ರಿ ಯಾರು ಅಂತ. ಇದಕ್ಕೆ ಉತ್ತರ ಸಂಚಿ-ಹೊನ್ನಮ್ಮ, ದುಗ್ಗಳೆ, ಸೂಳೆ ಸಂಕವ್ವ, ಅಕ್ಕ ಮಹಾದೇವಿ. 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಇದನ್ನು ತುಂಬ ಸುಲಭವಾದ ಪ್ರಶ್ನೆ. ಅಕ್ಕ ಮಹಾದೇವಿ. ಸರ್, ಹಂಗಾರೆ ಇಷ್ಟು ಸುಲಭವಾದ ಪ್ರಶ್ನೆಗಳು ಬರ್ತಾವ ಅಂತ ನೀವು ಕೇಳ್ಬೋದು, ಅಥವಾ ನನಗೂ ಅನಿಸ್ತಾ ಇದೆ ಬರಲ್ಲ, ಇಷ್ಟು ಸುಲಭ ಇರಲ್ಲ. ಬಟ್ ಈ ಥರ ಈಗ ಮಹಿಳೆಯರ ಬಗ್ಗೆ ಒಂದು ಪ್ರಶ್ನೆ ಬರಬಹುದು ಅಂತ ಒಂದು ಸುಳಿವು ಇಲ್ಲಿ, ಹಾಗಾಗಿನೇ ಆ ಥರ ನೋಡ್ಕೋಬೇಕು. ಮೈಸೂರು ವಿಶ್ವವಿದ್ಯಾನಿಲಯ ವಿಶ್ವಕೋಶವು ಅಕ್ಕ ಮಹಾದೇವಿಯನ್ನು ಕನ್ನಡದ ಮೊದಲ ಕವಯಿತ್ರಿ ಎಂದು ಗುರುತಿಸಿದೆ. ನೋಡಿ, ಈ ಥರ ಪ್ರಶ್ನೆ ಕೇಳ್ಬೋದು ಈಗ ನೆಕ್ಸ್ಟು, ಆಯಿತಾ. ಅಂದರೆ ಕನ್ನಡದ ಮೊಟ್ಟ ಮೊದಲ ಕವಯಿತ್ರಿ ಅಕ್ಕ ಮಹಾದೇವಿ ಅಂತ ಗುರುತಿಸಿದಂತಹ ವಿಶ್ವವಿದ್ಯಾಲಯ ಯಾವುದು, ಯಾವುದರಲ್ಲಿ ಹೇಳಿದ್ದಾರೆ ಅಂತ. ಮೈಸೂರು ವಿಶ್ವವಿದ್ಯಾಲಯ ವಿಶ್ವಕೋಶ ಈ ಒಂದು ಮಾತನ್ನ ಹೇಳಿದೆ. ನೆಕ್ಸ್ಟು, ಉಳಿದವರು ಕನ್ನಡ ಸಾಹಿತ್ಯದ ಇತರ ಮಹಿಳಾ ಲೇಖಕಿಯರಾಗಿದ್ದಾರೆ. ಅವರು ಯಾರು? ಕನ್ನಡದ ಮೊದಲ ಕವಯಿತ್ರಿಗಳಲ್ಲ. 43ನೇ ಪ್ರಶ್ನೆ, ಇವರು ಹೊಸಗನ್ನಡದ ಮುಂಗೋಳಿ, ಹೊಸಗನ್ನಡ ಸಾಹಿತ್ಯದ ಮುಂಗೋಳಿ ಅಂತ ಕರೀತಾರೆ. ಯಾರು? ಕುವೆಂಪು, BM ಶ್ರೀ, ಮುದ್ದಣ್ಣ, ತಿನಂಶ್ರೀ. ಇದನ್ನು ತುಂಬ ಸುಲಭವಾದ ಪ್ರಶ್ನೆನೇ, ಮುದ್ದಣ್ಣ ಅವರು. 44ನೇ ಪ್ರಶ್ನೆ, ಏರಳವಾಗಿ ವೀರಶೈವ ಶರಣರ ಕಾವ್ಯಾತ್ಮಕ ಚರಿತ್ರೆಗಳನ್ನು ಬರೆದ ಶಿವಕವಿ, ಅಂದರೆ ಅತಿ ಹೆಚ್ಚು ವೀರಶೈವ ಶರಣರ
ಕಾವ್ಯಾತ್ಮಕ ಚರಿತ್ರೆಗಳನ್ನು ಬರೆದ ಶಿವಕವಿ ಯಾರು? ಶಿವಕವಿ ಅಂದರೆ ಶೈವ ಕವಿ ಅಂತ. ಓಕೆನಾ, ಕನ್ಫ್ಯೂಸ್ ಆಗಬೇಡಿ. ಶಿವ ಅಥವಾ ಶೈವ ಕವಿ ಅಂತ ಹೇಳಿದ್ರೆ ಚಾಮರಸ, ಹರಿಹರ, ಭೀಮಕವಿ, ಪದ್ಮರಸ. ಇದಕ್ಕೆ ಸರಿಯಾದ ಉತ್ತರ ಹರಿಹರ. ಹೀಗೆ ಯಾರು ಹರಿಹರನ ಒಂದು ಅಳಿಯ ರಾಘವಾಂಕ, ಆತ ಒಂದು ರಾಘವಾಂಕ ಚರಿತ್ರೆ ಹರಿಶ್ಚಂದ್ರ ಕಾವ್ಯವನ್ನು ಬರೆದಾಗ ನೀನು ಒಬ್ಬ ಮನುಜನನ್ನ ಹೊಗಳಿ ಇಂಥ ಒಂದು ಕೃತಿಯನ್ನು ಬರೆದಿದೆಯಲ್ಲ ಅಂತ ಅವ್ರ ಕಪಾಳಕ್ಕೆ ಬರೆದಿದ್ದ ಅಂತ ಒಂದು ಉಲ್ಲೇಖ ಬರುತ್ತೆ. ಹಂಗಾಗಿನೇ ಆ ನಂತರ ಅವರು ಮತ್ತೆ ಒಂದು ಶಿವನನ್ನ ಕುರಿತು ಕೃತಿಗಳನ್ನು ಬರೀತಾರೆ. ಅದು ಒಂದು ನೆನ್ಪು ಮಾಡ್ಕೊಂಡಾದ್ರೂ ಉತ್ತರ ಹೇಳ್ಬೋದು. ಹರಿಹರನು ಅನೇಕ ಶಿವಶರಣರ ಜೀವನವನ್ನು ರಗಳೆ ರೂಪದಲ್ಲಿ ಕಾವ್ಯಗೊಳಿಸಿದ ಪ್ರಮುಖ ಶಿವಕವಿ ಇವರಾಗಿದ್ದಾರೆ. 45ನೇ ಪ್ರಶ್ನೆ, ವಚನಗಳ ರಚನೆಯಲ್ಲಿ ಅಭಿನಂದನಾರ್ಹನಾದ ಗುಜರಾತಿ ಮೂಲದ ವಚನಕಾರ. ತುಂಬ ಸುಲಭನೇ ಇದನ್ನು. ಸಿದ್ದರಾಮ, ಆದಯ್ಯ, ಅಜಗಣ್ಣ, ಹಡಪದ ಅಪ್ಪಣ್ಣ. ಇದಕ್ಕೆ ಸರಿಯಾದ ಉತ್ತರ ಆದಯ್ಯ. ಆದಯ್ಯನನ್ನು ಸೌರಾಷ್ಟ್ರ ಅಥವಾ ಗುಜರಾತ್ ಮೂಲದ ವಚನಕಾರ ಅಂತ ಗುರುತಿಸ್ತಾರೆ. ಆದಯ್ಯನನ್ನ ಸೌರಾಷ್ಟ್ರ ಅಥವಾ ಗುಜರಾತ್ನ ಮೊದಲು ಸೌರಾಷ್ಟ್ರ ಅಂತ ಕರಿತಾ ಇದ್ರು, ಆ ಮೂಲದವರು ಅಂತ ಹೇಳ್ತಾರೆ. ಪ್ರಶ್ನೆ 46, ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ, ಇಂದಲ್ಲ ನಾಳೆ ಫಲ ಕೊಡುವುದು. ಈ ಹೇಳಿಕೆಯನ್ನು ದೇವನೂರ ಮಹದೇವ ಬರೆದಿರುವುದು ಯಾವ ಉದ್ದೇಶಕ್ಕಾಗಿ ಅಂತ ಇಲ್ಲಿ ಆ ಥರ ಇದೆ ಪ್ರಶ್ನೆ. ಅರ್ಥ ಮಾಡ್ಕೋಬೇಕು. ಅಲ್ಲಿ ದಲಿತ ಚಳವಳಿಗಾಗಿ, ಮಾತೃಭಾಷಾ ಅಭಿಯಾನಕ್ಕಾಗಿ, ಸಾಕ್ಷರತೆಗಾಗಿ, ಪರಿಸರ ಚಳವಳಿಗಾಗಿ. ಇದು ಈ ಹೇಳಿಕೆ ಮತ್ತು ಈ ಪಾಠ 10ನೇ ತರಗತಿಯಲ್ಲಿ ಇದೆ. ಹಾಗಾಗಿನೇ ನೀವು ಓದಬೇಕು. ಓಕೆನಾ. ದಲಿತ ಚಳವಳಿಗಾಗಿ, ಮಾತೃಭಾಷಾ ಅಭಿಯಾನಕ್ಕಾಗಿ, ಸಾಕ್ಷರತೆಗಾಗಿ, ಪರಿಸರ ಚಳವಳಿಗಾಗಿ. ಉತ್ತರ ತುಂಬ ಸುಲಭ ಇದೆ. ಸಾಕ್ಷರತೆಗಾಗಿ ಅಂದರೆ ಭೂಮಿಗೆ ಬಿದ್ದಿರೋ ಬೀಜ ಹೇಗೆ ವ್ಯರ್ಥ ಆಗಲ್ವೋ ಹಾಗೆ ಎದೆಗೆ ಬಿದ್ದಂಥ ಅಕ್ಷರನು ಅಂದರೆ ನಾವು ಕಲಿತಂಥ ಅಕ್ಷರನು ಯಾವತ್ತೂ ವ್ಯರ್ಥ ಆಗಲ್ಲ. ಹಾಗಾಗಿ ಶಿಕ್ಷಣವನ್ನು ಕಲಿಯಿರಿ ಅಂತ ಹೇಳುವಂಥ ಮಾತು. ಅಕ್ಷರ ಜ್ಞಾನವು ಬೀಜದಂತೆ ಭವಿಷ್ಯದಲ್ಲಿ ಫಲ ನೀಡುತ್ತದೆ ಎಂಬ ಸಾಕ್ಷರತೆಯ ಮಹತ್ವದ ಸಂದೇಶ. 47ನೇ ಪ್ರಶ್ನೆ, ಭಾರತಿ ಎಂಬ ಕನ್ನಡ ದಿನಪತ್ರಿಕೆಯನ್ನು ಪ್ರಾರಂಭಿಸಿದವರು. ಕುವೆಂಪು, ದ ರಾ ಬೇಂದ್ರೆ, ಶಿವರಾಮ್ ಕಾರಂತರು, ಡಿ.ವಿ.ಜಿ. ಇದಕ್ಕೆ ಸರಿಯಾದ ಉತ್ತರ ಡಿ.ವಿ.ಜಿ. ಡಿ.ವಿ.ಜಿ. ಅಂದರೆ ಡಿ.ವಿ. ಗುಂಡಪ್ಪ ಅವರ ಸಂಬಂಧಿಸಿದ ಪತ್ರಿಕೋದ್ಯಮದ ಮಾಹಿತಿಯ ಭಾರತಿ ಎಂಬ ಉಲ್ಲೇಖ ಬರುತ್ತದೆ. 48ನೇ ಪ್ರಶ್ನೆ, ಚಿತ್ರಾಂಗದ ಖಂಡಕಾವ್ಯದ ಕೃತಿಕಾರ. ಚಿತ್ರಾಂಗದ ಎಂಬ ಖಂಡಕಾವ್ಯವನ್ನು ಬರೆದಂಥ ಕೃತಿಕಾರ ಯಾರು? ತುಂಬ ಸುಲಭನು. ಕೀರ್ತಿನಾಥ ಕೃತಕೋಟಿ, ಕೆ.ವಿ. ಪುಟ್ಟಪ್ಪ, ಅದು ಕ ಅಂತ ಇದೆ, ಕೆ.ವಿ. ಪುಟ್ಟಪ್ಪ, ಗಿರಡ್ಡಿ ಗೋವಿಂದರಾಜ್, ಜಿ.ಎಸ್. ಹಮೂರ. ಇದಕ್ಕೆ ಸರಿಯಾದ ಉತ್ತರ ಕೆ.ವಿ. ಪುಟ್ಟಪ್ಪನವರು. ಕೆ.ವಿ. ಪುಟ್ಟಪ್ಪ ಅಂದರೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಕುವೆಂಪುರವರ ಒಂದು ಪೂರ್ಣ ಹೆಸರು ಅದು. ಕುವೆಂಪು ಅನ್ನೋದು ಅವ್ರ ಕಾವ್ಯನಾಮ, ಅದು ಅವ್ರ ಹೆಸರಲ್ಲ, ಕಾವ್ಯನಾಮ. ನಾವು ಅದನ್ನೇ ಅವ್ರ ಹೆಸರು ಅಂತ ಕರಿತೀವಿ. ಇದು ಅವರ ಒಂದು ಖಂಡಕಾವ್ಯ ಆಗಿದೆ. 49ನೇ ಪ್ರಶ್ನೆ, ಬಕುಲದ ಹೂಗಳು ಕವನ ಸಂಕಲನದ ಕೃತಿಕಾರ ಯಾರು? ಬಕುಲದ ಹೂಗಳು ಎನ್ನುವ ಕವನ ಸಂಕಲನವನ್ನು ಬರೆದಿರುವಂಥ ಕೃತಿಕಾರ ಯಾರು? ಆಯ್ತು ನೋಡಿ, ಸೂರಂ ಎಕ್ಕುಂಡಿ, ಗಂಗಾಧರ ಚಿತ್ತಾಲ, ಶಂಕರ ಮೋಕಾಶಿ ಪುಣೇಕರ, ಶ್ರೀನಿವಾಸ. ಇದಕ್ಕೆ ಸರಿಯಾದ ಉತ್ತರ ಸೂರಂ ಎಕ್ಕುಂಡಿ ಅಂದರೆ ಸುಬ್ಬಣ್ಣ ರಂಗನಾಥ್ ಎಕ್ಕುಂಡಿ. ಪ್ರಶ್ನೆ 50, ಸಿದ್ಧಲಿಂಗಯ್ಯನವರ ಊರುಕೇರಿ ಕೃತಿಯು ಯಾವ ಸಾಹಿತ್ಯ ಪ್ರಕಾರ ಆಗಿದೆ ಅಂತ. ಸಿದ್ಧಲಿಂಗಯ್ಯ ದಲಿತ ಕವಿ. ಕಾದಂಬರಿ, ಕವನ ಸಂಕಲನ, ಆತ್ಮಚರಿತ್ರೆ, ನಾಟಕ. ಇದು ಅವರ ಆತ್ಮಚರಿತ್ರೆ ಊರುಕೇರಿ ಅನ್ನೋದು. ಊರುಕೇರಿಯಲ್ಲಿ ಸಿದ್ಧಲಿಂಗಯ್ಯನವರ ಜೀವನಾನುಭವ, ಬಾಲ್ಯ ಮತ್ತು ಸಾಮಾಜಿಕ ಪರಿಸರದ ಚಿತ್ರಣ ಇದೆ. ಪ್ರಶ್ನೆ 51, ಕೃತಿಕಾರರು, ಅವರ ಕೃತಿಗಳು. ಇದನ್ನು ಹೊಂದಾಣಿಕೆ ಮಾಡಿ ಬರೀಬೇಕು, ಆ ಥರ ಪ್ರಶ್ನೆ ಇದೆ. ಇಲ್ಲಿ ಎ ಸಾರಾ ಅಬೂಬಕ್ಕರ್, ಅದ್ರ ಮುಂದೆ ಬೆಲೆ ಅಂತ ಇದೆ. ಎರಡನೇದು ಬಿ ವೈದೇಹಿ ಸಮಸ್ಯೆಯ ಮಗು, ಬಿ.ಟಿ. ಲಲಿತಾ ನಾಯಕ್ ಚಂದ್ರಗಿರಿಯ ತೀರದಲ್ಲಿ, ತ್ರಿವೇಣಿ ಕ್ರೌಂಚ ಪಕ್ಷಿಗಳು. ಅದು ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಕ್ರೌಂಚ ಪಕ್ಷಿಗಳು. ಇದಕ್ಕೆ ಸರಿಯಾದ ಹೊಂದಾಣಿಕೆ ಯಾವುದು ಅಂತ ನೋಡೋಣ. ಇದಕ್ಕೆ ಸರಿಯಾದ ಉತ್ತರ 3, 4, 1, 2 ಅಂದರೆ ಯಾವುದಂತ ನೋಡೋಣ. ಸಾರಾ ಅಬೂಬಕ್ಕರ್ ಅವರಿಗೆ ಚಂದ್ರಗಿರಿಯ ತೀರದಲ್ಲಿ ಅವರು ಬರೆದಿರುವಂಥ ಕೃತಿ ಇದು. ವೈದೇಹಿ ಅವರದು ಕ್ರೌಂಚ ಪಕ್ಷಿಗಳು, ಬಿ.ಟಿ. ಲಲಿತಾ ನಾಯಕ್ ಅವ್ರದ್ದು ಸಮಸ್ಯೆಯ ಮಗು, ತ್ರಿವೇಣಿ ಅವ್ರದ್ದು ನೆಲೆ ಬೆಲೆ. ಇವು ಕೃತಿಗಳು ಸರಿಯಾದ ಜೋಡಿ ಆಗಿದ್ದಾವೆ. ಪ್ರಶ್ನೆ 52, ಯು.ಆರ್. ಅನಂತಮೂರ್ತಿ ರಚಿಸಿದ ಕಥಾ ಸಂಕಲನ ಯಾವುದು? ಯು.ಆರ್. ಅನಂತಮೂರ್ತಿ ಅವರು ರಚಿಸಿದ ಕಥಾ ಸಂಕಲನ ಯಾವುದು? ಅದಕ್ಕೆ ಇವೆಲ್ಲವೂ ಇಲ್ಲಿ ಆಲ್ಮೋಸ್ಟ್ ಆಲ್ ಅವ್ರದ್ದೇ ಅನಿಸುತ್ತೆ. ಸಂಸ್ಕಾರ, ಭವ, ದಿವ್ಯ, ಪ್ರಶ್ನೆ.
ಆದರೆ ಅದರಲ್ಲಿ ಕಥಾ ಸಂಕಲನ ಯಾವುದು ಅಂತ ನಾವು ಹೇಳಬೇಕಾಗಿದೆ. ಅದಕ್ಕೆ ಉತ್ತರ ಪ್ರಶ್ನೆ ಎನ್ನುವಂಥ ಒಂದು 4ನೇ ಆಯ್ಕೆ ಇದೆಯಲ್ವಾ, ಇದು ಅವರ ಕಥಾ ಸಂಕಲನ ಆಗಿದೆ. ಸಂಸ್ಕಾರ ಅನ್ನೋದು ಕಾದಂಬರಿ ಅಂತ ಇಲ್ಲಿ ಹೇಳಿದ್ದಾರೆ. ಪ್ರಶ್ನೆ 53, ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬೆಳಕಿನಲ್ಲಿ ಎಂಬ ಗೀತೆಯನ್ನು ರಚಿಸಿದವರು ಯಾರು ಅಂತ ಇಲ್ಲಿ ಪ್ರಶ್ನೆ. ಇದಕ್ಕೆ ಉತ್ತರಗಳು ಆಯ್ಕೆಗಳನ್ನು ನೋಡೋಣ. KS ನಿಸಾರ್ ಅಹಮದ್, ಸಿದ್ಧಲಿಂಗಯ್ಯ, ಜಯಂತ್ ಕಾಯಿಕಿಣಿ, HS ವೆಂಕಟೇಶ ಮೂರ್ತಿ ಅಂತ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಇದನ್ನು ಸುಲಭನೇ ಇದೆ, KS ನಿಸಾರ್ ಅಹಮದ್. ಜೋಗದ ಸಿರಿ ನಿತ್ಯೋತ್ಸವ ಎನ್ನುವ ಒಂದು ಗೀತೆ ತುಂಬ ಫೇಮಸ್ ಅದು. ಪ್ರಶ್ನೆ 54, ದೇವದತ್ತ ಮತ್ತು ಕಪಿಲ ಪಾತ್ರಗಳಿರುವ ಗಿರೀಶ್ ಕಾರ್ನಾಡರ ನಾಟಕ ಯಾವುದು ಅಂತ. ದೇವದತ್ತ ಮತ್ತು ಕಪಿಲ ಪಾತ್ರಗಳಿರುವ ಗಿರೀಶ್ ಕಾರ್ನಾಡರ ನಾಟಕ ಯಾವುದು ಅಂತ. ಅದಕ್ಕೆ ಇಲ್ಲಿ ಅವರ ನಾಟಕಗಳನ್ನೇ ಕೊಟ್ಟಿದ್ದಾರೆ ಆದಷ್ಟು. ಅಗ್ನಿ ಮತ್ತು ಮಳೆ, ಹಯವದನ, ಹಿಟ್ಟಿನ ಹುಂಜ, ಇದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಹಿಟ್ಟಿನ ಹುಂಜ, ಮತ್ತು ಒಡಕಲು ಬಿಂಬ ಅಂತ. ಇದಕ್ಕೆ ಸರಿಯಾದ ಉತ್ತರ ಹಯವದನ. ಆ ಒಂದು ಹಯವದನ ಎನ್ನುವ ಕೃತಿಯಲ್ಲಿ ದೇವದತ್ತ ಮತ್ತು ಕಪಿಲ ಎಂಬ ಪಾತ್ರಗಳು ಬರ್ತವೆ. ಹಯವದನದಲ್ಲಿ ದೇವದತ್ತ, ಕಪಿಲ ಮತ್ತು ಪದ್ಮಿನಿಯ ಮೂಲಕ ದೇಹ, ಮನಸ್ಸು, ಗುರುತು, ಪೂರ್ಣತೆ ಮುಂತಾದ ಪ್ರಶ್ನೆಗಳನ್ನು ಚರ್ಚಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಪ್ರಶ್ನೆ 55, ಗೌಡಿ ಕಾವ್ಯ ಮಾರ್ಗದ ಪ್ರಧಾನ ಕಾವ್ಯ ಗುಣ ಏನು ಅಥವಾ ಯಾವುದು ಅಂತ ಕೇಳ್ತಾ ಇದ್ದಾರೆ. ಗೌಡಿ ಕಾವ್ಯ ಮಾರ್ಗದ ಮಾಧುರ್ಯ, ಕಾಂತಿ, ಉದಾರತ್ವ, ಓಜಸ್ಸು, ಇದರಲ್ಲಿ ಯಾವುದು ಸರಿಯಾದ ಉತ್ತರ? ಗೌಡಿ ಕಾವ್ಯ ಮಾರ್ಗದ ಪ್ರಧಾನ ಕಾವ್ಯ ಗುಣ, ಸರಿಯಾದ ಉತ್ತರ ಓಜಸ್ಸು. ಗೌಡಿ ಮಾರ್ಗದ ಪ್ರಮುಖ ಲಕ್ಷಣ ಗಾಂಭೀರ್ಯ ಮತ್ತು ಶಕ್ತಿ, ಆದ್ದರಿಂದ ಓಜಸ್ಸು ಸರಿಯಾದ ಉತ್ತರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಮೃತ ಮತ್ತು ಪ್ರಶ್ನೆ 56, ಅಮೃತ ಮತ್ತು ಗರುಡ ಎಂಬ ವಿಮರ್ಶಾ ಕೃತಿ ಇವರದು. ಅಮೃತ ಮತ್ತು ಗರುಡ ಈ ಒಂದು ವಿಮರ್ಶಾ ಕೃತಿ ಯಾರ್ದು? DR ನಾಗರಾಜ್, GH ನಾಯಕ, KS ಭಗವಾನ್, CN ರಾಮಚಂದ್ರನ್. ಇದಕ್ಕೆ ಸರಿಯಾದ ಉತ್ತರ DR ನಾಗರಾಜ್. ಇದು DR ನಾಗರಾಜರ ಪ್ರಮುಖ ವಿಮರ್ಶಾ ಕೃತಿ. 57ನೇ ಪ್ರಶ್ನೆ, ದೌಲತ್ ರಾಮ ಚಿತ್ರಣವಿರುವ ಪೂರ್ಣಚಂದ್ರ ತೇಜಸ್ವಿಯವರ ಕೃತಿ. ದೌಲತ್ ರಾಮ ಚಿತ್ರಣವಿರುವ ಪೂರ್ಣಚಂದ್ರ ತೇಜಸ್ವಿಯವರ ಕೃತಿ ಯಾವುದು ಅಂತ. ಚಿದಂಬರ ರಹಸ್ಯ, ಜುಗಾರಿ ಕ್ರಾಸ್, ಮಾಯಾಲೋಕ, ಕರ್ವಾಲೋ, ಇದರಲ್ಲಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಜುಗಾರಿ ಕ್ರಾಸ್. ದೌಲತ್ ರಾಮ ಜುಗಾರಿ ಕ್ರಾಸ್ನ ಪಾತ್ರ ಬರುತ್ತೆ. ಪ್ರಶ್ನೆ 58, ರೀತಿಯನ್ನು ಸಂಘಟನೆ ಎಂದು ಕರೆದ ಲಾಕ್ಷಣಿಕ ಯಾರು? ರೀತಿಯನ್ನು ಸಂಘಟನೆ ಎಂದು ಕರೆದ ಲಾಕ್ಷಣಿಕ ಯಾರು? ರಾಜಶೇಖರ, ದಂಡಿ, ಆನಂದವರ್ಧನ, ಭಾಮಹ. ಇದಕ್ಕೆ ಸರಿಯಾದ ಉತ್ತರ ರಾಜಶೇಖರ. ರಾಜಶೇಖರ ತನ್ನ ಕಾವ್ಯಮೀಮಾಂಸೆ ಎನ್ನುವ ಕೃತಿಯಲ್ಲಿ ಇದನ್ನ ಹೇಳ್ತಾನೆ. ಪ್ರಶ್ನೆ 59, ಕಾವ್ಯದಲ್ಲಿ ಪ್ರಧಾನವೂ ಆಗಿ ನಿಲ್ಲುವ ವ್ಯಂಗ್ಯಾರ್ಥಕ್ಕೆ ಇರುವ ಹೆಸರು. ಕಾವ್ಯದಲ್ಲಿ ಪ್ರಧಾನವೂ ಆಗಿ ನಿಲ್ಲುವ ವ್ಯಂಗ್ಯಾರ್ಥಕ್ಕೆ ಇರುವ ಹೆಸರು ಏನು ಅಂತ ಕೇಳ್ತಿದ್ದಾರೆ. ಅದಕ್ಕೆ ಆಯ್ಕೆಗಳು ಧ್ವನಿ, ರಸ, ಭಾವ, 4ನೇದು ವಕ್ರೋಕ್ತಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ 1ನೇ ಆಯ್ಕೆ ಧ್ವನಿ. ಕಾವ್ಯದ ನೇರಾರ್ಥಕ್ಕಿಂತ ವ್ಯಂಗ್ಯ ಅಥವಾ ಸೂಚ್ಯಾರ್ಥವೇ ಪ್ರಧಾನವಾದಾಗ ಧ್ವನಿ ಸಿದ್ಧಾಂತ ಅನ್ವಯಿಸುತ್ತದೆ ಅಂತ ಹೇಳ್ತಾರೆ. 60ನೇ ಪ್ರಶ್ನೆ, ನಾಟ್ಯಶಾಸ್ತ್ರದ ಪಿತಾಮಹ ಎಂದು ಹೆಸರಾದವರು ಯಾರು? ಇದು ತುಂಬಾ ಸುಲಭವಾದ ಪ್ರಶ್ನೆ. ಆನಂದವರ್ಧನ, ಅಭಿನವ ಗುಪ್ತ, ರುದ್ರಟ, ಭರತ. ಇದಕ್ಕೆ ಸರಿಯಾದ ಉತ್ತರ ಭರತ. ಭರತ ತನ್ನ ನಾಟ್ಯಶಾಸ್ತ್ರ ಅನ್ನೋ ಕೃತಿಯನ್ನೇ ಬರೆದಿದ್ದಾನೆ. ಪ್ರಶ್ನೆ 61, ಅಲಂಕಾರ ಸರ್ವಸ್ವ ಗ್ರಂಥದ ಕೃತಿಕಾರ. ಅಲಂಕಾರ ಸರ್ವಸ್ವ ಗ್ರಂಥದ ಕೃತಿಕಾರ ಯಾರು ಅಂತ. ಈ ಆಯ್ಕೆಗಳು ಭೋಜ, ವಾಮನ, ರುಯ್ಯಕ, ವಿಶ್ವನಾಥ. ಇದಕ್ಕೆ ಸರಿಯಾದ ಉತ್ತರ ರುಯ್ಯಕ. 3ನೇ ಆಯ್ಕೆ ರುಯ್ಯಕ. 62ನೇ ಪ್ರಶ್ನೆ, ವಾಕ್ಯಂ ರಸಾತ್ಮಕಂ ಕಾವ್ಯಂ ಎಂದು ಪ್ರತಿಪಾದಿಸಿದವರು ಯಾರು? ವಾಕ್ಯಂ ರಸಾತ್ಮಕಂ ಕಾವ್ಯಂ. ಮಮ್ಮಟ, ವಿಶ್ವನಾಥ, ಕುಂತಕ, ವಾಮನ. ಇದಕ್ಕೆ ಸರಿಯಾದ ಉತ್ತರ ವಿಶ್ವನಾಥ. ವಿಶ್ವನಾಥ ಕವಿರಾಜರ ಸಾಹಿತ್ಯ ದರ್ಪಣದ ಪ್ರಸಿದ್ಧ ಕಾವ್ಯ ಲಕ್ಷಣದಲ್ಲಿ ಈ ಮಾತನ್ನು ಹೇಳ್ತಾರೆ. 63ನೇ ಪ್ರಶ್ನೆ, ಕಾವ್ಯಂ ಆನಂದಾಯ ಯಶಸ್ಸೇ ಉಪದೇಶಾಯ. ಕಾವ್ಯಂ ಆನಂದಾಯ ಯಶಸ್ಸೇ ಉಪದೇಶಾಯ, ಇದು ಯಾವುದನ್ನು ನಿರ್ದೇಶಿಸುತ್ತದೆ?
ಇದು ಏನನ್ನ ಕುರಿತು ಹೇಳುತ್ತೆ ಅಂತ. ಕಾವ್ಯದ ಪ್ರಯೋಜನ, ಕವಿ ಸಮಯ, ರಸಾನುಭವ, ಕವಿತ್ವ ಪ್ರಕಾರ. ಇದ್ರ ಬಗ್ಗೆ ಯಾವ್ದು ಹೇಳುತ್ತೆ ಅಂದ್ರೆ ಕಾವ್ಯದ ಪ್ರಯೋಜನ. ಇದನ್ನು ತುಂಬಾ ಸುಲಭವಾದದ್ದು. ಯಾಕೆ ಅಂದ್ರೆ ಕಾವ್ಯದ ಒಂದು ಉಪಯೋಗಗಳೇನು ಅಂತ ನಾವು ಅದ್ರ ಬಗ್ಗೆ ಕಲಿಬೇಕಾದ್ರೆ ಅದರಲ್ಲಿ ಪ್ರಸಿದ್ಧವಾದದ್ದೇ ಈ ಮಾತು. ಸಾಕಷ್ಟು ಜನ ಸಾಕಷ್ಟು ಹೇಳಿದ್ರು ಇದೆ ಮಮ್ಮಟ ಹೇಳಿರುವಂತ ಒಂದು ಮಾತಿದು. ಇದು ತುಂಬಾ ಪ್ರಸಿದ್ಧಿಯನ್ನು ಪಡೆದಿರುವಂತ ಹೇಳಿಕೆ. ಕಾವ್ಯದಿಂದ ಆನಂದ, ಯಶಸ್ಸು, ಉಪದೇಶ, ಕೀರ್ತಿ ಮುಂತಾದ ಪ್ರಯೋಜನಗಳನ್ನ ಇದು ವಿವರಿಸುತ್ತೆ. ಇವೆಲ್ಲ ಸಿಗ್ತವೆ ಅಂತ ಹೇಳ್ತಾರೆ ಅಲ್ಲಿ. ಪ್ರಶ್ನೆ 64. ದಂಡಿಯ ಆದ್ಯ ಗ್ರಂಥ. ದಂಡಿ ಬರೆದಿರುವಂತ ಪ್ರಮುಖ ಪ್ರಸಿದ್ಧ ಗ್ರಂಥ ಯಾವುದು ಅಂತ. ಕಾವ್ಯ ಪ್ರಕಾಶ, ಕಾವ್ಯ ಅಲಂಕಾರ ಸೂತ್ರವೃತ್ತಿ, ಕಾವ್ಯಾದರ್ಶ, ಕಾವ್ಯಾಲಂಕಾರ. ಇದರಲ್ಲಿ ಇದನ್ನು ತುಂಬಾ ಸುಲಭನೇ. ದಂಡಿಯ ಕಾವ್ಯಾದರ್ಶ ಸರಿಯಾದ ಉತ್ತರ. ಇಲ್ಲಿ ದಂಡಿ ಪ್ರಸಿದ್ಧ ಕಾವ್ಯಶಾಸ್ತ್ರೀಯ ಕೃತಿ ಕಾವ್ಯಾದರ್ಶ, ದಂಡಿ ಬರೆದಿರೋದು. ಇನ್ನು ಉಳಿದಂಥ ಕೃತಿಗಳು ಕಾವ್ಯ ಪ್ರಕಾಶ ಅನ್ನೋದು ಮಮ್ಮಟನದ್ದು, ಕಾವ್ಯಾಲಂಕಾರ ಸೂತ್ರವೃತ್ತಿ ಅನ್ನೋದು ವಾಮನದ್ದು, ಕಾವ್ಯಾಲಂಕಾರ ಎನ್ನುವ ಕೃತಿ ಭಾಮಹ ಬರೆದಿರುವಂಥ ಪ್ರಮುಖ ಕೃತಿಯಾಗಿದೆ. ಪ್ರಶ್ನೆ 65. ಭರತ ಮುನಿಯ ಪ್ರಕಾರ ರಸಗಳ ಸಂಖ್ಯೆ ಎಷ್ಟು? ಭರತ ಮುನಿ ತನ್ನ ನಾಟ್ಯಶಾಸ್ತ್ರದಲ್ಲಿ ರಸಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ದಾರೆ ಅಂತ. 8, 3, 2, 6. 4 ಆಯ್ಕೆಗಳಿದ್ದಾವೆ. ಇದನ್ನು ತುಂಬ ಸುಲಭನೇ. ಉತ್ತರ 1, 8. ಇದ್ರ ಬಗ್ಗೆ ಸ್ವಲ್ಪ ಆ 8 ರಸಗಳು ಯಾವುವು ಅಂತಾರೆ. ಭರತ ಮುನಿಯ ಮೂಲ ರಸಗಳು 8 ಯಾವುವು? ಶೃಂಗಾರ ರಸ, ಹಾಸ್ಯ, ಕರುಣ, ರೌದ್ರ, ವೀರ, ಭಯಾನಕ, ಬೀಭತ್ಸ, ಅದ್ಭುತ. ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ವೀರ, ಭಯಾನಕ, ಬೀಭತ್ಸ, ಅದ್ಭುತ. ಈ 8 ರಸಗಳನ್ನ ಸೇರಿಸ್ತಾರೆ. ಇದರಲ್ಲಿ ಶಾಂತರಸ ಒಂದು ಇರಲ್ಲ. ಶಾಂತರಸ ಬಿಟ್ಟು ಇನ್ನು ಉಳಿದಿದ್ವಲ್ಲ ಭರತ ಹೇಳಿದಂಥ ಮೂಲ ರಸ. ಶಾಂತರಸ ಸೇರಿ ನವರಸ ಪರಿಕಲ್ಪನೆ ಪ್ರಸಿದ್ಧಿ ಆಯಿತು ಅಂತ ಹೇಳ್ತಾ ಇದ್ದಾರೆ. ಪ್ರಶ್ನೆ 66. ಧ್ವನಿ ಪ್ರಸ್ತಾಪನಾಚಾರ್ಯ ಎಂದು ಯಾರನ್ನು ಕರೆಯಲಾಗುತ್ತದೆ? ಧ್ವನಿ ಪ್ರಸ್ತಾಪನಾಚಾರ್ಯ ಎಂದು ಯಾರನ್ನು ಕರೆಯಲಾಗುತ್ತದೆ? ಕುಂತಕ, ಮಮ್ಮಟ, ಕ್ಷೇಮೇಂದ್ರ, ಆನಂದವರ್ಧನ. ಇದನ್ನು ತುಂಬಾ ಸುಲಭ. ಯಾಕಂದ್ರೆ ಆ ಸಿದ್ಧಾಂತ ಧ್ವನಿ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ದೆ ಆನಂದವರ್ಧನ. ಹಾಗಾಗಿ ಸರಿಯಾದ ಉತ್ತರ ಆನಂದವರ್ಧನ. ತನ್ನ ಧ್ವನ್ಯಾಲೋಚನ ಕೃತಿಯ ಮೂಲಕ ಧ್ವನಿ ಸಿದ್ಧಾಂತವನ್ನು ವ್ಯವಸ್ಥಿತವಾಗಿ ಪ್ರತಿಪಾದಿಸ್ತಾರೆ, ಧ್ವನ್ಯಾಲೋಕ ಕೃತಿಯ ಮೂಲಕ. ಪ್ರಶ್ನೆ 67. ಔಚಿತ್ಯದ ಚರ್ಚೆ ಭಾರತೀಯ ಅಲಂಕಾರಕರಲ್ಲಿ ಒಂದು ನಿರ್ದಿಷ್ಟ ರೂಪವನ್ನು ತಾಳಿದುದು ಯಾವಾಗ ಅಂತ. ಔಚಿತ್ಯದ ಚರ್ಚೆ ಭಾರತೀಯ ಅಲಂಕಾರಿಕರಲ್ಲಿ ಒಂದು ನಿರ್ದಿಷ್ಟ ರೂಪ ತಾಳಿದುದು ಯಾವಾಗ? ಅಲಂಕಾರ ಪ್ರಸ್ಥಾನದಲ್ಲಿ, ರಸ ಪ್ರಸ್ಥಾನದಲ್ಲಿ, ರೀತಿ ಪ್ರಸ್ಥಾನದಲ್ಲಿ, ಧ್ವನಿ ಪ್ರಸ್ಥಾನದಲ್ಲಿ. ಯಾವ ಒಂದು ಚರ್ಚೆ ಸಂದರ್ಭ, ಯಾವ ಪ್ರಸ್ಥಾನದ ಸಂದರ್ಭದಲ್ಲಿ ಇದು ಒಂದು ನಿರ್ದಿಷ್ಟ ರೂಪ ತಾಳ್ತು? ಇದಕ್ಕೆ ಸರಿಯಾದ ಉತ್ತರ ಧ್ವನಿ ಪ್ರಸ್ಥಾನದ ಸಂದರ್ಭದಲ್ಲಿ. ಔಚಿತ್ಯವು ರಸ ಮತ್ತು ಧ್ವನಿಯೊಂದಿಗೆ ನಿಕಟವಾಗಿ ಸಂಬಂಧ ಹೊಂದಿದೆ ಅನ್ನೋ ಒಂದು ನಿರ್ಧಾರಕ್ಕೆ ಬರ್ತಾರೆ. ಪ್ರಶ್ನೆ 68. ಶೃಂಗಾರ ರಸದ ಸ್ಥಾಯಿ ಭಾವ ಯಾವುದು ಅಂತ. ಶಮ, ಕ್ರೋಧ, ಉತ್ಸಾಹ, ರತಿ. ಇದಕ್ಕೆ ಸರಿಯಾದ ಉತ್ತರ ರತಿ ಸರಿಯಾದ ಉತ್ತರ. ಈಗ ಶೃಂಗಾರ ರಸಗಳು ಭರತ ಹೇಳಿದ 8, ಕೊನೆಗೆ ಮತ್ತೆ ಇನ್ನೊಂದು ಸೇರ್ಕೊಳ್ಳುತ್ತೆ ಶಾಂತರಸ ಅಂತ. ಅದು ಸೇರಿ ನವರಸಗಳು 9 ರಸಗಳು. ಆ 9 ರಸಗಳಿಗೆ 9 ಸ್ಥಾಯಿ ಭಾವಗಳಿದ್ದಾವೆ. ಅವನ್ನ ಕಲಿಬೇಕಾಗತ್ತೆ. ಅದಕ್ಕೆ ಕೇಳ್ಬೋದು, ಇದ್ರ ಮೇಲೆ ಒಂದು ಅಂಕ ಗ್ಯಾರಂಟಿ ಕೇಳ್ತಾನೆ. ಪ್ರಶ್ನೆ 69. ಶೋಕವೆಂಬ ಭಾವಕ್ಕೆ ನಾಟಕದಲ್ಲಿ ಮಾಣಿನತೆ, ಕಂಬನಿ, ಗದ್ಗದ ಇವುಗಳು. ನೋಡಿ ಮತ್ತೊಮ್ಮೆ, ಶೋಕವೆಂಬ ಭಾವಕ್ಕೆ ನಾಟಕದಲ್ಲಿ ಮಾಣಿನತೆ, ಕಂಬನಿ, ಗದ್ಗದ ಇವುಗಳು ಏನು ಅಂತ. ಅನುಭಾವಗಳು, ಭಾವಗಳು, ವಿಭಾವಗಳು, ಸಂಚಾರಿ ಭಾವಗಳು. ಇವೇನಿವು ಅಂತ. ಇವು ಅನುಭಾವಗಳು. ಇಲ್ಲಿ ಆನಂದವರ್ಧನ ಧ್ವನಿ ಸಿದ್ಧಾಂತವನ್ನು ನಾವು ಕಲಿಬೇಕಾದ್ರೆ ಇದನ್ನು ಕರಿತೀವಿ, ಅಥವಾ ಭರತನ ಒಂದು ರಸ ಸಿದ್ಧಾಂತ. ಆ ರಸ ಸಿದ್ಧಾಂತ ಓದುವ ಸಂದರ್ಭದಲ್ಲಿ ನಾವು ಇದನ್ನು ಕಲಿತೀವಿ. ಆಂತರಿಕ ಭಾವ ಹೊರಗೆ ವ್ಯಕ್ತವಾಗುವ ದೇಹ ವಾಚಿಕ ಅಭಿವ್ಯಕ್ತಿಗಳು ಅನುಭಾವಗಳು. ಏನು ಅನುಭವ ಅಂದರೆ ಏನಂತ. ಆಂತರಿಕ ಭಾವ ಹೊರಗೆ ವ್ಯಕ್ತವಾಗುವ ದೇಹ ವಾಚಿಕ ಅಭಿವ್ಯಕ್ತಿಗಳೇ ಅನುಭಾವಗಳು. 71ನೇ ಪ್ರಶ್ನೆ. ಪ್ರಶ್ನೆ 71. ವಾಚ್ಯಾರ್ಥವು ಹೊಳೆಯುತ್ತಿದ್ದಂತೆಯೇ ವ್ಯಂಗ್ಯಾರ್ಥವು ಹೊಳೆಯುವ ಧ್ವನಿ ಪ್ರಭೇದವಿದು.
ವಾಚ್ಯಾರ್ಥವು ಹೊಳೆಯುತ್ತಿದ್ದಂತೆ, ವ್ಯಂಗ್ಯಾರ್ಥವು ಹೊಳೆಯುವ ಧ್ವನಿ ಪ್ರಭೇದವಾಗಿದೆ ಅಂತ. ಅಂದ್ರೆ ಇದಕ್ಕೆ ಉತ್ತರ ಅನುರಣನ ಧ್ವನಿ, ಅಸಂಲಕ್ಷ್ಯ ಕ್ರಮ ಧ್ವನಿ, ಅರ್ಥಾಂತರ ಸಂಕ್ರಮಿತ ವಾಚ್ಯ ಧ್ವನಿ, ಅತ್ಯಂತ ತಿರಸ್ಕೃತ ವಾಚ್ಯ ಧ್ವನಿ. ನೋಡಿ ಮತ್ತೊಮ್ಮೆ ನೋಡೋಣ ಆಪ್ಷನ್ಸು. ಅನುಕರಣನ ಧ್ವನಿ, ಅಸಂಲಕ್ಷ್ಯ ಕ್ರಮ ಧ್ವನಿ, ಅರ್ಥಾಂತರ ಸಂಕ್ರಮಿತ ವಾಚ್ಯ ಧ್ವನಿ, ಅತ್ಯಂತ ತಿರಸ್ಕೃತ ವಾಚ್ಯ ಧ್ವನಿ ಅಂತ. ಇದಕ್ಕೆ ಸರಿಯಾದ ಉತ್ತರ ಮೂರನೇದು, ಅರ್ಥಾಂತರ ಸಂಕ್ರಮಿತ ವಾಚ್ಯ ಧ್ವನಿ ಎನ್ನುವುದು. ವಾಚ್ಯ ಅರ್ಥವು ತನ್ನ ಮೂಲ ಅರ್ಥದಿಂದ ಮತ್ತೊಂದು ಸಂಬಂಧಿತ ಅರ್ಥದ ಕಡೆಗೆ ಸಂಕ್ರಮಣಗೊಳ್ಳುವಾಗ ಅರ್ಥಾಂತರ ಸಂಕ್ರಮಿತ ವಾಚ್ಯ ಧ್ವನಿ ನಿರ್ಮಾಣವಾಗುತ್ತೆ ಅಂತ ಇಲ್ಲಿ ವಿವರಣೆಯನ್ನ ಕೊಟ್ಟಿದ್ದಾರೆ. ಪ್ರಶ್ನೆ 72, ಕಾವ್ಯಂ ಶಬ್ದಾರ್ಥ ಗುಣಾಲಂಕಾರ ಸಂಸ್ಕೃತಯೇ. ನೋಡಿ, ಕಾವ್ಯಂ ಶಬ್ದಾರ್ಥ ಗುಣಾಲಂಕಾರ ಸಂಸ್ಕೃತಯೇ. ಇಲ್ಲಿ ಇದು ಕಾವ್ಯ ಸ್ವರೂಪದ ಈ ಹೇಳಿಕೆ ಇವರದು, ಅಂದ್ರೆ ಈ ಹೇಳಿಕೆಯನ್ನ ಹೇಳಿದ್ದು ಯಾರು ಅಂತ. ಭಾಮಹ, ದಂಡಿ, ಕುಂತಕ, ವಾಮನ. ಇದರಲ್ಲಿ ನೋಡೋದಾದ್ರೆ ಇದಕ್ಕೆ ಸರಿಯಾದ ಉತ್ತರ ಒಂದನೇ ಆಯ್ಕೆ ಭಾಮಹ. ಭಾಮಹ ಕಾವ್ಯ ಚಿಂತನೆ, ಶಬ್ದ ಅರ್ಥಗಳ ಸಮನ್ವಯಕ್ಕೆ ಮಹತ್ವ ನೀಡುತ್ತಾರೆ. ಪ್ರಶ್ನೆ 73, ಸಂಕೃತಿ ಇದು ಇವರಿಗೆ ಅರ್ಪಿಸಿದ ಅಭಿನಂದನಾ ಗ್ರಂಥವಾಗಿದೆ. ಯಾವುದು? ಸಂಕೃತಿ ಅನ್ನೋದು ಯಾರಿಗೆ ಅರ್ಪಿಸಿದ ಅಭಿನಂದನಾ ಗ್ರಂಥ? ಚನ್ನವೀರ ಕಣವಿ, NS ಲಕ್ಷ್ಮೀನಾರಾಯಣ ಭಟ್ಟರು, G ವೆಂಕಟಸುಬ್ಬಯ್ಯ, ಹಂಪನ. ಇದರಲ್ಲಿ ಯಾರು? ಸರಿಯಾದ ಉತ್ತರ ಡಿ, ಹಂಪನ ಅವರಿಗೆ ಅಭಿನಂದನೆ ಸಲ್ಲಿಸಿದಂಥ ಒಂದು ಗ್ರಂಥ ಇದು. ಸಂಕೃತಿ ಹಂಪನ ಎಂದೇ ಪ್ರಸಿದ್ಧರಾದ ಹಂಪ ನಾಗರಾಜಯ್ಯ ಅವರಿಗೆ ಅಭಿಮಾನಿಗಳು ಅರ್ಪಿಸಿದ ಸಂಭಾವನಾ ಅಥವಾ ಅಭಿನಂದನಾ ಕೃತಿಗಳಲ್ಲಿ ಒಂದು ಪಚ್ಚತೆನೆ, ಸಂಕೃತಿ, ಸಂರಕ್ಷಣ, ಬರಹಬಾಗಿನ, ಅಂಗ್ರಂಥಾವಳಿ ಮುಂತಾದ ಕೃತಿಗಳು ಹಂಪನ ಅವರಿಗೆ ಅರ್ಪಿಸಲ್ಪಟ್ಟಿವೆ. ನೋಡ್ರಿ, ಇದು ಒಂದೇ ಕೃತಿ ಅಲ್ಲ. ಪಚ್ಚತೆನೆ, ಸಂಕೃತಿ, ಸಂರಕ್ಷಣ, ಬರಹ, ಬಾಗೀನ ಈ ಎಲ್ಲ ಕೃತಿಗಳನ್ನು ಯಾರಿಗೆ? ಹಂಪನ ಅವರಿಗೆ ಅರ್ಪಿಸಿದಂಥ ಕೃತಿಗಳೇ ಅಂತ ಹೇಳ್ತಾ ಇದ್ದಾರೆ. ಪ್ರಶ್ನೆ 74, ಕಂಠೌಷ್ಠ್ಯ ವರ್ಣಗಳು ಯಾವುವು? ಕಂಠೌಷ್ಠ್ಯ ಅಂದ್ರೆ ಕಂಠ ಮತ್ತು ಓಷ್ಠ್ಯ ಅಂದ್ರೆ ತುಟಿ. ಕಂಠ ಮತ್ತು ಓಷ್ಠ್ಯದ ಸಹಾಯದಿಂದ ಉಚ್ಚಾರಣೆ ಮಾಡುವಂಥ ಅಕ್ಷರಗಳು ಯಾವುವು ಅಂತ ಕೇಳಿದರೆ ಎ ಎ ಐ, ಓ ಓ ಔ, ಐ ಓ ಔ, ಎ ಐ ಔ. ಸ್ವಲ್ಪ ನಾವು ಪ್ರಾಕ್ಟಿಕಲ್ ಆಗಿ ನೋಡಿಬಿಟ್ರೆ ನಾವು ಓದಿಲ್ಲ ಅಂದ್ರೂ ಇದಕ್ಕೆ ಉತ್ತರವನ್ನು ಮಾಡ್ಬೋದು. ಇದಕ್ಕೆ ಸರಿಯಾದ ಉತ್ತರ ಎರಡನೇದು ಓ ಓ ಔ. ಈ ಮೂರು ಕಂಠೌಷ್ಠ್ಯ ಅಕ್ಷರಗಳಾಗಿದ್ದಾವೆ ಅಂತ ಹೇಳ್ತಿದ್ದಾರೆ. ಅಂದರೆ ಇಲ್ಲಿ ಒಂದನೇದಿತ್ತಲ್ವ, ಒಂದನೇ ಆಯ್ಕೆ ಕಂಠ್ಯ ಭಾಗಕ್ಕೆ ಸೇರಿದ್ದಾಗಿದೆ. 3 ಮತ್ತು 4 ಕಂಠೌಷ್ಠ್ಯ ಅಲ್ಲ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ 75ನೇ ಪ್ರಶ್ನೆ, ಕಾವ್ಯೋತ್ಪತ್ತಿಗೆ ಸಂಬಂಧಿಸಿದಂತೆ ಮಮ್ಮಟ ಹೇಳಿರುವ ಅಭಿಪ್ರಾಯದಲ್ಲಿ ಹೊರತಾದುದು ಯಾವುದು? ಕಾವ್ಯೋತ್ಪತ್ತಿಗೆ ಸಂಬಂಧಿಸಿದಂತೆ ಮಮ್ಮಟ ಹೇಳಿರುವ ಅಭಿಪ್ರಾಯಗಳಲ್ಲಿ ಹೊರತಾದುದು ಅಂದ್ರೆ ಅವ್ರು ಹೇಳದೇ ಇರೋದು ಯಾವುದು ಅಂತ ನೋಡಿ, ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಪ್ರತಿಭೆ, ವ್ಯುತ್ಪತ್ತಿ, ಸ್ವಭಾವೋಕ್ತಿ, ಅಭ್ಯಾಸ. ಪ್ರತಿಭೆ, ವ್ಯುತ್ಪತ್ತಿ, ಸ್ವಭಾವೋಕ್ತಿ, ಅಭ್ಯಾಸ ಇವು ಕಾವ್ಯೋತ್ಪತ್ತಿಯ ಬಗ್ಗೆ ಈ ವಿಷಯ ಒಂದನ್ನು ಹೇಳಿಲ್ಲ ಯಾರು? ಮಮ್ಮಟ. ಇದು ಒಂದನ್ನು ಬಿಟ್ಟು, ಸ್ವಭಾವೋಕ್ತಿ ಒಂದನ್ನು ಬಿಟ್ಟು ಪ್ರತಿಭೆ, ವ್ಯುತ್ಪತ್ತಿ, ಅಭ್ಯಾಸ ಈ ಮೂರರ ಬಗ್ಗೆನೂ ಹೇಳಿದ್ದಾರೆ. ಮಮ್ಮಟನ ಕಾವ್ಯ ಸೃಷ್ಟಿಯ ಕಾರಣಗಳಲ್ಲಿ ಪ್ರತಿಭೆ, ವ್ಯುತ್ಪತ್ತಿ ಮತ್ತು ಅಭ್ಯಾಸ ಪ್ರಮುಖ. ಸ್ವಭಾವೋಕ್ತಿ ಕಾವ್ಯಾಲಂಕಾರಕ್ಕೆ ಸಂಬಂಧಿಸಿದ ಪರಿಕಲ್ಪನೆ ಆಗಿದೆ. 76ನೇ ಪ್ರಶ್ನೆ, ಹುಚ್ಚು ಮನಸ್ಸಿನ 10 ಮುಖಗಳು ಇದು ಇವರ ಆತ್ಮಚರಿತ್ರೆಯ ಕೃತಿ. ಕಡಿದಾಳು ಶಾಮಣ್ಣ, BV ಕಾರಂತ್, ಶಿವರಾಮ್ ಕಾರಂತ್, SL ಭೈರಪ್ಪ. ಹುಚ್ಚು ಮನಸ್ಸಿನ 10 ಮುಖಗಳು ಇದನ್ನು ತುಂಬ ಫೇಮಸ್ ಕೃತಿನೇ. ಶಿವರಾಮ್ ಕಾರಂತರ ಪ್ರಸಿದ್ಧ ಕೃತಿಗಳಲ್ಲಿ ಒಂದು ಇದು. ಹುಚ್ಚು ಮನಸ್ಸಿನ 10 ಮುಖಗಳು ಶಿವರಾಮ್ ಕಾರಂತರ ಆತ್ಮಕಥನ ಕೃತಿ. ಇದು 1948ರಲ್ಲಿ ಮೊದಲ ಬಾರಿಗೆ ಪ್ರಕಟ ಆಯಿತು. ನಮಗೆ ಸ್ವಾತಂತ್ರ್ಯ ಬಂದ ಮರು ವರ್ಷವೇ ಈ ಕೃತಿ ಪ್ರಕಟ ಆಗತ್ತಂತೆ. ಯಾರ್ದು? ಶಿವರಾಮ್ ಕಾರಂತರ ಆತ್ಮಕಥೆ ಹುಚ್ಚು ಮನಸ್ಸಿನ. ಕಡಿದಾಳು ಶಾಮಣ್ಣನು ಉತ್ತರ ಅಲ್ಲ, ಇನ್ನು ಉಳಿದವರು ಯಾರು ಇಲ್ಲಿ ಅದಕ್ಕೆ ಉತ್ತರ ಅಲ್ಲ. ಪ್ರಶ್ನೆ 77, ತನ ಇಕೆ ಪೂ ಮ ಅಥವಾ ಮೇ, ಅದು ಆಕ್ಚುಲಿ ಮೇ ಇರು. ತನ ಇಕೆ ಪೂ ಮೇ ಈ ಪ್ರತ್ಯಯಗಳನ್ನು ಒಳಗೊಂಡಿರುವುದು ಯಾವುದಂತ? ಕೃದಂತ ಅವ್ಯಯ, ಕೃದಂತ ಭಾವನಾಮ, ಕೃದಂತ ನಾಮ, ತದ್ದಿತಾಂತ ಭಾವನಾಮ. ನೋಡಿ, ಕೃದಂತ ಅವ್ಯಯ, ಕೃದಂತ ಭಾವನಾಮ, ಕೃದಂತ ನಾಮ, ಕೃದಂತ ತದ್ದಿತಾಂತ ಭಾವನಾಮ.
ಇದಕ್ಕೆ ತದ್ದಿತ ಅಂತ ಭಾವನಾಮ ಸರಿಯಾದ ಉತ್ತರ. ನೋಡಿ, ಬೇಕಂತಾನೆ ಕನ್ಫ್ಯೂಸ್ ಮಾಡೋಕ್ಕಾಗೇನೆ ಎಷ್ಟು ಚೆನ್ನಾಗಿ ಕೊಡಿದೆ. ಇದು ತುಂಬ ಸುಲಭ. ಆ್ಯಕ್ಚುಲಿ ನಾವು ತದ್ದಿತಾಂತಗಳು ಕೃದಾಂತಗಳಲ್ಲಿ ಕಲಿತೀವಿ, ಅದರಲ್ಲೂ ವಿಶೇಷವಾಗಿ ಇದು ತದ್ದಿತಾಂತದಲ್ಲಿ ಬರುತ್ತೆ. ಅಲ್ಲಿ 3 ಆಯ್ಕೆಗಳನ್ನು ಕೃದಂತಕ್ಕೆ ಸಂಬಂಧಪಟ್ಟಂತೆ ಕೊಟ್ಟು ಒಂದನ್ನು ಮಾತ್ರ ಬೇರೆದು ಕೊಟ್ಟಿದ್ದಾನೆ. ನಾವು ಯಾವಾಗಲೂ ಏನಂತ ಗೆಸ್ ಮಾಡ್ತಾ ಇದ್ವಿ, ಇದರಲ್ಲಿ ಕೃದಂತ ತದ್ದಿತಾಂತದಲ್ಲಿ ಏನಾದರೂ ಪ್ರಶ್ನೆಗಳನ್ನು ಕೇಳಿದ್ರೆ 3 ಆಯ್ಕೆಗಳು ಯಾವುದರಲ್ಲಿ ಇರ್ತಾವೋ ಅದರಲ್ಲೇ ಉತ್ತರ ಇರುತ್ತೆ. ಈಗ ಕೃದಂತಕ್ಕೆ ಸಂಬಂಧಪಟ್ಟಂಗೆ 3 ಇದ್ದರೆ ಅದರಲ್ಲೇ ಒಂದು ಉತ್ತರ ಇರುತ್ತೆ. ಇನ್ನು ಒಂದು ಯಾವುದೋ ಒಂದು ಕೊಡಬೇಕಲ್ಲ, ಹಂಗಾಗಿನೇ ಕೊಟ್ಟಿರ್ತಾನೆ. ಅದರಲ್ಲಿ ಬರೋದೇ 3 ವಿಧಗಳು, 3 ಕೊಟ್ಬಿಟ್ಟಿರ್ತಾನೆ. ಇನ್ನೊಂದು ಯಾವುದೋ ಒಂದು ಸುಮ್ಮನೆ ಕೊಡೋಣ ಅಂತ ಕೊಟ್ಟಿರ್ತಾನೆ, ಅದು ಮೊದಲೇ ಉತ್ತರ ಆಗಿರಲ್ಲ ಅಂತ ಈ ಥರ ಅಂದ್ಕೊಂಡಿದ್ವಿ. ಆದರೆ ಇಲ್ಲಿ ನಮ್ಮ ಆಲೋಚನೆಯನ್ನೇ ಬುಡಮೇಲು ಮಾಡುವಂಥ ಒಂದು ಆಯ್ಕೆಯನ್ನು ಕೊಟ್ಟಿದ್ದಾನೆ. ಆ್ಯಕ್ಚುಲಿ ನೋಡಿ, 3 ಒಂದಕ್ಕೆ ಕೃದಂತಕ್ಕೆ ಸಂಬಂಧಪಟ್ಟಿದ್ದು 3 ಆಯ್ಕೆಗಳಿದ್ದಾವೆ. ತದ್ದಿತ ಅಂತದ್ದು ಒಂದೇ ಇರೋದು. ನಾವು ಆ ಥರ ಗೆಸ್ ಮಾಡ್ತೀವಂತಾನೆ ಇಲ್ಲಿ ಅದು ಒಂದೇ ಕೊಟ್ಟಿದ್ದಾನೆ. ಉದಾಹರಣೆ: ಬಡತನ, ಗೌಡಿಕೆ, ಬಿಳುಪು, ಜಾಣ್ಮೆ. ಅಂದರೆ ಇವು ನಾಮಪದಕ್ಕೆ ಸಂಬಂಧಪಟ್ಟಂಥ ಪದಗಳು ಆಗಿದ್ದಾವೆ. ಇವು ತದ್ದಿತ ಪ್ರತ್ಯಯಗಳಿಂದ ರೂಪುಗೊಂಡ ತದ್ದಿತ ಅಂತ ಭಾವನಾಮಗಳು ಆಗಿದ್ದಾವೆ. ಪ್ರಶ್ನೆ 78: ಮಮಿಮ್ಕೆ ಎದದೋಳ್ ಎಂಬುದು ಇವುಗಳನ್ನು ತಿಳಿಸುತ್ತೆ. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಮಮಿಮ್ಕೆ ಎದದೋಳ್ ಎಂಬುದು ಇವುಗಳನ್ನು ತಿಳಿಸುತ್ತದೆ. ತುಂಬ ಸುಲಭ ಇದೆ. ಇದು ಅಕ್ಷರಗಣಗಳು, ವಿಭಕ್ತಿ ಪ್ರತ್ಯಯಗಳು, ಕೃತ್ ಪ್ರತ್ಯಯ, ವಚನಗಳು. ಇದರಲ್ಲಿ ಸರಿಯಾದ ಉತ್ತರ ವಿಭಕ್ತಿ ಪ್ರತ್ಯಯಗಳು. ಹಳೆಗನ್ನಡದ ವಿಭಕ್ತಿ ಪ್ರತ್ಯಯಗಳನ್ನು ತಿಳಿಸುವಂಥ ಒಂದು ಸೂತ್ರ. ಮಮಿಮ್, ಅಂ, ಇಂ, ಕೆ, ಅತ್ ಅಥವಾ ಅತ್ತಣಿಂ, ಆ, ಓಳ್. ಈ 7 ವಿಭಕ್ತಿ ಪ್ರತ್ಯಯಗಳ ಇದರಲ್ಲಿ ಒಂದೇ ಸೂತ್ರದಲ್ಲಿ ಬಂದ್ಬಿಡ್ತವೆ. 79: ಛಂದೋ ಯತಿ ಸಮನ್ವಿತಂ ಎಂಬ ಅಭಿಪ್ರಾಯ ಇವರದು. ಛಂದೋ ಯತಿ ಸಮನ್ವಿತಂ ಎಂಬ ಅಭಿಪ್ರಾಯ ಇವರದು. ಯಾರ್ದು? ಕೇಶಿರಾಜ, ಭರತ, ಭಟ್ಟಕಳಂಕ, ನಾಗವರ್ಮ. ಇದಕ್ಕೆ ಸರಿಯಾದ ಉತ್ತರ ಸಿ, 3ನೇದು ಭಟ್ಟಕಳಂಕ ಸರಿಯಾದ ಉತ್ತರ ಆಗಿದೆ. 80ನೇ ಪ್ರಶ್ನೆ: ಮಗು ಮಲಗಿತು. ಇಲ್ಲಿರುವ ಲಿಂಗ ಯಾವುದು? ನೋಡಿ, ಸ್ವಲ್ಪ ಯೋಚನೆ ಮಾಡಿ, ಅವಸರ ಮಾಡಬಾರ್ದು. ಮಗು ಮಲಗಿತು ತುಂಬ ಈಸಿ. ಇದು ಟೆಕ್ಸ್ಟ್ ಬುಕ್ಕಲ್ಲೂ ಇದೇ ಉದಾಹರಣೆನ ಕೊಟ್ಟಿದ್ದಾನೆ. ಕಲಿಬೇಕಷ್ಟೆ, ಕಲ್ತಿದ್ರೆ ತುಂಬ ಈಸಿ. ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ, ಅಲ್ಲ ಪುನ್ನಪುಂಸಕಲಿಂಗ, ನಪುಂಸಕಲಿಂಗ. ಸಾರಿ, ಪುಲ್ಲಿಂಗ, ಸ್ತ್ರೀಲಿಂಗ, ಪುನ್ನಪುಂಸಕಲಿಂಗ, ನಪುಂಸಕಲಿಂಗ. 4 ಇದ್ದಾವೆ. ಮಗು ಮಲಗಿತು, ಇದಕ್ಕೆ ಉತ್ತರ ನಪುಂಸಕಲಿಂಗ. ಯಾಕಂದ್ರೆ ಮಗು ಮಲಗಿತು. ಇಲ್ಲಿ ಮಗು ಮಲಗಿತು ಅಂದಾಗ ನಾವು ಗಂಡು ಹೆಣ್ಣು ಅಂತ ಇಲ್ಲಿ ಗೊತ್ತಾಗ್ತಾ ಇಲ್ಲ, ಹಾಗಾಗಿನೇ ಇದು ನಪುಂಸಕಲಿಂಗಕ್ಕೆ ಉತ್ತರ ಆಗಿದೆ. ಮಗು ನಿತ್ಯ ನಪುಂಸಕಲಿಂಗದಲ್ಲಿ ಪ್ರಯೋಗವಾಗುತ್ತದೆ. ಗಂಡು ಅಥವಾ ಹೆಣ್ಣು ಮಗುವಾಗಿದ್ದರೂ ವ್ಯಾಕರಣಿಕ ಪ್ರಯೋಗ ನಪುಂಸಕಲಿಂಗ. ಪ್ರಶ್ನೆ 81: ವಿಕಿರಣ ಪ್ರತ್ಯಯಗಳು ಎಂದರೆ? ವಿಕಿರಣ ಪ್ರತ್ಯಯಗಳು ಅಂದರೆ ಏನು ಅಂತ. ಕಾಲಸೂಚಕ ಪ್ರತ್ಯಯಗಳು, ವಿಭಕ್ತಿ ಪ್ರತ್ಯಯಗಳು, ಆಖ್ಯಾತ ಪ್ರತ್ಯಯಗಳು, ತದ್ದಿತಾಂತ ಪ್ರತ್ಯಯಗಳು. ಇದಕ್ಕೆ ಸರಿಯಾದ ಉತ್ತರ ಕಾಲಸೂಚಕ ಪ್ರತ್ಯಯಗಳು. ಕಾಲಸೂಚಕ ಪ್ರತ್ಯಯಗಳನ್ನು ವಿಕಿರಣ ಪ್ರತ್ಯಯಗಳು ಅಂತಲೂ ಕರೀತಾರೆ. ಧಾತು ಮತ್ತು ಆಖ್ಯಾತ ಪ್ರತ್ಯಯಗಳ ನಡುವೆ ಬಂದು ಕ್ರಿಯೆಯ ಕಾಲರೂಪವನ್ನು ಸೂಚಿಸುವುದರಿಂದ ಇವುಗಳನ್ನು ಕಾಲಸೂಚಕ ಪ್ರತ್ಯಯಗಳು ಎಂದು ಕರೆಯುತ್ತಾರೆ. ಪ್ರಶ್ನೆ 82: ವಿಭಕ್ತಿ ಪ್ರತ್ಯಯಗಳು. ವಿಭಕ್ತಿ ಪ್ರತ್ಯಯಗಳು ಸರ್ವನಾಮಗಳಿಗೆ ಹತ್ತುವುದಿಲ್ಲ. ಯಾವುದು? ಉ, ಅನ್ನು, ಇಂದ, ಗೆ, ಐ, ಇರ, ಖ, ದೆಸೆಯಿಂದ. ಈ ವಿಭಕ್ತಿ ಪ್ರತ್ಯಯಗಳಲ್ಲಿ ಯಾವುದು ಸರ್ವನಾಮಗಳಿಗೆ ಹತ್ತುವುದಿಲ್ಲ ಅಂತ ಇರಬೇಕಾಗಿತ್ತು. ಸ್ವಲ್ಪ ಮಿಸ್ಟೇಕ್ ಆಗಿದೆ ಅನಿಸುತ್ತೆ. ಐ ಮತ್ತು ಇರ ಇವು ವಿಭಕ್ತಿ ಪ್ರತ್ಯಯಗಳಿಗೆ ಅಲ್ಲ, ಈ ವಿಭಕ್ತಿ ಪ್ರತ್ಯಯಗಳು ಸರ್ವನಾಮಗಳಿಗೆ ಅಂಟೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆ, ಇ, ಎ, ಓ, ಇರ ಈ ಮುಂತಾದ ಸಂಬೋಧನಾ ಬಳಕೆಯ ಪ್ರತ್ಯಯ ರೂಪಗಳಿಗೆ ಸಂಬಂಧಿಸಿದವು. ಇಲ್ಲಿ ನೀಡಿರುವ ಆಯ್ಕೆಗಳಲ್ಲಿ ಐ, ಇರ ಸರಿಯಾದ ಜೋಡಿ ಆಗಿದೆ. ಪ್ರಶ್ನೆ 83: ಸರಸರ, ಪಟಪಟ, ಜುಳುಜುಳು ಇವು ಏನು ಅಂತ ಕೇಳ್ತಾರೆ. ಯಾವುದಕ್ಕೆ ಉದಾಹರಣೆ? ಜೋಡು ನುಡಿ, ಅನುಕರಣವ್ಯಯ, ದ್ವಿರುಕ್ತಿ, ಪಡೆನುಡಿ. ಸರಸರ, ಪಟಪಟ, ಜುಳುಜುಳು ಇವು ಜೋಡು ನುಡಿ, ಅನುಕರಣವ್ಯಯ, ದ್ವಿರುಕ್ತಿ, ಪಡೆನುಡಿ. 83ನೇ ಪ್ರಶ್ನೆಗೆ ಸರಿಯಾದ ಉತ್ತರ ತುಂಬ ಸುಲಭ ಇದೆ. ಇವು ಅನುಕರಣವ್ಯಯಗಳಿಗೆ ಉದಾಹರಣೆ ಆಗಿದ್ದಾವೆ. ಧ್ವನಿ ಅಥವಾ ಚಲನೆಯನ್ನು ಅನುಕರಿಸಿ ರೂಪುಗೊಂಡ ಪದಗಳೇ ಅನುಕರಣವ್ಯಯಗಳು. 84ನೇ ಪ್ರಶ್ನೆ:
ಟಿ.ನಂ. ಶ್ರೀ ರಚಿಸಿದ ವ್ಯಾಕರಣ ಕೃತಿ ಯಾವುದು? ಇದನ್ನು ತುಂಬ ಸುಲಭ. ಆ್ಯಕ್ಚುಲಿ ಇಷ್ಟು ಸುಲಭವಾಗಿ ಈಗ ಎಲ್ಲ ಇದರಲ್ಲೂ ಮೇಲೆ ಫಸ್ಟಿಗೆ ಬರುವಂಥ ಪ್ರಶ್ನೆಗಳನ್ನೇ ಕೇಳಿಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಛಂದೋ ಮಿತ್ರ, ಕನ್ನಡ ಮಧ್ಯಮ ವ್ಯಾಕರಣ, ಛಂದೋ, ಕನ್ನಡ ಛಂದೋ ವಿಕಾಸ, ಕನ್ನಡಕ್ಕೆ ಬೇಕು ಕನ್ನಡದ್ದೇ ವ್ಯಾಕರಣ. ಇದಕ್ಕೆ ಸರಿಯಾದ ಉತ್ತರ ಎರಡನೇದು, ಕನ್ನಡ ಮಧ್ಯಮ ವ್ಯಾಕರಣ ಎನ್ನುವುದು ಟಿ.ನಂ. ಶ್ರೀ ಅವರ ಕೃತಿ ಆಗಿದೆ. 85ನೇ ಪ್ರಶ್ನೆ, ಪ್ರಾಸಾಕ್ಷರವು ದೀರ್ಘ ಸ್ವರವಾಗಿದ್ದರೆ ಅದು ಏನದು? ಡ್ಯಾಶ್ ಅಂತ. ಪ್ರಾಸಾಕ್ಷರವು ದೀರ್ಘ ಸ್ವರವಾಗಿದ್ರೆ ಏನದು? ಸಿಂಹ, ವೃಷಭ, ಶರಭ, ಹಯಪ್ರಾಸ ಯಾವುದಾಗಿರುತ್ತೆ ಅಂತ. ಇದಕ್ಕೆ ಸರಿಯಾದ ಉತ್ತರ ಗಜಪ್ರಾಸ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಗಜಪ್ರಾಸ ಅನ್ನೋದು ಆಯ್ಕೆನೇ ಇಲ್ಲ, ತಪ್ಪು ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸಿಂಹ ಇದೆ, ವೃಷಭ ಇದೆ, ಶರಭ ಇದೆ, ಹಯ ಇದೆ, ಆದರೆ ಗಜ ಇಲ್ಲ. ಇದಕ್ಕೆ ಸರಿಯಾದ ಉತ್ತರ ಗಜಪ್ರಾಸ. ಆದರೆ ಅಲ್ಲಿಲ್ಲ, ಈ ಥರ ಇದ್ದಾಗ ನಿಮಗೆ ಗ್ರೇಸ್ ಬರ್ತವೆ. ಸ್ವಲ್ಪ ಈ ಪ್ರಾಸಗಳ ಬಗ್ಗೆ ನೋಡಿಬಿಡೋಣ ಈಗ. ಸಿಂಹ ಪ್ರಾಸ ಅಂದರೆ ಹಿಂದಿನ ಸ್ವರ ಹ್ರಸ್ವವಾಗಿರಬೇಕು. ಪ್ರಾಸಾಕ್ಷರದ ಹಿಂದಿನ ಸ್ವರ ಹ್ರಸ್ವವಾಗಿದ್ದರೆ ಸಿಂಹ ಪ್ರಾಸ. ವೃಷಭ ಪ್ರಾಸ ಅಂದರೆ ಪ್ರಾಸಾಕ್ಷರದ ಹಿಂದೆ ಅನುಸ್ವರ ಇದ್ರೆ, ಪ್ರಾಸಾಕ್ಷರದ ಹಿಂದೆ ಅನುಸ್ವರ ಇದ್ರೆ ಅದು ವೃಷಭ ಪ್ರಾಸ ಅಂತ ಕರಿತೀವಿ. ಶರಭ ಪ್ರಾಸ ಅಂದರೆ ವಿಜಾತಿಯ ವ್ಯಂಜನಗಳ ಪ್ರಾಸಕ್ಕೆ ಶರಭ ಪ್ರಾಸ ಅಂತ ಕರಿತೀವಿ. ಹಾಗೆ ಹಯಪ್ರಾಸ ಸಜಾತಿಯ 2 ವ್ಯಂಜನಗಳ ಪ್ರಾಸಕ್ಕೆ ಹಯಪ್ರಾಸ ಅಂತ ಕರಿತೀವಿ. ಇದನ್ನ ಶಾರ್ಟ್ಕಟ್ ಆಗಿ ನೋಡಿದ್ರೆ ಹ್ರಸ್ವಾಕ್ಷರ, ಪ್ರಾಸಾಕ್ಷರದ ಹಿಂದಿನ ಅಕ್ಷರ ಹ್ರಸ್ವ ಇದ್ರೆ ಸಿಂಹ, ದೀರ್ಘಾಕ್ಷರ ಇದ್ರೆ ಗಜ, ಅನುಸ್ವರ ಇದ್ರೆ ವೃಷಭ, ವಿಸರ್ಗ ಇದ್ರೆ ಅಜ, ವಿಜಾತಿಯ ವ್ಯಂಜನ ಇದ್ರೆ ಶರಭ, ಸಜಾತಿಯ ವ್ಯಂಜನ ಇದ್ರೆ ಹಯ. ಸ್ವಲ್ಪ ನೆನ್ಬಿಟ್ಕೊಳ್ರಿ, ಓದ್ರಿ, ಕಂಠಪಾಠ ಹಾಕ್ಬಿಡ್ರಿ. ಪ್ರಶ್ನೆ 86, ಬ್ರಹ್ಮಗಣವು ಹೊಂದಿರುವ ಅಂಶಗಳು ಯಾವುವು ಅಂತ. 2, 8, 3, 4 3 ಇರ್ತವೆ ಬ್ರಹ್ಮಗಣಗಳಲ್ಲಿ. ಬ್ರಹ್ಮ, ವಿಷ್ಣು, ರುದ್ರ ಅಂತ 3 ಬ್ರಹ್ಮಗಣಗಳು. ಬ್ರಹ್ಮ ಅಂದರೆ 2, ವಿಷ್ಣು ಅಂದರೆ 3, ರುದ್ರ ಅಂದರೆ 4 ಅಂಶಗಣಗಳು ಇರ್ತವೆ. ಈಗಾಗಲೇ ಅಂಶಗಣಗಳನ್ನು ನೆನ್ಪಿಡ್ಲಿಕ್ಕೆ ಒಂದು ಸೂತ್ರನೂ ಹೇಳಿದ್ದೆ ನಾನಾಗಲೇ. ಅಂಶಗಣಗಳ ವರ್ಗೀಕರಣದಲ್ಲಿ ಬ್ರಹ್ಮಗಣವು 3 ಅಂಶಗಳ ವಿನ್ಯಾಸಕ್ಕೆ ಸಂಬಂಧಿಸಿದೆ ಅಂತ. ಪ್ರಶ್ನೆ 87, ಕೆಳಗಿನ ಜೋಡಿಗಳಲ್ಲಿ ಸರಿಯಾದುದು ಯಾವುದು ಅಂತ. ಭಟ್ಟಕಳಂಕನಿಗೆ ಶಬ್ದಾನುಶಾಸನ ಇದೆ, ಕೇಶಿರಾಜನಿಗೆ ರನ್ನನ ಕಂದ ಇದೆ, ಅಥವಾ ರನ್ನ ಕಂದ, ಅದು ರನ್ನನ ಕಂದ ಅಲ್ಲ, ರನ್ನ ಕಂದ ಎಂಬ ನಿಘಂಟು ಅದು. 1ನೇ ನಾಗವರ್ಮ ಶಬ್ದಮಣಿ ದರ್ಪಣ, 2ನೇ ನಾಗವರ್ಮ ಛಂದೋಬುಧಿ ಎನ್ನುವ ಒಂದು ಕೃತಿಗಳಿದ್ದಾವೆ. ಇದರಲ್ಲಿ ಸರಿಯಾದ ಉತ್ತರ 1ನೇದೇ, ಭಟ್ಟಕಳಂಕನ ಶಬ್ದಾನುಶಾಸನ ಅನ್ನೋದು ಸರಿ. ಇಲ್ಲಿ ಕೇಶಿರಾಜನ ಶಬ್ದಮಣಿ ದರ್ಪಣ ಬರುತ್ತೆ. ಇಲ್ಲಿ ನೋಡ್ರಿ, ಕೇಶಿರಾಜನ ಶಬ್ದಮಣಿ ದರ್ಪಣಂ ಆತನ ಕೃತಿ, ರನ್ನ ಕಂದ ಅಲ್ಲ, ಅಥವಾ ರನ್ನನ ಕಂದ ಅಲ್ಲ, ರನ್ನ ಕಂದ ಅಲ್ಲ. 1ನೇ ನಾಗವರ್ಮ ಆತನ ಕೃತಿ ಛಂದೋಂಬುಧಿ. ಈಗ 88ನೇ ಪ್ರಶ್ನೆ, ಎಲ್ಲ ದನಗಳು ಹೋದವು. ಇಲ್ಲಿ ಎಲ್ಲ ಎನ್ನುವುದಕ್ಕೆ ಗೆರೆಯನ್ನೇ ಹೇಳಿದ್ದಾರೆ. ಇಲ್ಲಿ ಗೆರೆ ಇಲ್ಲ, ಎಲ್ಲ ಎನ್ನುವುದಕ್ಕೆ ಗೆರೆ ಇದೆ. ಈ ವಾಕ್ಯದಲ್ಲಿ ಗೆರೆ ಎಳೆದ ಪದದ ಲಿಂಗ ಯಾವುದು ಅಂತ. ಪುಲ್ಲಿಂಗ, ಪುನ್ನಪುಂಸಕಲಿಂಗ, ಸ್ತ್ರೀ ನಪುಂಸಕಲಿಂಗ, ವಿಶೇಷಾಧೀನ ಲಿಂಗ ಅಂತ. ಪುಲ್ಲಿಂಗ, ನಪುಂಸಕ, ಸ್ತ್ರೀ ನಪುಂಸಕ, ವಿಶೇಷಾಧೀನ ಲಿಂಗಗಳು 4 ಲಿಂಗಗಳು. ಇದರಲ್ಲಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ವಿಶೇಷಾಧೀನ ಲಿಂಗ ಅಂತ. ಇಲ್ಲಿ ಗೆರೆ ಹೇಳಿದ ಪದ ಇಲ್ಲ, ಎಲ್ಲ ಆಗಿದ್ದರೆ ಅದು ವಿಶೇಷಕ್ಕೆ ಅನುಗುಣವಾಗಿ ಲಿಂಗವನ್ನು ಪಡೆಯುವ ವಿಶೇಷಾಧೀನ ಲಿಂಗ ಅಥವಾ ವಾಚ್ಯ ಲಿಂಗ ಅಂತಲೂ ಕರಿತೀವಿ ಇದನ್ನ. ಎಲ್ಲ ಗಂಡಸರು ಬಂದರು ಪುಲ್ಲಿಂಗಕ್ಕೆ ಬಳಸ್ತಾರೆ, ಎಲ್ಲ ಹೆಂಗಸರು ಬಂದರು ಸ್ತ್ರೀಲಿಂಗಕ್ಕೂ ಬಳಸ್ತೀವಿ. ಎಲ್ಲ ದನಗಳು ಬಂದವು ಹೋದವು ಇದು ನಪುಂಸಕಲಿಂಗಕ್ಕೆ ಬಳಸ್ತೀವಿ. ಹಾಗಾಗಿನೇ ಇದು ವಿಶೇಷಾಧೀನ ವಾಚ್ಯಲಿಂಗ ಅಂತ ಹೇಳ್ತೀವಿ. ಪ್ರಶ್ನೆ ಸಂಖ್ಯೆ 89, ಮಚ್ಚಿರ ಪದದ ತತ್ಸಮ ರೂಪ. ಮಚ್ಚಿರ ಪದದ ತತ್ಸಮ ರೂಪ ಮತ್ಯರ್, ಮತ್ಸ್ಯ, ಅಸೂಹೆ, ಮತ್ಸರ. ಇದಕ್ಕೆ ಸರಿಯಾದ ಉತ್ತರ ಮತ್ಸರ ಅನ್ನೋದು ಸರಿಯಾದ ಉತ್ತರ ಆಗಿದೆ. ಅಸೂಯೆ ಅರ್ಥಕ್ಕೆ ಸಂಬಂಧಿಸಿದ ಪದವಾದರೂ ಅದು ತತ್ಸಮ ರೂಪದ ಉತ್ತರ ಅಲ್ಲ. ಅಸೂಹೆ ಅನ್ನುತ್ತಾ ಇನ್ನೊಂದು ಪದ ಇದೆಯಲ್ಲ, ಅದು ಅದಕ್ಕೆ ಒಂದು ಸಮಾನವಾದ ಅರ್ಥವನ್ನು ಕೊಡುತ್ತೆ ಅಷ್ಟೇ, ಬಟ್ ಅದಕ್ಕೆ ಉತ್ತರ ಅಲ್ಲ ಅಂತ. ಮತ್ಸ್ಯ ಅಂತ ಅಂದರೆ ಮೀನು ಅಂತ ಹೇಳ್ತೀವಿ. ಹಾಗೆ
ಇನ್ನೊಂದು ಮೂರನೇದಿರುವುದು ಅದನ್ನು ಸೇಮ್ ಅರ್ಥನೇ ಕೊಡುತ್ತೆ, ಆದರೆ ಅದು ತತ್ಸಮ ತದ್ಭವಗಳು ಅಲ್ಲ. 90ನೇ ಪ್ರಶ್ನೆ, ಆಶೀರ್ವಾದ, ಅಪ್ಪಣೆ, ಕರ್ತವ್ಯ, ಆದೇಶ ಇವುಗಳನ್ನು ಸೂಚಿಸುವ ಕ್ರಿಯಾರೂಪಗಳನ್ನು ಹೇಗೆನ್ನುತ್ತಾರೆ? ಇದಕ್ಕೆ ಉತ್ತರ ವಿದ್ಯಾರ್ಥಕ ಕ್ರಿಯಾರೂಪ, ಸಂಭವನಾರ್ಥಕ ಕ್ರಿಯಾರೂಪ, ಪೂರ್ಣ ಕ್ರಿಯಾರೂಪ, ನಿಷೇಧಾರ್ಥಕ ಕ್ರಿಯಾರೂಪ. ಇದಕ್ಕೆ ಸರಿಯಾದ ಉತ್ತರ ವಿದ್ಯಾರ್ಥಕ ಕ್ರಿಯಾರೂಪ ಸರಿಯಾಗಿ ಇದೆ. ಉದಾಹರಣೆ ಮಾಡಲಿ, ಬರಲಿ, ಬದುಕಲಿ ಇವು ಆದೇಶ, ಆಶೀರ್ವಾದ, ಕರ್ತವ್ಯ, ವಿಧಿ ಮುಂತಾದ ಅರ್ಥಗಳನ್ನು ಸೂಚಿಸುತ್ತೆ ಅಂತ ಹೇಳಿದ್ದಾರೆ. 91ನೇ ಪ್ರಶ್ನೆ, ಬಟಾಟೆ, ಅನಾನಸ್, ಜಂಗಲ್ ಈ ಪದಗಳು ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿವೆ? ಪರ್ಷಿಯನ್, ಗ್ರೀಕ್, ಪೋರ್ಚುಗೀಸ್, ಹಿಂದೂಸ್ತಾನಿ. ಇದನ್ನು 10ನೇ ತರಗತಿಯ ಒಂದು ಪಠ್ಯಪುಸ್ತಕದಲ್ಲಿ ಇರುವಂತಹ ಪ್ರಶ್ನೆಗಳೇ. ಪೋರ್ಚುಗೀಸ್ ಭಾಷೆಯಿಂದ ಬಂದಿರುವಂಥ ಪದ ಆಗಿದೆ. ಪ್ರಶ್ನೆ 92, ಸೂರ್ಯೋದಯ, ಮಹರ್ಷಿ ಪದಗಳು ಯಾವ ಸಂಧಿಗೆ ಉದಾಹರಣೆ ಆಗಿದವೆ? ಪ್ರಶ್ನೆ 92, ಸೂರ್ಯೋದಯ, ಮಹರ್ಷಿ ಈ ಪದಗಳು ಯಾವ ಸಂಧಿಗೆ ಉದಾಹರಣೆ ಆಗಿದ್ದಾವೆ? ಇದಕ್ಕೆ ಉತ್ತರ ಗುಣಸಂಧಿ, ಲೋಪಸಂಧಿ, ಆದೇಶ ಸಂಧಿ, ಆಗಮ ಸಂಧಿ. ಇದಕ್ಕೆ ಉತ್ತರ ಗುಣಸಂಧಿ ಸರಿಯಾಗಿದೆ. ಎ, ಓ, ಅರ್ ಅಕ್ಷರಗಳು ಬರ್ತವೆ, ಅವು ಬಂದರೆ ಗುಣಸಂಧಿ. ಲೋಪಸಂಧಿ ಅಂದರೆ ಪೂರ್ವ ಸ್ವರದ ಮುಂದೆ ಸ್ವರ ಇದ್ದು ಪೂರ್ವ ಪದದ ಕೊನೆಯ ಸ್ವರ, ಪೂರ್ವ ಪದದ ಕೊನೆಯ ಸ್ವರ ಬಿಟ್ಟು ಹೋದರೆ ಲೋಪಸಂಧಿ ಅಂತೀವಿ. ಆದೇಶ ಸಂಧಿ ಅಂದರೆ ಇದು ವ್ಯಂಜನ ಸಂಧಿ, ಸ್ವರದ ಮುಂದೆ ವ್ಯಂಜನ ಇರುತ್ತೆ, ಆ ಉತ್ತರದ ಮೊದಲಲ್ಲಿರುವಂತಹ ವ್ಯಂಜನಾಕ್ಷರಗಳು ಕಾಚಾಟ ತಪ್ಪಗಳಿದ್ದಾಗ ಏನಾದರೂ ಅದಕ್ಕೆ ಬದಲಾಗಿ ಗಾಜಾಟ ದಪ ಬಂದರೆ ಆದೇಶ ಸಂಧಿ ಅಂತ ಕರಿತೀವಿ. ಹಾಗೆ ಆಗಮ ಸಂಧಿ, ಇದು ಸ್ವರದ ಮುಂದೆ ಸ್ವರ ಬರುವಂಥ ಒಂದು ಸಂಧಿನೇ, ಆದರೆ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಕಾರ್ಯ ಆದಾಗ ಅಲ್ಲಿ ಯಕಾರನೋ ಅಥವಾ ವಕಾರನೋ ಯಾವ್ದಾದ್ರು ಒಂದು ಕಾರಗಳು ಬಂದಾಗ, ಅಕ್ಷರಗಳು ಬಂದಾಗ ಅದು ಆಗಮ ಸಂಧಿ ಅಂತ ಅನ್ಸ್ಕೊಳ್ಳುತ್ತೆ. ಪ್ರಶ್ನೆ 93, ಅರಮನೆ, ದೇವರ್ಷಿ ಪದಗಳು ಯಾವ ಸಮಾಸಕ್ಕೆ ಉದಾಹರಣೆ ಆಗಿದ್ದಾವೆ? ಇದನ್ನು ತುಂಬ ಸುಲಭ ಇದೆ, 10ನೇ ತರಗತಿಯಲ್ಲಿರುವಂತಹ ಪ್ರಶ್ನೆಗಳು ಇವನ್ನು. ತತ್ಪುರುಷ ಕರ್ಮಧಾರೆಯ ಅಂಶಿ ಗಮಕ ಸಮಾಸ. ಇದಕ್ಕೆ ಉತ್ತರ ತತ್ಪುರುಷ ಸಮಾಸನೇ ಸರಿ. ಯಾಕಂದರೆ ಅರಸನ ಮನೆ, ಅರಮನೆ ಅಂತ ಬಿಡಿಸ್ತೀವಿ. ಅಲ್ಲಿ 2 ನಾಮಪದಗಳಿದ್ದು ಉತ್ತರ ಪದದ ನಾಮಪದದ ಅರ್ಥವೇ ಪ್ರಧಾನವಾಗಿದ್ದರೆ ಅದನ್ನು ತತ್ಪುರುಷ ಅಂತ ಕರಿತೀವಿ. ಹಾಗೆ ಕರ್ಮಧಾರೆ ಅಂತಂದರೆ ವಿಶೇಷಣ ವಿಶೇಷ್ಯ ಪದಗಳು ಸೇರಿ ಸಂಧಿಕಾರ್ಯ ನಡೆದರೆ ಕರ್ಮಧಾರೆ ಅಂತ ಕರಿತೀವಿ. ಹಂಗೆ ಅಂಶಿ ಸಮಾಸ ಅಂದರೆ ಅಂಶ ಅಂಶಿ ಪದಗಳು ಸೇರಿ ಸಂಧಿಕಾರ್ಯ ಆದರೆ ಅದನ್ನು ಅಂಶಿ ಸಮಾಸ ಅಂತ ಕರಿತೀವಿ. ಹಾಗೆ ಗಮಕ ಸಮಾಸ. ಗಮಕ ಸಮಾಸ ಅಂದರೆ ಪೂರ್ವ ಪದದಲ್ಲಿ ನಾಮಪದವಿದ್ದು ಉತ್ತರದಲ್ಲಿರುವ ಸರ್ವನಾಮ ಅಥವಾ ಕೃದಂತ ಇವೆರಡು ಸೇರಿ ಆದರೆ ಇದನ್ನು ಗಮಕ ಸಮಾಸ ಅಂತ ಕರಿತೀವಿ. ಪ್ರಶ್ನೆ 94, ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರ ಖಚಿತ ಅರ್ಥ ನೀಡುವ ವಾಕ್ಯ. ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರ ಖಚಿತ ಅರ್ಥ ನೀಡುವ ವಾಕ್ಯ. ಇಲ್ಲಿ ಇರುವಂಥ ಎಲ್ಲ ವ್ಯಾಕರಣಾಂಶಗಳನ್ನು 10ನೇ ತರಗತಿ 9ನೇ ತರಗತಿಯ ಪಠ್ಯಪುಸ್ತಕದಲ್ಲಿರುವಂಥ ಪ್ರಶ್ನೆಗಳೇ. ಇದು ಒಂದು ಸುಳಿವು, ನಿಮಗೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಅಲ್ಲಿರುವಂತಹ ವ್ಯಾಕರಣಾಂಶಗಳನ್ನೇ ಕಲಿತ್ಬಿಟ್ರೆ ನೀವು ಹಿಂಗೆಲ್ಲ ಅಲ್ಲಿಂದನೇ ಬರ್ತವೆ. ಇದಕ್ಕೆ ಉತ್ತರವೂ ಸುಲಭ ಇದೆ, ಸಂಯೋಜಿತ, ಸರಳ, ಮಿಶ್ರ, ಉಪವಾಕ್ಯ ಅಂತ. ಇದಕ್ಕೆ ಸರಳ ವಾಕ್ಯ ಸರಿಯಾದ ಉತ್ತರ ಆಗಿದೆ. ಪ್ರಶ್ನೆ 95, ಕರ್ತೃವಿನ ಲಿಂಗ ಪುರುಷ ಹಾಗೂ ವಚನಗಳನ್ನು ಸೂಚಿಸಲು ಧಾತುವಿಗೆ ಸೇರುವ ಪ್ರತ್ಯಯಗಳನ್ನು ಏನೆನ್ನುತ್ತಾರೆ? ನೋಡಿ ಮತ್ತೊಮ್ಮೆ ಹೇಳ್ತೀನಿ, ಕರ್ತೃವಿನ ಲಿಂಗ ಪುರುಷ ಹಾಗೂ ವಚನಗಳನ್ನು ಸೂಚಿಸಲು ಧಾತುವಿಗೆ ಸೇರುವ ಪ್ರತ್ಯಯಗಳನ್ನು ಏನೆನ್ನುತ್ತಾರೆ? ಉತ್ತರ ವಿಭಕ್ತಿ ಪ್ರತ್ಯಯ, ಆಖ್ಯಾತ ಪ್ರತ್ಯಯ, ಕೃತ್ ಪ್ರತ್ಯಯ, ಕಾಲಸೂಚಕ ಪ್ರತ್ಯಯಗಳು ಅಂತ ಕರಿತೀವಿ. ಇದಕ್ಕೆ ಸರಿಯಾದ ಉತ್ತರ ಆಖ್ಯಾತ ಪ್ರತ್ಯಯಗಳು. ಆಖ್ಯಾತ ಪ್ರತ್ಯಯಗಳು ಕ್ರಿಯಾಪದದಲ್ಲಿ ಪುರುಷ, ವಚನ, ಲಿಂಗ ಮುಂತಾದ ಮಾಹಿತಿಗಳನ್ನು ಸೂಚಿಸುತ್ತವೆ. ಪ್ರಶ್ನೆ 96, ಕ್ರಿಯಾಪದದ ಮೂಲ ರೂಪ. ಇದನ್ನು ತುಂಬ ಈಸಿ. ಕ್ರಿಯಾಪದದ ಮೂಲ ರೂಪ ಧಾತು, ಸಕರ್ಮಕ, ಅಕರ್ಮಕ, ಧಾತು, ನಾಮಪದ ಅಂತ ಇಲ್ಲಿ 4 ಆಯ್ಕೆ ಇದಾವೆ. ಸರಿಯಾದ ಉತ್ತರ ಧಾತು ಸರಿಯಾಗಿದೆ.
ಸಕರ್ಮಕ ಅಂದರೆ ಕರ್ಮ ಪದವನ್ನು ಅಪೇಕ್ಷಿಸುವಂತಹ ಪದಗಳು, ಅವನ್ನ ಸಕರ್ಮಕ ಅಂತೀವಿ. ಅಕರ್ಮಕ ಅಂದರೆ ಕರ್ಮ ಪದ ಅಪೇಕ್ಷಿಸದೇ ಇರುವಂತಹ ಧಾತುಗಳನ್ನು ಅಕರ್ಮಕ ಅಂತೀವಿ. ಧಾತು ಅಂದರೆ ಕ್ರಿಯಾಪದದ ಮೂಲ ರೂಪ, ನಾಮ ಪ್ರಕೃತಿ ಅಂದರೆ ನಾಮಪದದ ಮೂಲ ರೂಪ. ಓಕೆ. ಪ್ರಶ್ನೆ 97. ಭಾವಸೂಚಕ ಅವ್ಯಯಗಳ ಮುಂದೆ ಸ್ವರ ಬಂದರೆ, ಭಾವಸೂಚಕ ಅವ್ಯಯಗಳ ಮುಂದೆ ಸ್ವರ ಬಂದರೆ ಅದೇನಾಗುತ್ತೆ? ಲೋಪ ಸಂಧಿ, ಯಕಾರಾಗಮ ಸಂಧಿ, ಎಣ್ ಸಂಧಿ, ಸಂಧಿ ಕಾರ್ಯ ಆಗುವುದಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಯಕಾರಾಗಮ ಸಂಧಿ. ಪ್ರಶ್ನೆ 98. ಕೆಳಗಿನ ವೃತ್ತಗಳು ಮತ್ತು ಅವುಗಳ ಸೂತ್ರಕ್ಕೆ ಸಂಬಂಧಿಸಿದ 1 ಮತ್ತು 2ನೇ ಪಟ್ಟಿಯನ್ನು ಹೊಂದಿರಿ ಇದೆ. ಇದಕ್ಕೆ 1ನೇದು ಆಯ್ಕೆಗಳು ಉತ್ಪಲ ಮಾಲವೃತ್ತ, ಚಂಪಕ ಮಾಲವೃತ್ತ, ಸೃಗ್ಧರ ವೃತ್ತ, ಶಾರ್ದೂಲ ವಿಕ್ರೀಡಿತ ವೃತ್ತ ಅಂತ. ಸೂತ್ರ 2 ಮರಬನ ಯ 3 ಯಾಗಳು ಗಣ ಮುಂದ್, ಮತ್ತೆ ಬರ ನಭ ಬರ ಲಭಂ, ಬರ ನಭ ಬರ ಲಭಂ. 3ನೇದು ಮಸಜ ಸತತ ಗುಣಂ ಮೊಮ್ಮ. 4ನೇದು ನಜ ಭಜ ಜಂಜರ ಲ ಗಮ್. ಲ ಅಂದ್ರೆ ಲಘು, ಗ ಅಂದ್ರೆ ಗುರು ಅಂತ ಅರ್ಥ. ಸರಿಯಾದ ಹೊಂದಾಣಿಕೆ ವೃತ್ತ ಸೂತ್ರ ಹೊಂದಾಣಿಕೆ. ಇಲ್ಲಿ ಸರಿಯಾದ ಹೊಂದಾಣಿಕೆಗಳು ಯಾವ ಅಂತ ಹೇಳ್ಬಿಡ್ತೀನಿ ನೋಡ್ರಿ. ಉತ್ಪಲ ಮಾಲ ವೃತ್ತ ಬರ ನಭ ಬರ ಲಗಂ, ಬರ ನಭ ಬರ ಲ ಗಮ್, ಲ ಗಮ್ ಅಂದ್ರೆ ಲಘು ಗುರು ಅಂತ. ಚಂಪಕ ಮಾಲ ನಜ ಭಜ ಜಂಜರ, ನಜ ಭಜ ಜಂಜರ. ನಾನು ಆಡು ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ, ಅಲ್ಲಿದ್ದಂಗೆ ಹೇಳ್ಬೇಕಂದ್ರೆ ನಜ ಭಜ ಜ ಜ ರ ಲ ಗಮ್ ಅಂದ್ರೆ ಲಘು ಗುರು ಅಂತ. ಸೃಗ್ಧರ ಮರಬನ ಮೂಯ, ಮರಬನ ಮೂಯ ಅಂತ ಅಂದ್ರೆ ಮರಬನ 3 ಯಾಗಳನ್ನ ಮೂಯ ಅಂತ. ನೆಕ್ಸ್ಟು ಶಾರ್ದೂಲ ವಿಕ್ರೀಡಿತ ವೃತ್ತ ಮಸಜ ಸತತ, ಮಸಜ ಸತತ ಶಾರ್ದೂಲ ವಿಕ್ರೀಡಿತ ವೃತ್ತದ ಒಂದು ಸೂತ್ರಗಳು. ಸರಿಯಾದ ಉತ್ತರ 3ನೇದು ಮರಬನ ಯ. ಇದು ಸರಿಯಾದ ಉತ್ತರ. 99. ನಾಗವರ್ಮನ ಪ್ರಕಾರ ತ್ರಿಪದಿಯ ಪ್ರಭೇದಗಳು ಎಷ್ಟು ಅಂತ. ನಾಗವರ್ಮನ ಪ್ರಕಾರ ತ್ರಿಪದಿಯ ಪ್ರಭೇದಗಳು ಎಷ್ಟು? 1ನೇದು ಚಿತ್ರ ವಿಚಿತ್ರ, ಚಿತ್ರ ಚಿತ್ರಲತೆ, ಚಿತ್ರಗಳು ಪತ್ರಗಳು, ಚಿತ್ರ ಮಂಡಿಕ. ಇದಕ್ಕೆ ಸರಿಯಾದ ಉತ್ತರ ಚಿತ್ರ ಚಿತ್ರಲತೆ. ಇದು ಕೃತಿ ಆಗಿದೆ. ತ್ರಿಪದಿಯ ಪ್ರಮುಖ 2 ಪ್ರಭೇದಗಳು ಚಿತ್ರ ಮತ್ತು ಚಿತ್ರಲತೆ. ವಿಚಿತ್ರ ಎಂದು ಕನ್ನಡ ಛಂದಸ್ಸಿನ ಅಧ್ಯಯನದಲ್ಲಿ ವಿವರಿಸಲಾಗಿದೆ. ವಿಚಿತ್ರ ಎಂಬುದು ಚಿತ್ರಲತೆಯ ಪರ್ಯಾಯ ಉಲ್ಲೇಖವಾಗಿ ಕಂಡರೂ ಪ್ರಶ್ನೆಯ ನಿರ್ದಿಷ್ಟ ಪಠ್ಯದಲ್ಲಿ ನಿರೀಕ್ಷಿತ ಜೋಡಿ ಚಿತ್ರ ಚಿತ್ರಲತೆ ಆಗಿದೆ ಅಂತ ಹೇಳ್ತಿದ್ದಾರೆ. ಪ್ರಶ್ನೆ 100 ಕೊನೆಯ ಪ್ರಶ್ನೆ. ಬೆಂದ ಕಾಳು. ಪ್ರಶ್ನೆ 100ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ, ಅತಿ ಮುಖ್ಯವಾದ ಪ್ರಶ್ನೆ. ಈ ಪ್ರಶ್ನೆಗೆ ನಾನು ಉತ್ತರವನ್ನು ಹೇಳಲ್ಲ, ನೀವೇ ಕಾಮೆಂಟ್ ಮಾಡಿ ನೋಡೋಣ ಯಾರು ಎಷ್ಟು ಜನ ಇದಕ್ಕೆ ಸರಿಯಾದ ಉತ್ತರವನ್ನು ಕಳಿಸ್ತೀರಿ ಅಂತ. ತುಂಬ ಸುಲಭ ಇದೆ ಅಂದ್ಕೊಂಡಿದ್ದೀನಿ. ಎಲ್ಲರೂ ಉತ್ತರ ಸರಿಯಾಗಿಯೇ ಕಾಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಬೆಂದ ಕಾಳು ಇದು ಯಾವ ಸಮಾಸಕ್ಕೆ ಉದಾಹರಣೆ ಆಗಿದೆ? ಇದು ಗಮಕ, ತತ್ಪುರುಷ, ಕ್ರಿಯಾ, ಬಹುವ್ರೀಹಿ. ಯಾವುದು? ನೋಡೋಣ. ಸರಿಯಾಗಿ ಉತ್ತರವನ್ನು ಕಳುಹಿಸಿ. ನೋಡಿ ಸ್ನೇಹಿತರೆ, ಈಗ ಇಲ್ಲಿವರೆಗೂ ನಾನು ಆ್ಯಕ್ಚುಲಿ ಪ್ರತಿಯೊಂದು ಪ್ರಶ್ನೆಗೂ ನಾನು ತುಂಬ ವಿವರವಾದ ಮಾಹಿತಿಯನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿಗೆ ಸಾಕಷ್ಟು ಸಮಯ ಆಗಿದೆ, ತುಂಬ ತಡವಾಗಿದೆ. ಹಾಗಾಗಿನೇ ನಾನು ಈ ಪ್ರಶ್ನೆ ಪತ್ರಿಕೆಯನ್ನು ಇಟ್ಕೊಂಡೆ ನಾನು ನೆಕ್ಸ್ಟು ನಿಮಗೆ ಇನ್ನೊಂದು ವಿಡಿಯೋವನ್ನು ಮಾಡ್ತೀನಿ. ನೀವು ಯಾವುದಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು, ಏನನ್ನು ಓದಬೇಕು, ಈ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ವಿಷಯಗಳನ್ನು ಕುರಿತು ಎಷ್ಟೆಷ್ಟು ಅಂಕಗಳನ್ನು ಕೇಳಿದ್ದೀರಾ ಅಂತ ಒಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡಿ ನಾನು ನಿಮಗೆ ವಿಡಿಯೋವನ್ನು ಮಾಡಿ ಬಿಡ್ತೀನಿ. ನಿಮಗೆ ಅದು ಒಂದು ಸ್ವಲ್ಪ ಹೆಲ್ಪ್ ಆಗ್ಬೋದೇನೋ ಅಂತ ಅಂದ್ಕೊತೀನಿ. ಅಥವಾ ಬೇಕು ಬೇಡ ಅನ್ನೋರು ಎಷ್ಟು ಜನ ಕಾಮೆಂಟ್ ಮಾಡಿ. ಅಥವಾ ಬೇರೆ ಇನ್ನೇನಾದರೂ ಬೇಕಂದರೆ ದಯಮಾಡಿ ನೀವು ಕಾಮೆಂಟಲ್ಲಿ ಮೂಲಕ ತಿಳಿಸಿದರೆ ಯಾರು ಹೆಚ್ಚಿನ ಜನರು ಯಾವುದನ್ನು ಕೇಳ್ತಿರೋ ಅದನ್ನು ನಾನು ವಿಡಿಯೋ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಧನ್ಯವಾದಗಳು.